श्रीमदानंदतीर्थ भगवत्पादाचार्य गुरुभ्यो नमः। हरि ओम। योऽन्तः प्रविश्य मम वाचमिमां प्रसुप्तां सञ्जीवयत्यखिल शक्तिधरस्वधाम्ना अन्यांश्च हस्तचरणश्रवणत्वकारेण प्राणान् नमो भगवते पुरुषाय तुभ्यम्। जन्माद्यस्य यतोऽन्वयादितरतश्चार्तेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा दाम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्येया नियतिदृश्यतमो बन्धमोक्षाश्च यस्मात् अस्य श्री ब्रह्मरुद्र प्रभृति सर्वद्विषशत्रुआत्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो यो यो गुरुरिति परमश्चिन्तयेतं महान्तम्। नरसिंहो किलज्ञानपटध्वान्तदिवाकरः जयत्यमितसज्ञान सुखशक्तिपयोनिधिः अशेषभाग्याढ्यमलापहन्ते नमं नमं स्पष्टसुवाक्प्रदायिनी ममेव जिह्वाकरसुन्दरन्तके भवप्रसन्ना वदने च मे श्रीः। श्रीमदानन्दतीर्थार्य पादपङ्कजरेणवः पवित्रयन्तु मां नित्यं पापवादनपण्डिताः। नमोऽस्तु तात्विका देवाः विष्णुभक्तिपरायणाः धर्ममार्गे प्रयुक्तो भवन्तः सर्व एव हि। चित्रैकदैश्च गम्भीरे वाक्ये मानेन खण्डितैः गुरुभावं व्यञ्जयन्ति भाति श्रीजयतीर्थवाक्। प्रणमत्कामधेनुं च भजस्वरतरूपं श्रीभावबोधकृत्पादः चिन्तामणिरुपास्मये। श्रीमतो राघवेन्द्रस्य नमामि पदपङ्कजे कामिता शेषकल्याणकलना कल्पपादपौ श्रीसत्यवरदुग्धाब्देः उत्थिता जगदीतले सुधा श्रीसत्यधर्माख्यात् पावये स्मरत। ಪರಮಾತ್ಮನ ಅದ್ಭುತವಾಗಿರ್ತಕ್ಕಂಥ ಅನೇಕ ವಿಧವಾದ ರೂಪಗಳಲ್ಲಿ ನರಸಿಂಹ ರೂಪದ ವಿಶೇಷವಾದ ವರ್ಣನೆಯನ್ನ ನಾವು ಈ ಶ್ರೀಮದ್ ಭಾಗವತದ ಆಖ್ಯಾನಿಕೆಯ ಸಪ್ತಮ ಸ್ಕಂದದಲ್ಲಿ ಕೇಳಿದ್ದೇವೆ. ಪ್ರಹ್ಲಾದನ ಭಕ್ತಿಗೆ ಒಲಿದು ಬಂದ ನರಸಿಂಹದೇವರು ವಿಶೇಷವಾಗಿ ಪ್ರಹ್ಲಾದರಾಜರಿಗೆ ಅನುಗ್ರಹವನ್ನು ಮಾಡುತ್ತಾ ಇಡೀ ಜಗತ್ತಿಗೆ ಕ್ಷೇಮವನ್ನ ಕಲ್ಯಾಣವನ್ನು ಉಂಟು ಮಾಡಿದ್ದಾರೆ. ಅಂತಹ ನರಸಿಂಹದೇವರನ್ನ ಪ್ರಹ್ಲಾದರಾಜರು ಸ್ತೋತ್ರ ಮಾಡಿ ಅವನನ್ನು ಸಂತುಷ್ಟಗೊಳಿಸಿ ಅವನಿಂದಾಗಿ ವರ ಪಡೆದು ಉತ್ತಮವಾದ ರಾಜ್ಯಭಾರವನ್ನು ಆಳ್ತಾ ಕಾಲವನ್ನು ಕಳೆದರು ಅನ್ನುವಂಥ ವಿಚಾರಗಳನ್ನು ನಾವೆಲ್ಲ ಕೇಳಿದ್ದೇವೆ. ಮುಂದೆ ರುದ್ರದೇವರಲ್ಲಿ ವಿಶೇಷವಾದ ಶಕ್ತಿಯನ್ನು ತುಂಬಿ ಪರಮಾತ್ಮ ಆ ಮಯಾಸುರನನ್ನ ಕೊಂದ. ಆದ್ರಿಂದ 3 ಏನು ಪಟ್ಟಣಗಳು ಓಡಾಡುವಂತ ಪಟ್ಟಣಗಳಿತ್ತು ಅದನ್ನ ನಿಗ್ರಹ ಮಾಡಿದ್ದರಿಂದಾಗಿ ರುದ್ರದೇವರಿಗೆ ತ್ರಿಪುರಾರಿ ಎಂಬುದಾಗಿ ಕರೀತಾರೆ ಎನ್ನುವುದನ್ನು ಕೇಳಿದ್ದೇವೆ. ನಿಜವಾಗ್ಲೂ ತ್ರಿಪುರಾರಿ ಅಂದ್ರೆ ಪರಮಾತ್ಮನೇ. ಯಾಕೆ ಅಂತಂದ್ರೆ ಪುರ ಅಂದ್ರೆ ದೇಹ ಅಂತ. ಇದು ಈ ಕಥೆಗೆ ಸಂಬಂಧಪಟ್ಟಿದ್ದು ಹೇಗೆ ತಿಳ್ಕೋಬೇಕು ಅಂತಂದ್ರೆ ಪುರ ಅಂದ್ರೆ ದೇಹ ಅಂತ. ಈ 3 ಜನ್ಮಗಳು ಬಂದಿರತಕ್ಕಂತ ಜಯ ವಿಜಯರ ದೇಹವನ್ನ ಅಸುರ ದೇಹವನ್ನ ನಾಶ ಮಾಡಿದ್ದರಿಂದಾಗಿ ಪರಮಾತ್ಮನಿಗೆ ತ್ರಿಪುರಾರಿ ಅಂತ ಕರೀತಾರೆ. ಮೇಲ್ನೋಟದ ಅರ್ಥ ರುದ್ರದೇವನ ಕರೆಯೋದು, ಆದ್ರೆ ನಿಜವಾದ ಅರ್ಥ ಏನು ಅಂತಂದ್ರೆ ನವದ್ವಾರೇ ಪುರೇ ದೇಹಿ ಎನ್ನುವಂತೆ ಪುರ ಅಂತಂದ್ರೆ ದೇಹ ಅಂತ. ಪರಮಾತ್ಮ ಈ ಜಯ ವಿಜಯರಿಗೆ ಬಂದ ಅಸುರ ಸಂಬಂಧದ ದೇಹವನ್ನ ಆಸುರಿ ದೇಹವನ್ನ ನಿಗ್ರಹ ಮಾಡಿ ಅವರನ್ನು ಉದ್ಧಾರ ಮಾಡಿದ್ದರಿಂದಾಗಿ ಪರಮಾತ್ಮನಿಗೆ ತ್ರಿಪುರಾರಿ ಎಂಬುದಾಗಿ ಕರೀತಾರೆ. ಆದ್ರಿಂದ ಇನ್ನು ಪುರ ಅಂದ್ರೆ ಲೋಕಗಳು ಅಂತ ಇದೆ. ಪರಮಾತ್ಮ ಶ್ವೇತದ್ವೀಪ ಅನಂತಾಸನ ವೈಕುಂಠದಲ್ಲಿ ತಾನು ವಾಸ ಮಾಡ್ತಾನೆ. ಆದ್ರಿಂದಾಗಿ ತ್ರಿಪುರಾರಿ ಅಂತಲೂ ಕರೀಬಹುದು. ಈ ರೀತಿಯಾಗಿ ನಿಜವಾಗ್ಲೂ ಇದು ಬೇರೆ
ಕತೆ ಅನ್ನೋದು ಚಿಂತೆ ಮಾಡುವುದಕ್ಕಿಂತಾಗಿ ಪರಮಾತ್ಮನೇ ವಿಶೇಷವಾಗಿ ತ್ರಿಪುರಾರಿ ಎಂಬುದಾಗಿ ಚಿಂತನೆಯನ್ನ ಮಾಡಿ ಸಪ್ತಮ ಸ್ಕಂದದಲ್ಲಿ ಮುಂದಿನ ಅಧ್ಯಾಯಗಳಲ್ಲಿ ಇಷ್ಟೆಲ್ಲ ಹೇಳಿ ವಿಶೇಷವಾಗಿ ನಾರದರು ಧರ್ಮರಾಜನಿಗೆ ಆಶ್ರಮ ಧರ್ಮಗಳನ್ನೆಲ್ಲ ಉಪದೇಶವನ್ನು ಮಾಡ್ತಾರೆ. ಸಾಮಾನ್ಯವಾಗಿ ಧರ್ಮ ಅಂತಂದ್ರೆ ಏನು? ಯುಧಿಷ್ಠಿರ ಪ್ರಶ್ನೆ ಮಾಡ್ತಾ ಇದ್ದಾನೆ. ಭಗವಾನ್ ಶ್ರೋತುಮಿಚ್ಛಾಮಿ ಋಣಾಂ ಧರ್ಮ ಸನಾತನಂ ವರ್ಣಾಶ್ರಮಾಚಾರ ಯಾತುಂ ಯತ್ಪುಮಾನ್ ವಿಂದತೆ ಪರಂ. ಈ ಧರ್ಮ ಅಂದ್ರೆ ಯಾವುದು? ಭಕ್ತಿಯಿಂದಾಗಿ ದೇವರು ಒಲಿತಾನೆ, ಅದನ್ನೆಲ್ಲ ಕೇಳಿದ್ವಿ. ಧರ್ಮದ ಆಚರಣೆಗಳನ್ನ ಮಾಡಬೇಕು ಅನ್ನೋದನ್ನು ಪ್ರಹ್ಲಾದರಾಜರು ಉಪದೇಶ ಮಾಡಿದ್ದನ್ನ ನಾರದರು ಎಲ್ಲ ಹೇಳಿದ್ರು. ಧರ್ಮ ಅಂದ್ರೆ ಏನು? ಜನರಿಗೆ ಪರಮಾತ್ಮನನ್ನ ಪಡೆದುಕೊಳ್ಳುವಂತ ಸಾಧನ ರೂಪವಾದ ಯಾವ ಧರ್ಮಾಚರಣೆಗಳನ್ನ ಮಾಡಬೇಕು, ಅದಕ್ಕೆ ವರ್ಣಾಶ್ರಮ ಧರ್ಮಗಳು ಅಂತ ಕರೀತಾರೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬುದಾಗಿ 4 ವರ್ಣಗಳು. ಈ ವರ್ಣಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆಚರಣೆಗಳೇನು, ಇದನ್ನ ಆಚರಣೆ ಮಾಡಿದ್ರೆ ಬರುವಂತ ಫಲ ಏನು ಎಂಬುದಾಗಿ ನೀವು ಸಾಕ್ಷಾತ್ ಬ್ರಹ್ಮದೇವರ ಮಕ್ಕಳು ನೀವು. ಭವಾನ್ ಪ್ರಜಾಪತಿಯೇ ಸಾಕ್ಷಾತ್ ಆತ್ಮದ ಪರಮೇಟ್ಟಿನಃ. ಬ್ರಹ್ಮದೇವರ ಮಕ್ಕಳು ನೀವು, ಸನಕಾದಿಗಳಿಂದಲೂ ಪೂಜ್ಯರಾಗಿದ್ದೀರಿ. ಅದಕ್ಕಾಗಿ ನೀವು ಹೇಗೆ ತಿಳಿದಿದ್ದೀರಿ ಆ ರೀತಿಯಾಗಿ ಬೇರೆಯವರು ಧರ್ಮದ ಬಗ್ಗೆ ಅಷ್ಟು ತಿಳಿದಿರಲಿಕ್ಕಿಲ್ಲ. ಅದರಿಂದಾಗಿ ನಿಮ್ಮಂತ ಜ್ಞಾನಿಗಳಿಂದಾಗಿ ನಾನು ಈ ಧರ್ಮದ ಬಗ್ಗೆ ತಿಳ್ಕೊಳ್ಬೇಕು ಎಂಬುದಾಗಿ ಇಚ್ಛೆಯನ್ನು ಪಡ್ತಾ ಇದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆಗ ಧರ್ಮರಾಜ ಕೇಳಿದ ಪ್ರಶ್ನೆಗೆ ನಾರದರು ಹೇಳ್ತಾ, ವಕ್ಷೇ ಸನಾತನಂ ಧರ್ಮಂ ನಾರಾಯಣ ಮುಖಾಶ್ರುತಂ. ನಾನು ಹಿಂದೆ ಸಾಕ್ಷಾತ್ ಪರಮಾತ್ಮನಾಗಿರ್ತಕ್ಕಂಥ ನಾರಾಯಣ ರೂಪಿಯಾದ ಪರಮಾತ್ಮನಿಂದಾಗಿ ನಾನು ಏನ್ ತಿಳಿದೆ ಅದನ್ನ ನಿನಗೆ ಹೇಳ್ತೆ. ಅಂತತಃ ದೇವರು ಅದಕ್ಕೆ ಸರ್ಟಿಫೈ ಮಾಡಿದ್ರೆ ಅದಕ್ಕೆ ನಮಗೆ ಮನ್ನಣೆ. ನಾವೇ ಮಾಡ್ಕೊಳ್ಳೋದು ಧರ್ಮ ಅಂತ ಕರೆಯಲ್ಲ. ಇವತ್ತೆಲ್ಲ ನಾವೇನ್ ಮಾಡ್ಕೊಳ್ತಾ ಇದ್ದೇವೆ ಅಂತಂದ್ರೆ ನಮ್ಮ ಮನೆಯವರೋ ಅಥವಾ ನಮ್ಮ ಪಕ್ಕದ ಮನೆಯವರೋ ನಮ್ಮ ನೆಂಟರು ಇನ್ಯಾರೋ ಇದು ಪರವಾಗಿಲ್ಲ, ಇದು ಸರ್ವಾಗಿ ತೊಂದರೆ ಇಲ್ಲ ಅಂತ ಅನ್ನೋದನ್ನೇ ಧರ್ಮ ಅಂತ ಆಚರಣೆ ಮಾಡ್ಬಿಡ್ತಾ ಇದ್ದೇವೆ ನಾವು. ನಾಳೆ ಏಕಾದಶಿ ಬರ್ತದೆ, ಇಲ್ಲ ಉಪ್ಪಿನ ಜೈ ತಿನ್ಬಹುದು, ಅದು ತಿನ್ಬಹುದು, ಇದು ತಿನ್ಬಹುದು. ನಾವೇ ಧರ್ಮಗಳನ್ನ ನಾವೇ ಕಟ್ಟುಪಾಡುಗಳನ್ನ ವ್ಯವಸ್ಥೆ ಮಾಡ್ಕೊಂಡ್ಬಿಡ್ತೇವೆ. ಅದಕ್ಕೆ ಧರ್ಮ ಅಂತ ಕರೆಯೋದೇ ಇಲ್ಲ. ಹಾಗಾದ್ರೆ ಧರ್ಮವನ್ನ ಋಷಿ ಮುನಿಗಳು ಧರ್ಮವನ್ನ ದೇವರ ಹೇಳಿದ್ದನ್ನ ಸ್ಮೃತಿ ಗ್ರಂಥಗಳಲ್ಲಿ ಉದಾಹರಣೆ ಮಾಡ್ತಾರೆ ಅಷ್ಟೇ ಹೊರತು ಅವರು ಧರ್ಮದ ಚೌಕಟ್ಟನ್ನ ಮೀರಿ ಅವರೊಂದು ಧರ್ಮವನ್ನು ಮಾಡೋದಿಲ್ಲ. ಅದನ್ನ ಸ್ಪಷ್ಟ ಮಾಡಿಕೊಳ್ಬೇಕು. ಅವರು ಒಬ್ಬ ದೊಡ್ಡ ಯತಿಗಳು ಅವ್ರ ಹತ್ರ ಹೋಗಿ ಕೇಳಿದ್ರಂತೆ ಒಂದಿಷ್ಟು ಜನ, ಇಲ್ಲ ಸ್ವಾಮಿ, ಇವತ್ತಿನ ಕಾಲಮಾನಕ್ಕೆ ತಕ್ಕಂತೆ ನೀವು ಧರ್ಮದ ಆಚರಣೆಗಳೆಲ್ಲ ಒಂದ್ ಸ್ವಲ್ಪ ಮಾರ್ಪಾಡು ಮಾಡ್ರಿ, ಅದನ್ನ ವರ್ಷನ್ ಚೇಂಜ್ ಮಾಡ್ರಿ ಅಂತ. ಅದನ್ನ ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿ ಅದನ್ನ ಇವತ್ತಿನ ಕಾಲಮಾನಕ್ಕೆ ತಕ್ಕಂತ ಅಷ್ಟೆಲ್ಲ ಆಗೋದಿಲ್ಲ, ನೀವು ಹಳೆ ಕಾಲದಂಗೆ ಹೇಳ್ದಂಗೆ ಅಂತ. ಅವರು ಒಂದು ಮಾತು ಹೇಳಿದ್ರಂತೆ, ನೋಡಪ್ಪ, ನನ್ನನ್ನ ಈ ಪೀಠದಲ್ಲಿ ಕೂರಿಸಿರೋದು ಧರ್ಮ ಇದ್ದ ಧರ್ಮವನ್ನು ಕಾಪಾಡ್ರಿ ಅಂತ, ಧರ್ಮ ಚೇಂಜ್ ಮಾಡಕ್ ನನ್ಗೆ ಯಾವ ಅಧಿಕಾರ ಇಲ್ಲ ಅಂತಂದ್ರೆ. ಅದರಿಂದ ಧರ್ಮ ಅನ್ನೋದು ಪರಮಾತ್ಮನಿಂದಾಗಿ ಹೇಳಲ್ಪಟ್ಟಿದ್ದನ್ನ ನಾನು ಹೇಳ್ತೇನೆ ಅಂತ ನಾರದರು ಹೇಳ್ತಾ ಇದ್ದಾರೆ. ಅದರಿಂದಾಗಿ ಯಾರು ಇವನು ನಾರಾಯಣ ಅಂತಂದ್ರೆ, ಮೂರ್ತಿ ದೇವಿಯಲ್ಲಿ ಯಮಧರ್ಮರಾಜನ ಹೆಂಡತಿ ಮೂರ್ತಿ ದೇವಿ ಅಂತ, ದಕ್ಷ ಪ್ರಜಾಪತಿಯ ಮಗಳು. ಅವರಲ್ಲಿ ನರ ನಾರಾಯಣ ಎಂಬುದಾಗಿ ಪರಮಾತ್ಮ ಸ್ವಯಂ ನಾರಾಯಣನಾಗಿ ಅವತಾರ ಮಾಡಿದ್ದು, ಶೇಷದೇವರು ನರ ಎಂಬುದಾಗಿ. ಇವತ್ತೇನು ನಾವು ಬದರಿಯಲ್ಲಿ ನಾರಾಯಣನನ್ನು ನೋಡ್ತೇವೆ, ನರನಾರಾಯಣ ಪರ್ವತ ಎಲ್ಲ ಕಾಣ್ತೇವೆ, ಅದೆಲ್ಲ ಯಮಧರ್ಮರಾಜನ ಮಗನಾಗಿ ಅವತಾರ ಮಾಡಿದ ನಾರಾಯಣನ ರೂಪದ್ದೇ ಅದು. ಅದರಿಂದಾಗಿ ಅದನ್ನ ಲೋಕಾನಾಂ ಸ್ವಸ್ಥಯೇ ಅಧ್ಯಸ್ಥೆ ತಪೋ ಬದರಿಕಾಶ್ರಮೆ, ಅವನು ಬದರಿಕಾಶ್ರಮದಲ್ಲಿ ಇದ್ದುಕೊಂಡು ಇವತ್ತಿಗೂ ತಪಸ್ಸನ್ನ ಮಾಡ್ತಾ ಇದ್ದಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆದ್ರಿಂದಾಗಿ ಧರ್ಮ ಅಂದ್ರೆ ಏನು ಅನ್ನೋದನ್ನ ಸ್ಪಷ್ಟಪಡಿಸ್ತಾರೆ. ಮೊದಲು ಧರ್ಮ ಅಂತ ಧಾರಣ ಧರ್ಮ ಇತ್ಯಾವು ಅನ್ನೋದು ಯಾವುದನ್ನ ನಾವು ಆಚರಣೆ ಮಾಡಿದರೆ ನಮಗೆ ಶ್ರೇಯಸ್ಸೋ,
ಅದಕ್ಕೆ ಧರ್ಮ ಅಂತ ಕರೀತಾರೆ. ನಮಗೆ ಆಚರಣೆ ಮಾಡಬೇಕಾದ್ದೇನು ಅಂದ್ರೆ ಎಲ್ಲ ವಿರುದ್ಧವಾಗಿ ಆಚರಣೆ ಮಾಡೋದು ನಾವು ಶ್ರೇಯಸ್ಸು ಅಂದ್ಕೊಂಡಿರ್ತೇವೆ. ಹಾಗಲ್ಲ. ಧರ್ಮ ಮೂಲಂ ಹಿ ಭಗವಾನ್ ಸರ್ವವೇದ ಮಯೋ ಹರಿ ಸ್ಮೃತಿಶ್ಚ ತದ್ವಿದಾಂ ರಾಜನ್ ಏನ ಚ ಆತ್ಮ ಪ್ರಸೀದತಿ. ಯಾವುದನ್ನ ಧರ್ಮ ಅಂತ ಕರೀತಾರೆ ಅಂತಂದ್ರೆ ಧರ್ಮ ಮೂಲಂ ಹಿ ಭಗವಾನ್, ಎಲ್ಲಾ ಧರ್ಮಕ್ಕೆ ಮೂಲಭೂತನಾದವನು ಪರಮಾತ್ಮ. ಅವನೇ ಮುಖ್ಯ ಪ್ರತಿಪಾದ್ಯ. ಸರ್ವವೇದಗಳಿಂದಾಗಿ ಪ್ರತಿಪಾದ್ಯನಾಗಿರ್ತಕ್ಕಂಥವನು ಪರಮಾತ್ಮ. ಸರ್ವವೇದ ಪ್ರತಿಪಾದ್ಯನಾದ ಭಗವಂತನನ್ನ ಯಾವುದರಿಂದಾಗಿ ತೃಪ್ತಿವಂತಾನೆ, ಯಾವುದು ನಮಗೆ ಬೇಗ ಅನುಗ್ರಹ ಮಾಡ್ತಾನೆ, ಅವನು ಹೇಳಿರ್ತಕ್ಕಂಥ ಗ್ರಂಥಗಳಲ್ಲಿ ಅಂದ್ರೆ ಸ್ಮೃತಿಷ್ಠ ತದ್ವಿನ ವೇದಗಳು, ವೇದದಲ್ಲಿ ಹೇಳಿರ್ತಕ್ಕಂಥ ಧರ್ಮಾಚರಣೆಗಳು, ಮಾಹಿಂಸೆಯ ಸರ್ವಭೂತಾನಿ, ಯಾವ ಪ್ರಾಣಿಗಳನ್ನು ಹಿಂಸೆ ಮಾಡಬೇಡ್ರಿ, ಆಹಾರ ಸಂಧ್ಯಾ ಉಪಾಸೀತ, ಹಗಲು ಮಧ್ಯಾಹ್ನ ರಾತ್ರಿ ಕಾಲಗಳಲ್ಲಿ ಸಂಧ್ಯಾ ಕಾಲಗಳಲ್ಲಿ ಸಂಧ್ಯಾವಂದನೆಯನ್ನ ಮಾಡ್ರಿ, ಏನೆಲ್ಲ ಇನ್ನೊಬ್ಬರಿಗೆ ತೊಂದರೆ ಕೊಡಬೇಡ್ರಿ ಎಂಬುದಾಗಿ ವೇದಗಳಲ್ಲಿ ಹೇಳಿರೋದು. ವೇದ ಪರಮಾತ್ಮನಿಂದಲೇ ಬಂದಿರೋದು. ವೇದಗಳು ಧರ್ಮಕ್ಕೆ ಮೂಲ. ಆ ವೇದಕ್ಕೆ ಅನುಸಾರಿಯಾಗಿರ್ತಕ್ಕಂಥ ಸ್ಮೃತಿ ಗ್ರಂಥಗಳು ಬೇಕಾದಷ್ಟು ಹೊರಟಿರ್ತದೆ. ಸ್ಮೃತಿ ಗ್ರಂಥಗಳು ಬೇಕಾದಷ್ಟು ಅನೇಕ ಜನ ಋಷಿಗಳಿಂದಾಗಿ ಬಂದಿರತಕ್ಕಂಥ ಸ್ಮೃತಿ ಗ್ರಂಥಗಳಿದೆ. ಅದು ಹೆಸರು ಹೇಳ್ತಾ ಹೋದ್ರೆ ಒಂದು ವಾರ ಆದ್ರೂ ಸಾಕಾಗಲ್ಲ, ಅಷ್ಟು ಸ್ಮೃತಿ ಗ್ರಂಥಗಳಿದೆ. ವ್ಯಾಘ್ರಪಾದ ಸ್ಮೃತಿ, ಆದಿತ ಸ್ಮೃತಿ, ಹಿಂಗೆ ವಿಶ್ವಾಮಿತ್ರ ಸ್ಮೃತಿ, ಏನೇನೇನೇನೋ ಸ್ಮೃತಿ ಹೆಸರು ನಾವು ಹೆಸರೇ ಕೇಳೋ ಅಷ್ಟು ಸ್ಮೃತಿ ಗ್ರಂಥಗಳು ಇದೆ. ಅದೆಲ್ಲ ಯಾವುದು ಮೂಲ? ವೇದದ ಮೂಲ. ವೇದದಲ್ಲಿ ಕೊಂಡಾಡೋದು ಯಾರು? ಪರಮಾತ್ಮ. ಆದ್ರಿಂದಲೇ ನಾರದರು ಹೇಳ್ತಾ ಇದ್ರು ಸರ್ವವೇದ ಮಯೋ ಹರಿ. ವೇದಗಳನ್ನು, ಈ ವೇದದಲ್ಲಿ ಹೇಳಿರ್ತಕ್ಕಂಥ ಸರಿಯಾದ ಧರ್ಮಾಚರಣೆಗಳನ್ನು ತಿಳಿದಿರ್ತಕ್ಕಂಥ ಜ್ಞಾನಿಗಳು ರಚನೆ ಮಾಡಿರ್ತಕ್ಕಂಥ ಸ್ಮೃತಿ ಗ್ರಂಥ. ಅದನ್ನು ಅನುಸರಿಸಿಕೊಂಡು ನಾವು ಆಚರಣೆ ಮಾಡಿದರೆ ಅವರ ಮಾತುಗಳು ಎಲ್ಲದಕ್ಕೂ ಅದಕ್ಕೆ ಸಂವಾದ. ಅದಕ್ಕೆ ಹೇಳಿದೆ, ನಮ್ಮಲ್ಲಿ ತಲೆಗೆ ಒಂದೊಂದು ಮನೇಲಿ ಒಂದೊಂದು ಧರ್ಮಾಚರಣೆ, ತಲೆಗೆ ಒಂದೊಂದು ಧರ್ಮ, ನಮ್ದೇ ಆದ ಹೊಸ ಧರ್ಮ, ಹಿಂಗೆಲ್ಲ ಮಾಡ್ಕೊಂಡ್ಬಿಟ್ಟಿರ್ತೇವೆ. ಯಾರನ್ನು ಕೇಳಲಿಕ್ಕೆ ಹೋಗೋದಿಲ್ಲ. ಕೇಳಲಿಕ್ಕೆ ಹೋದ್ರೆ ಸಮಸ್ಯೆ ಅಂತ. ಆದ್ರಿಂದ ಅದಲ್ಲ, ಆ ಜ್ಞಾನಿಗಳು ಹಾಕಿಕೊಟ್ಟ ಮಾರ್ಗದ ಧರ್ಮದ ಕಟ್ಟುಪಾಡುಗಳಲ್ಲಿ ನಾವು ಆಚರಣೆ ಮಾಡಿದರೆ ಏನಚ ಆತ್ಮ ಆಶು ಪ್ರಸೀದತೆ, ಬೇಗ ಪರಮಾತ್ಮ ನಮಗೆ ಒಲಿಯುತ್ತಾರೆ. ಆದ್ರಿಂದ ಅದಕ್ಕೆ ಧರ್ಮ ಧರ್ಮ ಅಂತ ಕರೀತಾರೆ. ಯಾವುದು ಧರ್ಮ, ಯಾವುದು ಭಗವಂತ ಪ್ರಸನ್ನನಾಗ್ತಾರೋ ಅದು ಧರ್ಮ. ನಾವು ಅನ್ಕೊಂಡಿದ್ದೆಲ್ಲ ಧರ್ಮ ಅಂತ ಆಗೋದಿಲ್ಲ ಅನ್ನುವುದಾಗಿ ಈ ರೀತಿಯಾಗಿ, ಅದರಿಂದ ಭಗವತ್ ಪ್ರಧಾನ ಸಾಧನತ್ವೇ ಸತಿ ಅನುಷ್ಠೇಯತ್ವ, ಪರಮಾತ್ಮ ಪ್ರಸನ್ನನಾಗುವುದರ ಜೊತೆಗೆ ಅನುಷ್ಠಾನದ ಯುಕ್ತವಾಗಿರತಕ್ಕಂಥದ್ದಕ್ಕೆ ಧರ್ಮ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಎಲ್ಲರಿಗೂ, ಎಲ್ಲಾ ವರ್ಣದವರು ಕಾಮನ್ನಾಗಿ ಅನುಸರಣೆ ಮಾಡಬೇಕಾಗಿರ್ತಕ್ಕಂಥ ಧರ್ಮದ ಆಚರಣೆಗಳು, ಸಾಧಾರಣವಾದ ಧರ್ಮಗಳೇನು? ಸತ್ಯ ಧರ್ಮ ಅಂದ್ರೆ ಇನ್ನೊಂದು ಹೇಳ್ತಾರೆ, ಧರ್ಮಸ್ಯ ಚರಣಂಶೇಯೋ ಧರ್ಮಜ್ಞಾನಂ ಚ ದುಷ್ಕರಂ ಯಸ್ಸದಾಂ ಧಾರಕೋ ನಿತ್ಯಂ ಸಧರ್ಮ ಇತ್ಯ. ಬಹಳ ಧರ್ಮದ ಸೂಕ್ಷ್ಮತೆ ಅಂತ ಹೇಳಿದ್ರೆ ನಾವು ಅಂತ ಇರ್ತೀವಿ. ಈ ಧರ್ಮ ತಪಸ್ಸು 30 ಧರ್ಮಗಳನ್ನ ಹೇಳ್ತಾರೆ. ಎಲ್ಲರೂ ಕಾಮನ್, ಎಲ್ಲಾ ವರ್ಣದವರು, ಈ ವರ್ಣ ಆ ವರ್ಣ ಅಂತಲ್ಲ, 4 ವರ್ಣದ ಜನರು ಎಲ್ಲರೂ ಕಾಮನ್ ಆಗಿ ಆಚರಣೆ ಮಾಡಬೇಕಾಗಿರತಕ್ಕಂಥ ಧರ್ಮಗಳು ಯಾವುದು? ಸತ್ಯ, ದಯೆ, ತಪಸ್ಸು, ಶೌಚ, ತಿತೀಕ್ಷ, ಶಮ, ದಮ, ಅಹಿಂಸಾ, ಬ್ರಹ್ಮಚರ್ಯ, ತ್ಯಾಗ, ಸ್ವಾಧ್ಯಾಯ, ಆರ್ಜವ, ಸಂತೋಷ, ಋಣಂ, ಮೌನಂ, ಆತ್ಮವಿಮರ್ಶನಂ, ಹೀಗೆ ಅನೇಕ ವಿಧವಾಗಿ 30 ಅನ್ನಾದ್ಯೇ ಸಂವಿಭಾಗೆ ಭೂತೇಭ್ಯ ಚ ಯಥಾರತಃ ತೇಷು ಆತ್ಮದೇವತಾ ಬುದ್ಧಿ ಸುತರಾಂ ಋಷು ಪಾಂಡವ. ನೋಡಿ ಹೇಳ್ತಾ, ಸತ್ಯ ಅಂತಂದ್ರೇನು? ನಾವೇನ್ ತಿಳಿತೀವಿ? ಸತ್ಯ ಅಂತಂದ್ರೆ ಇನ್ನೊಂದು ಅರ್ಥ ನಮಗೆ ಗೊತ್ತೇ ಇಲ್ಲ. ಸತ್ಯ ಅಂದ್ರೇನು? ಟ್ರೂತ್ ಅಂದ್ರೇನು? ಸತ್ಯ, ಇಷ್ಟೇ ಅರ್ಥ. ಸತ್ಯ ಅಂದ್ರೆ ಅಷ್ಟಲ್ಲ. ಸದಾಮಿತಂ ತತ್ ಸತ್ಯಮತ್ಯುಚ್ಯತೆ ಅಂತ ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲೂ ಮಾತು ಹೇಳ್ತಾರೆ. ಇಲ್ಲೂ ವ್ಯಾಖ್ಯಾನ. ಸತ್ಯ ಅಂತಂದ್ರೆ ಭೂತಹಿತಂ,
ಯಾವುದು ಸಜ್ಜನರಿಗೆ ಹಿತವೋ ಅದಕ್ಕೆ ಸತ್ಯ ಅಂತ ಕರೀತಾರೆ. ಸಜ್ಜನರಿಗೆ ಹಿತವಾದದ್ದು ಎಸ್ ಸದಾಮಿತಂ. ಅದಕ್ಕೆ ಶ್ರೀಮದಾಚಾರ್ಯ ಒಂದು ದೃಷ್ಟಾಂತ ಕೊಟ್ಟಿದ್ದಾರೆ. ಒಂದು ಊರಿನಲ್ಲಿ ಒಬ್ಬ ಋಷಿ ಇದ್ನಂತೆ. ಋಷಿ ತಾನ ಆಶ್ರಮದಲ್ಲಿ ಬಹಳ ಧರ್ಮನಿಷ್ಠ, ಸದಾ ಸತ್ಯವಚನ, ಯಾವಾಗಲೂ ಸುಳ್ಳನ್ನ ಅವನ ಬಾಯಿಂದ ಬಂದೇ ಇಲ್ಲ ಅಂದ್ರೆ ಇಲ್ಲೇ ಇಲ್ಲ, ಅಷ್ಟು ಸತ್ಯವಾದಿ, ಭಾರಿ ತಪೋನಿಷ್ಠ, ಒಳ್ಳೆಯ ನಿಷ್ಠ. ಆ ಋಷಿಗಳ ಆಶ್ರಮದ ಹತ್ರ ಒಂದು ಊರಿನಲ್ಲಿ ಒಮ್ಮೆ ಏನಾಯ್ತಂತಂದ್ರೆ, ಒಂದು ಕಾಲದಲ್ಲಿ ಎಲ್ಲ ಕಳ್ಳರ ಆಕ್ರಮಣ ಮಾಡಿಬಿಟ್ಟಿರುತ್ತೆ. ದರೋಡೆಕೋರರು, ಭಾರೀ ಸಂಖ್ಯೆಯಲ್ಲಿ ದರೋಡೆಕೋರರು ಆಕ್ರಮಣ ಮಾಡಿದ್ದಾರೆ. ಊರಿನವರೆಲ್ಲ ತಪ್ಪಿಸ್ಕೋಬೇಕು ಅಂತ ಒಂದಷ್ಟು ಜನ ಎಲ್ಲೋ ಚಲ್ಲಾಪಿಲಿ ಆದ್ರು, ಎಲ್ಲೋ ಹೋದ್ರು. ಒಂದಿಷ್ಟು ಜನ ಆ ಋಷಿಗಳ ಆಶ್ರಮಕ್ಕೆ ಹೋಗಿ ಹೊಕ್ಕೊಂಡು ಅದನ್ನ ಮುಚ್ಚಿಟ್ಕೊಂಡ್ರು. ಇಲ್ಲ ಆದ್ರೆ ಯಾರು ಬರೋದಿಲ್ಲ ಋಷಿಗಳು ಅಂತ ಹೇಳಿ ಅವ್ರು ನಮ್ಮನ್ನು ಕಾಪಾಡ್ತಾರೆ ಅಂತ. ಕಳ್ಳರೆಲ್ಲ ಬಂದ್ರು. ಅವ್ರು ಬಂದು ಕೇಳ್ತಾ, ಇಲ್ಲಿ ಆ ಊರಿಂದ ಓಡ್ ಬಂದಿರೋ ಜನ ಎಲ್ಲ ಇದ್ದಾರ ಅಂತ. ಋಷಿಗಳಿಗೆ ಜಿಜ್ಞಾಸೆ ಆಯ್ತು ಏನ್ ಮಾಡ್ಬೇಕು ಅಂತ. ನಾನೆಂದೂ ಸುಳ್ಳು ಹೇಳಿಲ್ಲ, ಏನ್ ಮಾಡೋಣ ಅಂತ ಸತ್ಯ ಹೇಳ್ಬಿಟ್ರಂತೆ. ಸತ್ಯ ಇಲ್ಲ ನಮ್ಮ ಇದರಿಂದ ಗುಡಿಸ್ಲಿಂದ ಅಳ್ಕೊಂಡಿದ್ದಾರೆ ಅಂತ. ಅವ್ರನ್ನೆಲ್ಲ ಕರ್ಕೊಂಡೋಗಿ ಚಿತ್ರಹಿಂಸೆ ಕೊಟ್ಟು ಮಾಡಬಾರದನ್ನ ಮಾಡಿದ್ದಕ್ಕೆ ಋಷಿಗಳಿಗೆ ಅನ್ಯತ ನರಕ ಉಂಟಾಯಿತು ಅಂತ ಹೇಳ್ತಾರೆ. ಸತ್ಯ ಹೇಳಿದ್ದು ಯಾರಿಗೆ ಹಿತ ಆಗ್ಬೇಕು? ಸಜ್ಜನರಿಗೆ ಹಿತ ಆಗ್ಬೇಕು. ಸತ್ಯ ಹೇಳಿದ್ದನ್ನ ಸಜ್ಜನರಿಗೆ ಹಿತ ಆಗೋಂಗಿದ್ರೆ ಅದು ಸತ್ಯ ಅಂತ ಕರೀತಾರೆ. ಹಂಗಾರೆ ಸತ್ಯವನ್ನು ಹೇಳಲೇಬಾರದು ಅಂತ ಅಲ್ಲ, ಸತ್ಯ ಸದಾ ವಚನವೇ. ನಮ್ಮಲ್ಲಿಂದ ಸತ್ಯವೇ ಯಾವಾಗ್ಲೂ. ಸತ್ಯಸ್ಯ ವಚನಂಶಯ ಸತ್ಯ ಜ್ಞಾನಂತ ದುಷ್ಕರಂ. ಸತ್ಯ ಅನ್ನೋದು ಬಾಯಲ್ಲಿ ಹೇಳಲಿಕ್ಕೆ ಸುಲಭ ಇದೆ, ಆದ್ರೆ ನಿಜವಾದ ಅರ್ಥ ಅದನ್ನ ಬಹಳ ವಿಮರ್ಶೆ ಮಾಡಿ ಚಿಂತನೆ ಮಾಡಬೇಕು. ಆದ್ದರಿಂದಾಗಿ ಸ್ತ್ರೀಷು ನರ್ಮೇ ವಿವಾಹೇ ಚ ವೃತ್ಯರ್ಥೆ ಪ್ರಾಣ ಸಂಕಟೆ ಅನ್ನುವ ಸಂದರ್ಭಗಳಲ್ಲಿ, ಕೆಲವು ಸಂದರ್ಭಗಳನ್ನು ನೀವು ಮುಂದೆ 8ನೇ ಸ್ಕಂದದಲ್ಲೇ ಕೇಳ್ತಿಲ್ಲ, ಬರಿರಾಜನ ಚರಿತ್ರೆಯಲ್ಲಿ ಸ್ತ್ರೀಯರಲ್ಲಿ ಸ್ತ್ರೀಷು ನರ್ಮೆ ಹಾಸ್ಯ ಮಾಡುವಾಗ, ಧರ್ಮ ಸಂಕಟ ಬಂದಾಗ, ಪ್ರಾಣಾಪಾಯಗಳು ಬಂದಾಗ ಸತ್ಯ ಹೇಳಬೇಕು ಅಂತ ಇಲ್ಲ. ಆದ್ರಿಂದಾಗಿ ಸತ್ಯ ಅಂತಂದ್ರೆ ಏನು? ಭೂತಹಿತ. ಯಾವುದು ಸಜ್ಜನರಿಗೆ ಹಿತವೋ ಎಸ್ ಸದಾಮಿತಂ ತತ್ ಸತ್ಯಮುಚ್ಯುಚ್ಯತೆ. ದಯಾ ಅನೇಕ ವಿಧವಾಗಿ ಹೇಳ್ತಾರೆ. ದಯಾ ಭೂತ ದಯೆಯನ್ನು ಮಾಡುವುದು. ತಿತಿಕ್ಷಾ ಸಹನ ಬುದ್ಧಿ, ಅದು ನಮ್ಮಲ್ಲಿ ಬಹಳ ಕಡಿಮೆ ಆಗ್ಬಿಟ್ಟಿದೆ. ಶೌಚಾಚರಣೆಗಳು ಎಲ್ಲವನ್ನು ನಾವು ದೇಹದ ಇಂದ್ರಿಯಗಳನ್ನೆಲ್ಲ ಶೌಚವನ್ನು ಇಟ್ಕೋಬಹುದು. ಈ ಇಜ್ಯ, ದೇವಪೂಜಾ, ಬ್ರಹ್ಮಚರ್ಯ, ಮತ್ತೆ ತ್ಯಾಗ, ನಿಷಿದ್ಧವಾದ ಪದಾರ್ಥಗಳನ್ನ ಬಿಡೋದು. ತ್ಯಾಗ ಅಂದ್ರೆ ದೇವರನ್ನೇ ಬಿಟ್ಬಿಡು ಅಂತ ಕೇಳೋದಲ್ಲ. ದೇವರ ಹತ್ರ ಹೋಗಿ ಕೇಳ್ತಾರೆ ಜ್ಞಾನ ಭಕ್ತಿ ವೈರಾಗ್ಯ ಕೊಡು, ಅವನ ಮೇಲೆ ವೈರಾಗ್ಯ ಅಂತಲ್ಲ. ದೇವರನ್ನು ಕೇಳುವಾಗ ಜ್ಞಾನ ಭಕ್ತಿ ವೈರಾಗ್ಯ ಕೊಡು ಅಂತ ಕೇಳ್ತೇವೆ. ಜ್ಞಾನ ಭಕ್ತಿ ಕೊಟ್ಟು ವೈರಾಗ್ಯನು ಅವನ ಮೇಲೆ ತಗೊಂಡ್ಬಿಟ್ರೆ ಆ ದೇವರ ಮೇಲೆ ವೈರಾಗ್ಯ ಅಂತ ಆಗ್ಬಿಡುತ್ತದೆ. ಅದರಲ್ಲಿ ತ್ಯಾಗ ಅಂದ್ರೆ ನಿಷಿದ್ಧವಾದದ್ದರ ತ್ಯಾಗ. ಅದರಿಂದಾಗಿ ಆತ್ಮವಿಮರ್ಶನಂ, ಆತ್ಮ ಅಂದ್ರೆ ಪರಮಾತ್ಮ ಅಂತ ಒಂದರ್ಥ, ಪರಮಾತ್ಮನನ್ನು ವಿಮರ್ಶನೆ ಮಾಡುವುದು ಅಂತ ಒಂದು. ಇನ್ನೊಂದರ್ಥ ಆತ್ಮವಿಮರ್ಶನ, ನಮ್ಮನ್ನು ನಾವು ಅವಾಗವಾಗ ಮನವ ಶೋಧಿಸೋರು ನಿತ್ಯ ಅಂತ. ದಿನ ಮಾಡಲ್ಪ ಪಾಪ ಪುಣ್ಯದ ವೆಚ್ಚ. ದಿವಸ ಒಂದು ಸಲ ನಾವು ರಾತ್ರಿ ಮಲಗಕ್ಕಿಂತ ಮುಂಚೆ ನಮ್ಮ ಮನಸ್ಸನ್ನು ಒಂದ್ಸಲ ವಿಚಾರ ಮಾಡ್ಬೇಕಂತೆ. ನಾನು ಇವತ್ತು ಮನಸ್ಸಲ್ಲಿ ಎಷ್ಟು ಜನನ್ ಬೈದೆ, ಬಾಯಿಂದ ಎಷ್ಟು ಜನನ್ ಬೈದೆ, ಎಷ್ಟು ಜನನ್ ಹೊಗಳಿದೆ, ಎಷ್ಟು ನಾನು ಜಪ ಮಾಡಿದೆ, ಎಷ್ಟು ಪಾರಾಯಣ ಮಾಡಿದೆ, ಎಷ್ಟು ಸಮಯ ನಾನು ಸಾರ್ಥಕ ಮಾಡಿಕೊಂಡೆ, ಎಷ್ಟು ಹಾಳು ಮಾಡಿಕೊಂಡೆ. ಇದನ್ನ ಒಂದು ಸಲ ನಾವು ಅದನ್ನ ವಿಮರ್ಶೆ ಮಾಡಿಬಿಟ್ರೆ ನಮಗೆ ಹಣೆ ವಾರ ನಮಗೆ ಗೊತ್ತಾಗ್ತದೆ. ಅದರಿಂದಾಗಿ ಆತ್ಮವಿಮರ್ಶನ ಅಂದ್ರೆ ನಮ್ಮನ್ನು ನಾವು ವಿಮರ್ಶನೆ ಮಾಡ್ಕೊಳ್ಳೋದು ಅಂತ. ನಾವು ಅನೇಕ ಸಲ, ಎಷ್ಟೋ ಸಲ ಏನೋ ಪುಣ್ಯ ಕೆಲಸ ಮಾಡಿದಾಗ ಫಲ ಆಗಿರೋದಿಲ್ಲ. ತಕ್ಷಣಕ್ಕೆ ನಾವೇನ್ ಮಾಡ್ಬಿಡ್ತೇವೆ, ಈ ಅವ್ರು ಹೇಳಿದ್ದೇ ಸರಿ ಇಲ್ಲ ಅಂದ್ಬಿಡ್ತೇವೆ. ವೇದವೇ ಸರಿ ಇಲ್ಲ, ಶಾಸ್ತ್ರವೇ ಸರಿ ಇಲ್ಲ, ಮಾಡಿಸಿರ್ತಕ್ಕಂಥ ಕ್ರಮ ಸರಿ ಇಲ್ಲ ಅಂತ ಇನ್ನೊಬ್ಬರ ಮೇಲೆ ನಮ್ಮ ವಿಮರ್ಶೆಯನ್ನು ನಾವು ಮಾಡ್ಕೊಳ್ಳೋದೇ ಇಲ್ಲಲ್ಲ. ಅದರಿಂದಾಗಿ ಆತ್ಮವಿಮರ್ಶನೆ ಅನ್ನೋದು ಒಂದು ಗುಣ. ಅದರಿಂದಾಗಿ ಕಾರೀರ್ಯ ಯಾಗವನ್ನು ಮಾಡಿದ್ರೆ ಮಳೆ ಬರುತ್ತೆ ಅಂತ ಇದೆ. ಜ್ಯೋತಿಷ್ಠೋಮ ಯಾಗ ಮಾಡಿದ್ರೆ ಸ್ವರ್ಗ ಸಿಗತ್ತೆ. ಸಿಗ್ಲಿಲ್ಲ ಅಂತಂದ್ರೆ ವೈಗುಣ್ಯ ನೋಡ್ಬೇಕಲ್ಲ, ಯಾರಲ್ಲಿ ವೈಗುಣ್ಯ, ನಮ್ಮಲ್ಲಿ ವೈಗುಣ್ಯ ಇದೆಯಾ ಅಂತ ಮೊದಲು ವಿಮರ್ಶೆ ಮಾಡ್ಬೇಕು. ಡಾಕ್ಟ್ರೇನು ಔಷಧಿ ಕೊಡ್ತಾರೆ, ಒಳ್ಳೆ ಕಂಪ್ನಿದ ಔಷಧಿನೇ, ನಮ್ ದೇಹಕ್ಕೆ ಸೂಟ್ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಡಾಕ್ಟ್ರು?
ಅದರಿಂದಾಗಿ ಅದನ್ನು ಒಂದೊಂದು ಸಲ ವಿಮರ್ಶನೆ ಮಾಡಬೇಕಾಗತ್ತೆ. ಅದರಿಂದಾಗಿ ನೋಡಪ್ಪ, ಅನ್ನಾದ್ಯೇ ಸಂವಿಭಾಗೇ ತು ಭೂತೇಭ್ಯ ಚೇತಾರತಃ, ಉಣ್ಣುವ ಅನ್ನವನ್ನ ಪಶು ಪಕ್ಷಿಗಳಿಗೆ, ಬ್ರಾಹ್ಮಣರಿಗೆ ಯಥಾಯೋಗ್ಯವಾಗಿ ಅವುಗಳಲ್ಲಿರ್ತಕ್ಕಂಥ ತತ್ವಾಭಿಮಾನಿ ದೇವತೆಗಳನ್ನು ಚಿಂತನೆಯನ್ನ ಮಾಡಿ ಅವುಗಳಿಗೆ ಕೊಟ್ಟು ಉಣ್ಣಬೇಕಂತೆ. ಇದು ಒಂದು ಗುಣವೇ ಅನ್ನೋದನ್ನ ಹೇಳ್ತಾರೆ. ಅನ್ನದಾನ ಒಂದು ದೊಡ್ಡ ದಾನ ಅದು. ಅದರಿಂದಾಗಿ ಶ್ರವಣಂ ಕೀರ್ತನಂ ಚಾಸ್ಯ ಸ್ಮರಣಂ ಮಹತಾಂಗತೆ, ಪ್ರಹ್ಲಾದರಾಜರು ಏನು ನವವಿಧ ಭಕ್ತಿಗಳಿದ್ರು ಅದೆಲ್ಲರಿಗೂ ಕಾಮನ್. ಶ್ರವಣ ಮಾಡಬೇಕು, ಕೀರ್ತನೆ ಮಾಡಬೇಕು, ಸ್ಮರಣೆ ಮಾಡಬೇಕು. ಮಹತಾಂಗತೆಯೇ ಸೇವೇದ್ಯ ಅವನತಿ ಸಖ್ಯಂ, ಪರಮಾತ್ಮನನ್ನ ನನ್ನ ಸಖ ಅಂತ ಹೇಳಿ ಅವನಿಗೆ ನನ್ನನ್ನು ನಾನು ಸಮರ್ಪಣೆ ಮಾಡಿಕೊಡ್ಬೇಕು ಎಂಬುದಾಗಿ ಅನೇಕ ವಿಧವಾಗಿ. ಶ್ರವಣ ಅಂದ್ರೆ ಏನು? ಶ್ರವಣ ಅಂತಂದ್ರೆ ಒಂದು ಸಲ ಕೇಳಿದ್ರೆ ಇನ್ನೊಂದ್ಸಲ ಕೇಳಿದ್ರು, ಒಂದ್ಸಲ ನೋಡಿದ ಸಿನಿಮಾ ಬಿಟ್ಬಿಡ್ತಾರ, ಮತ್ ಮೂರ್ ಸಲ ನೋಡ್ತಾರೆ. ಅದು ಬರೀ ಕಂಠಿಗೆ ಅಷ್ಟೇ ಅಲ್ಲ. ಶ್ರವಣ ಅಂದ್ರೆ ಒಂದು ಸಲ ಕೇಳಿದ್ದ ಪರಮಾತ್ಮನ ದಿವ್ಯವಾದ ಚರಿತ್ರೆಗಳನ್ನ ಮತ್ತೆ ಮತ್ತೆ ಅದೇ ವಾಕ್ಯಗಳಿಂದಲೋ ಅಥವಾ ಬೇರೆ ವಾಕ್ಯಗಳಿಂದಲೋ ಕೇಳುವುದಕ್ಕೆ ಶ್ರವಣಾವೃತ್ತಿ ಅಂತ ಕರೀತಾರೆ. ಅದು ಕೇಳೋದ್ರಿಂದ ಏನು, ಅವರು ಹೇಳಿದ್ದಾರೇನೆ, ಇನ್ನೊಂದ್ಸಲ ಮುಂದಿನ ವರ್ಷ ನೀವು ಸಪ್ತಮಸ್ಕಂದ ಹೇಳಿಸಿದ್ರು ಇದೇ ಹೇಳ್ತಾರಲ್ಲ ಅಂತ ಅನಿಸ್ತತೆ. ಆದ್ರೆ ಪ್ರತಿ ಬಾರಿಯೂ ಅದು ಒಂದು ವೈಶಿಷ್ಟ್ಯವಾದ ಪುಣ್ಯವನ್ನು ಸಂಪಾದನೆ ಮಾಡ್ತದಂತೆ. ಇವತ್ತು ಊಟ ಮಾಡಿದ್ಮೇಲೆ ನಾಳೆ ಊಟ ಮಾಡಿದ್ರೆ ಹೆಂಗ್ ಮತ್ತೆ ಹೊಟ್ಟೆ ತುಂಬತ್ತೋ ಹಂಗೆ ಅದು ಪ್ರತಿ ಬಾರಿಯೂ ವೈಶಿಷ್ಟ್ಯವಾದ ಪುಣ್ಯವನ್ನು ನಮಗೆ ಹುಟ್ಟಿಸ್ತದಂತೆ. ಆದ್ರಿಂದಾಗಿ ಈ ಸಾಧನದ ಸೋಪಾನದಲ್ಲಿ ಮೊದಲನೇ ಹೆಜ್ಜೆ ಶ್ರವಣ. ಸಾಧನದ ಸೋಪಾನದಲ್ಲಿ ಮೊದಲನೇ ಹೆಜ್ಜೆ ಶ್ರವಣ ಮಾಡೋದನ್ನ ಇಟ್ಕೊಳ್ಳಿ. ಇವತ್ತು ಕಡಿಮೆ ಆಗಿರೋದೇ ಅದು. ಯಾಕಂದ್ರೆ ಎಲ್ಲರಿಗೂ ಮನೆಯಲ್ಲಿ ಆನ್ಲೈನ್ ಅಲ್ಲಿ ಸಿಗತ್ತೆ ಅಂತ ಆನ್ಲೈನ್ ಅಲ್ಲಿ ಕೂತ್ ನೋಡ್ತಾ ಇರೋರು ತಿಪ್ಪುರ್ಲಾಗ ಹಾಕಿದ್ರು ಪೂರ್ತಿ ನೋಡಲ್ಲ. ಅಷ್ಟಂತೂ ಸತ್ಯ. ಯಾರ್ಯಾರು ನೋಡಲ್ಲ, ಸ್ವಾಮಿಗಳದ್ದು ಬಂದ್ರು ನೋಡಲ್ಲ. ಆನ್ಲೈನ್ ಯಾವ್ದಾರ ಕಾಂಟ್ರವರ್ಸಿ ಯಾವ್ದಾರ ವಿಚಾರಗಳಿದ್ರೆ ನೋಡ್ತಾರೆ ಪೂರ್ತಿ ವಿಡಿಯೋ. ಅದ್ ಬಿಟ್ರೆ ಆನ್ಲೈನ್ ಅಲ್ಲಿ ನೋಡ್ತಾ ಇದ್ದಾರೆ ಅಂತಂದ್ರೆ ಈಗಿಲ್ ನೋಡ್ತಾರೆ, ಆಮೇಲೆ ಇನ್ನೊಂದ್ 5 ನಿಮಿಷ ಇನ್ನೇನೋ ವಿಡಿಯೋ ನೋಡ್ತಾರೆ, ಇನ್ನೊಬ್ರು ಆಚಾರ ಯಾರ್ದೋ ನೋಡ್ತಾರೆ, ಬೇಡ ಅಂದ್ರೆ ಎಲ್ಲ ಆಫ್ ಮಾಡಿ ಕೂತ್ಕೊಂತಾರೆ. ಅದರಿಂದಾಗಿ ಆನ್ಲೈನ್ ಅಲ್ಲಿ ನೋಡೋದು ಏನೋ ದೇವರು ನಮ್ಗೆ ಅನುಕೂಲ ಕೊಟ್ಟಿದ್ದಾನೆ ಅಂತ ಅಷ್ಟೇ. ಆದ್ರೆ ಪೂರ್ತಿಯಾಗಿ ಎಷ್ಟೋ ಸಲ ಏನಾಗ್ತದೆ ಅಂತಂದ್ರೆ ಅದು ಕೇಳ್ತಾ 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 ಒಳ್ಳೆ ನಿದ್ದೆ ಬಂದ್ಬಿಡ್ತದೆ. ಅದೊಂದು ದೊಡ್ಡ ಸೌಭಾಗ್ಯ ನಮ್ಗೆ. ಎದುರಿಗಿದ್ದಾಗ್ಲೂ ನಿದ್ದೆ ಬರ್ತದೆ. ಅಲ್ಲಾಗ್ತದಂತ ಎಬ್ಸವರು ಇರೋದಿಲ್ಲ, ಮಲ್ಕೊಂಡೇ ಕೇಳ್ತಾ ಇರ್ತಾನೆ. ಅದರಿಂದ ಬೇಗ ನಿದ್ದೆನೂ ಬಂದ್ಬಿಡ್ತದ. ಅಂತ ಸೌಭಾಗ್ಯನೂ ದೇವರು ಅದಕ್ಕೆ ಕೊಟ್ಟಿದ್ದಾನೆ ಆನ್ಲೈನ್ ವ್ಯವಸ್ಥೆಗೆ. ಅದರಿಂದಾಗಿ ಈ ರೀತಿಯಾಗಿ ಶ್ರವಣ, ಕೀರ್ತನೆ, ಸ್ಮರಣ ಇವೆಲ್ಲವೂ ಸಹಿತ ದೇವರನ್ನ ಪಡೀಲಿಕ್ಕೆ ಇರ್ತಕ್ಕಂಥ ಸಾಮಾನ್ಯ ಧರ್ಮಗಳು. ತ್ರಿಲಕ್ಷಣಯುಕ್ತ ಸರ್ವಾತ್ಮ, ಈ 30 ಗುಣಗಳನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಂಡ್ಬಿಟ್ರೆ ಅವಶ್ಯವಾಗಿ ದೇವರನ್ನ ಹೊಂದಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಹೇಳ್ತಾ ಮೊದಲನೆಯದು ವರ್ಣಾಶ್ರಮ ಧರ್ಮಗಳಲ್ಲಿ ಮೊದಲನೆಯದಾಗಿರ್ತಕ್ಕಂಥದ್ದು ಬ್ರಾಹ್ಮಣ. ಬ್ರಾಹ್ಮಣನ ಧರ್ಮಗಳೇನು? ಸಂಸ್ಕಾರ ಯಜ್ಞವಚ್ಛಿನ್ನಸ್ಸ ದ್ವಿಜೋ ವೈದಿಕಾಲಯ ವಿದ್ಯಾಧ್ಯಯನದಾನಾನಿ ವಿಹಿತಾನಿ ದ್ವಿಜನ್ಮನಂ. ದ್ವಿಜ ಅಂತ ಯಾರಿಗೆ ಕರೀತಾರೆ? 2 ಬಾರಿ ಹುಟ್ಟವನು. ಯಾರು ದ್ವಿಜರು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ 3 ಜನಕ್ಕೆ ದ್ವಿಜ ಅಂತ ಕರೀತಾರಂತೆ. 3 ಜನಕ್ಕೂ ವೇದಾಧಿಕಾರ ಇದೆ, 3 ಜನಕ್ಕೂ ಉಪನಯನ ಸಂಸ್ಕಾರ ಇದೆ. ಆದ್ರಿಂದ 3 ಜನರಕ್ಕೆ ಇವ್ರು 3 ಜನರಿಗೆ ದ್ವಿಜ ದ್ವಿಜ ಅಂತ ಕರೀತಾರೆ. ಆದ್ರಿಂದ ಸಂಸ್ಕಾರದಿಂದಾಗಿ ಯಾರಿಗೆ ಸರಿಯಾದ ರೀತಿಯಲ್ಲಿ ವೈದಿಕ ಸಂಸ್ಕಾರಗಳು ಅವಿಚ್ಛಿನ್ನವಾಗಿ ಆಗ್ತದೋ ಅವನಿಗೆ ದ್ವಿಜ ಅಂತ ಕರೀತಾರೆ. ಸರಿಯಾದ ಕಾಲದಲ್ಲಿ ಸರಿಯಾದ ಸಮಯಕ್ಕೆ ಸರಿಯಾದ ಕ್ರಮದಿಂದಾಗಿ ಮಾಡಿ ಅದನ್ನು ಉಳಿಸಿ ಬೆಳೆಸ್ಕೊಂಡು ಹೋಗ್ಬೇಕು. ಎರಡೂ ಇದೆ. ಅಪ್ಪ ಏನೋ 8ನೇ ವರ್ಷಕ್ಕೆ ಉಪನಯನ ಮಾಡದ, ಮಗ 1 ದಿವಸ ಸಂಧ್ಯಾನ ಮಾಡಲಿಲ್ಲ ಅಂದ್ರೆ ಪ್ರಯೋಜನ ಇಲ್ಲ. ಅಥವಾ ಮಾಡೋ ಉಪನಯನನೇ ಮದುವೆ ಹಿಂದಿನ ದಿವಸ ಉಪನಯನ, ಸಮಾವರ್ತನ, ಮುಂಜಿ ಇದು ರಿಸೆಪ್ಷನ್, ಆಮೇಲೆ ಮದುವೆ, ಹಿಂಗೂ ಆಗ್ತದೆ. ಆದ್ರಿಂದಾಗಿ ಉಲ್ಟಾ ಆಗ್ಬಿಟ್ರೆ ಅದು ಪ್ರಯೋಜನಕ್ಕಿಲ್ಲ. ಆದ್ರಿಂದಾಗಿ ಕಾಲದಲ್ಲಿ ಯಾವ್ದು ಸಂಸ್ಕಾರಗಳಾಗಬೇಕೋ ಆ ಎಲ್ಲ ಸಂಸ್ಕಾರಗಳನ್ನ ಎಲ್ಲ ಹೇಳ್ತಾರೆ. ಷೋಡಶ ಸಂಸ್ಕಾರಗಳಲ್ಲಿ ಅಂದ್ರೆ ಏನು ಅಂತ ಗರ್ಭಾಧಾರ, ಪುಂಸವನ, ಸೀಮಂತ, ಉನ್ನಯನ, ವಿಷ್ಣು, ಸತ್ಯಧರ್ಮ ತೀರ್ಥರು ಅದೆಲ್ಲ ಹೇಳ್ತಾರೆ. ಯಾವ್ಯಾವ ತಿಂಗಳಲ್ಲಿ ಮಾಡಬೇಕು ಅಂತ ಲೀಸ್ಟ್ ಕೊಟ್ಟಿದ್ದಾರೆ.
ಗರ್ಭಾಧಾರ ಪುಂಸವನ ಸೀಮಂತ ಉನ್ನೇನ ವಿಷ್ಣುಬಲಿ ಜಾತಕರ್ಮ ಅನ್ನಪ್ರಾಶನ ಚೌಲ ಉಪನಯನ ಮಹಾನಾಮ್ನಿ ಮಹಾವ್ರತ ಉಪನಿಷದ್ವ್ರತ ಗೋದಾನ ಸಮಾವರ್ತನ ವಿವಾಹ ಅಂತ 16 ಸಂಸ್ಕಾರ. ನಿಜವಾಗ್ಲೂ ಇರೋದು ಎಷ್ಟು ಅಂತಂದ್ರೆ 64 ಸಂಸ್ಕಾರಗಳು ಅಂತ ಇದೆ. ಅದರೊಳಗೆ ಪ್ರಧಾನವಾಗಿ ಇಷ್ಟನ್ನ ಅನುಷ್ಠಾನ ಮಾಡುವಂತಹದ್ದು ಅಂತ್ಯ ಎಲ್ಲಿಂದ ಗರ್ಭಾಧಾನದಿಂದವರೆಗೆ ನಿಷೇಕಾದಿ ಸ್ಮಶಾನಾಂತ ಅಂತ ಹೇಳ್ತಾರೆ ಸತ್ಯಧರ್ಮ ತೀರ್ಥರ ಮಾತು. ನಿಷೇಕಾದಿ ಸ್ಮಶಾನಂತ ತೇಷಾವೈ ಮಂತ್ರದ ಕ್ರಿಯಾ. ಯಾರು ಮಂತ್ರಯುಕ್ತವಾಗಿ ನಿಷೇಕದಿಂದ ಹಿಡಿದುಕೊಂಡು ಸ್ಮಶಾನದವರೆಗೆ ಸಂಸ್ಕಾರ ಆದ್ರೆ ಅದು ನಿಜವಾದ ಶುದ್ಧವಾದ ಸಂಸ್ಕಾರಯುಕ್ತವಾದ ದೇಹ ಅಂತ ಅದನ್ನೆಲ್ಲ ಹೇಳ್ತಾರೆ. ಆದ್ರಿಂದಾಗಿ ಈ ದ್ವಿಜರು ಈ 3 ಜನ ಯಾರಕ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಈ 3 ಜನಕ್ಕೆ ಇವರಿಗೆ ಕಾಮನ್ ಆಗಿರೋದೇನು ಅಂತಂದ್ರೆ ದೇವರ ಪೂಜೆ ಅಧ್ಯಯನ ದಾನ. 3 ಕಾಮನ್ ಆಗಿ ದೇವ ಪೂಜಾ ಅಧ್ಯಯನ ದಾನ ಇದು 3 ಕಾಮನ್. ಆದ್ರಿಂದಲೇ ಪಾಂಡವರು ಕ್ಷತ್ರಿಯರಾದ್ರಿಂದಾಗಿ ದ್ರೋಣಾಚಾರ ಹತ್ರ ಅಧ್ಯಯನ ಮಾಡೋದು ದಾನಗಳನ್ನ ಮಾಡ್ತಾ ಇದ್ರು ದೇವ ಪೂಜೆಗಳನ್ನ ಮಾಡ್ತಾ ಇದ್ರು. ಇನ್ನಲ್ಲಿ ಅದರೊಳಗೂ ದ್ವಿಜರಲ್ಲಿ ವಿಪ್ರ ದ್ವಿಜ ಅಂತ ಯಾಕಂದ್ರೆ 2 ಜನ್ಮ ಇರುವಂತ ಉಪನಯನಾಗೆ 2ನೇ ಜನ್ಮ ಇದ್ದಂಗೆ ತಾಯಿ ಗರ್ಭದಿಂದ ಒಂದ್ಸಲ ಬರ್ತಾನೆ ಮತ್ತೊಂದ್ಸಲ ಉಪನಯನದಿಂದ ಆದ್ರೆ ದ್ವಿಜ ಅಂತ ಕರೀತಾರೆ. ಅದರೊಳಗೂ ವಿಪ್ರ ಜನ್ಮ ಕರ್ಮವು ಅದಾತಾನಂ ಕ್ರಿಯಶ್ಚ ನಿಗಮೋದಿತ ವಿಪ್ರಸ್ಯ ಅಧ್ಯಯನಾದಿ ತಥೋ ಅನ್ಯಸ್ಯ ಅಪರಿಗ್ರಹ. ಈ ವಿಪ್ರನಿಗೆ ಏನು ದ್ವಿಜನ್ಮದಲ್ಲಿ ವಿಶೇಷವಾಗಿರ್ತಕ್ಕಂಥ ವಿಪ್ರನಿಗೆ ಏನು ಅಂದ್ರೆ ಷಟ್ಕರ್ಮ ಅಧ್ಯಯನ ಅಧ್ಯಾಪನ ದಾನ ಯಜನ ಯಾಜನ ದಾನ ಪ್ರತಿಗ್ರಹ ಅಂತ. ಅಧ್ಯಯನ ಮಾಡಬೇಕು ಇನ್ನೊಬ್ಬರಿಗೆ ವೇದಗಳನ್ನು ಹೇಳ್ಕೊಡಬೇಕು, ಯಜ್ಞ ಮಾಡಬೇಕು ಇನ್ನೊಬ್ಬರಿಗೆ ಯಜ್ಞ ಮಾಡಿಸಬೇಕು, ದಾನವನ್ನು ಸ್ವೀಕಾರ ಮಾಡಬೇಕು ಅದನ್ನ ಪ್ರತಿಗ್ರಹವನ್ನು ಮಾಡಬೇಕು. ಆದ್ರಿಂದಾಗಿ ಈ 6 ಷಟ್ಕರ್ಮಗಳು ಏನಿದೆಯಲ್ಲ ಇಷ್ಟೇ ಇವನಿಗೆ ಹೇಳಿರೋದು. ಇದ್ರ ಮುಂದೆ ಏನು ಹೇಳೇ ಇಲ್ಲ. ಅವನ ಜೀವನಕ್ಕೆ ಮುಂದೇನು ಅಂತ ಎಲ್ಲ ಹೇಳ್ತಾರೆ. ಈ 6ನ್ನ ವಿಪ್ರನಾದವನು ತಾನು ಇದನ್ನ ಷಟ್ಕರ್ಮಗಳು ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ದ್ವಿಜ ಜನ್ಮದಲ್ಲೂ ವಿಶೇಷವಾಗಿ ವಿಪ್ರನಿಗೆ ಇದು. ರಾಜನಿಗೆ ಏನು ಅಂತಂದ್ರೆ ರಾಜ್ಞೋ ವೃತ್ತಿ ಪ್ರಜಾಗೋಪ್ತವು. ರಾಜ್ಞನ ವೃತ್ತಿ ಏನು? ಪ್ರಜೆಗಳ ಕ್ಷೇಮವನ್ನ ತಾನು ಕಾಪಾಡೋದು. ಅಥವಾ ಆ ಪ್ರಜೆಗಳ ಕ್ಷೇಮ ಕಾಪಾಡಬೇಕು ಅಂದ್ರೆ ನೀತಿಶಾಸ್ತ್ರಗಳಲ್ಲಿ ಏನು ಹೇಳಿರ್ತದೋ ಅದೇ ರೀತಿಯಂತೆ ಟ್ಯಾಕ್ಸ್ ವಸೂಲಿ ಮಾಡಬೇಕು. ಸುಮ್ಮನೆ ಕರ ವಸೂಲಿ ಇಲ್ಲೆಲ್ಲ ಬಸ್ ಫ್ರೀ ಬಿಟ್ಟೆ ಇನ್ನೊಂದ್ ಕಡೆ ಜಾಸ್ತಿ ಮಾಡದೆ ಹಂಗೆಲ್ಲ ಇಲ್ಲ. ಯಾವ್ದು ಕ್ರಮದಲ್ಲಿದೆಯೋ ಅದೇ ಕ್ರಮದಲ್ಲಿ ಕರದ ವಸೂಲಿಗಳನ್ನು ಮಾಡಬೇಕು. ವೈಶ್ಯನಾಗಿರ್ತಕ್ಕಂಥ ವಾಣಿಜ್ಯ ಕೃಷಿ ಇತ್ಯಾದಿಗಳನ್ನು ಮಾಡಿಕೊಳ್ಳಬೇಕು. ಚತುರ್ಥ ವರ್ಣನಾದವನು ಒಳ್ಳೆ ಉತ್ತಮವಾದ ರೀತಿಯಲ್ಲಿ ದೇವರ ಸ್ಮರಣೆಗಳ ಇತ್ಯಾದಿಗಳನ್ನು ಮಾಡಿ ಶುಶ್ರೂಷಾದಿಗಳನ್ನ ಮಾಡಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಇನ್ನ ಈ ವಿಪ್ರನಾದವನಿಗೆ ಇನ್ನು ವೃತೇ ರಾಜನಿ ಅಪಾಪತ್ಸು ಸರ್ವೇಷಾಮಪಿ ಸರ್ವಶಃ ಮೃತಾಮೃತಾಭ್ಯಾಂ ಜೀವೇತ ಮೃತೇನ ಪ್ರಮೃತೇನವ. ವಿಪ್ರನಿಗೆ ಇನ್ನು 6 ವಿಧವಾದ ಜೀವನೋಪಾಯನ ಹೇಳ್ತಾರೆ. ನಿಜವಾಗ್ಲೂ 4 ಮೊದಲು ಹೇಳ್ತಾರೆ. ಯಾವುದು ಅಂದ್ರೆ ವಾರ್ತ, ವಿಚಿತ್ರ ಶಾಲಿನಿ, ಯಾಯಾವರ್ಯ, ಶಿಲೋಂಚನ ಅಂತ. ಇದು ಒಂದಕ್ಕಿಂತ ಒಂದು ಉತ್ತಮ. ವಾರ್ತಾ ಅಂತಂದ್ರೆ ಏನು ಅಂತಂದ್ರೆ ಕೃಷಿಗಳನ್ನು ಅವಲಂಬಿಸಿಕೊಂಡು ಬಕ್ಕಳದು, ಕುಶೀದಾದಿ ರೂಪ. ಇನ್ನ ವಿಚಿತ್ರ ಶಾಲ ನಾನಾ ಕ್ಷತ್ರೇಭ್ಯ ನಾನಾ ಧಾನ್ಯ ಅರ್ಜುನ. ಅನೇಕ ಜನ ಕ್ಷತ್ರಿಯರ ಮನೆ ಹೋಗಿ ಧಾನ್ಯಗಳನ್ನ ಬೆಳ್ಕೊಂಡ್ ಬರೋದು ಒಂದು ಕೃಷಿ. ಅದರ ಮೇಲೆ ಇರ್ತಕ್ಕಂಥದ್ದು ವಿಚಿತ್ರ ಶಾಲಿನಿ ಅಂತ ಒಂದು. ಯಾಯಾವರ ನಾವು ಸಾಮಾನ್ಯವಾಗಿ ಕೇಳ್ತೇವೆ, ದಾಸರುಗಳೆಲ್ಲ ಅದನ್ನ ಯಾಯಾವರ ಮಾಡ್ತಾ ಇದ್ರು ಅಂತ. ಅದೊಂದು ಹೇಗೆ ಅಂದ್ರೆ ಅವತ್ತಿಗೆ ಮಾತ್ರ ಎಷ್ಟು ಬೇಕೋ ಅಷ್ಟು ಮಾತ್ರ ಧಾನ್ಯ ಸಂಗ್ರಹ ಮಾಡಬೇಕು. ಅದು ನಮ್ಗೆ ಮುಂದಿನ ವಾರಕ್ಕೆ ಬರುತ್ತೆ ಅವೆಲ್ಲ ಇಲ್ಲ. ಅವತ್ತು ಎಷ್ಟು ಬರ್ತಾ ಇತ್ತೋ ಅವತ್ತು ಉಪಲಬ್ಧವಾದದ್ದು ಅಷ್ಟರೊಳಗೆ ಜೀವನ. ಪುರಂದರದಾಸರ ಕಥೆಯಲ್ಲಿ ಕೇಳ್ತೇವಲ್ಲ, ಒಂದು ಸಲ ಪುರಂದರದಾಸರು ಹೀಗೆ ಯಾಯಾವರ ಬೆಡ್ತಾ ಹೋಗ್ತಾ ಇದ್ರು, ವಿಜಯನಗರದಲ್ಲಿದ್ರು. ಒಂದು ಸಲ ರಾಜನ ಅರಮನೆ ಮುಂದೆ ಹೋಗಿದ್ದಾರೆ. ರಾಜ ಮಾರು ವೇಷದಲ್ಲಿ ಬಂದು ಇವರ ಜೋಳಿಗೆಗೆ
ಬೇಕಾದಷ್ಟು ಮುತ್ತು ರತ್ನ ಅವಳ ಎಲ್ಲ ಹಾಕ್ಬಿಟ್ಟಿದ್ದಾನೆ ಅಕ್ಕಿ ಜೊತೆ ಬೆರೆಸಿ ಬೇಕಾದಷ್ಟು ಮುತ್ತು ಅವಳ ರತ್ನ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಇವರೇನು ಅದನ್ನ ಕಣ್ಣೆತ್ತು ನೋಡುವವರಲ್ಲ, ಹಾಕಿದ್ದಾರೆ, ಜೋಳಿಗೆ ಹಾಕಿದ್ದಾರೆ, ತಗೊಂಡ್ಬಂದಿದ್ದಾರೆ. ಬಂದ ಮೇಲೆ ಮನೆಗೆ ಬಂದ್ರೆ ಹೆಂಡತಿ ಆ ಅಕ್ಕಿಯೆಲ್ಲ ನೋಡ್ತಾಳೆ, ಅಲ್ಲಿ ಮುತ್ತು ರತ್ನ ಅವಳ ಎಲ್ಲ ಇದೆ. ಆ ಸಾಧ್ವಿ ಶಿರೋಮಣಿ ಆ ಎಲ್ಲ ಮುತ್ತು ರತ್ನ ಅವಳನ್ನ ಎಕ್ಕಿ ತಿಪ್ಪೆಗೆ ಹೋಗಾಸ್ತಾ ಇದ್ದಂತೆ. ಪಕ್ಕದಲ್ಲಿ ಅಕ್ಕಿ ಅವಾಗ ಸೋಸೋದಿತ್ತಲ್ಲ, ಅಕ್ಕಿ ಮಾಡ್ತಾ ಅದನ್ನೆಲ್ಲ ಬಿಸಾಕ್ತಾ ಇದ್ದ. ರಾಜನಿಗೆ ಸಂಶಯ ಅಂತ, ಏನ್ ಮಾಡ್ತಾರ ನೋಡೋಣ ಈ ದಾಸರು ಅಂತ. ರಾಜ ಮಾರುವೇಷದಲ್ಲಿ ವ್ಯಾಸರಾಜರ ಜೊತೆ ಬಂದಂತೆ. ಬಂದ್ ನೋಡಿದ್ರೆ ಆ ಹೆಂಡತಿ ಅಕ್ಕಿಯನ್ನು ಸೋಸ್ತಾ ಹೇಳ್ತಾ ಇದ್ದಂತೆ, ಯಾರೋ ನೋಡ್ರಿ, ಯಾರೋ ಮನೆಯಲ್ಲಿ ಭಿಕ್ಷೆ ಹಾಕುವಾಗ ಈ ಅಕ್ಕಿ ಜೊತೆ ಕಲ್ಲು ಮಣ್ಣು ಎಲ್ಲ ಹಾಕ್ಬಿಟ್ಟಿದ್ದಾರೆ ಅಂತೇಳಿ ಅದನ್ನು ಬಿಸಾಕ್ತಾ ಇದ್ರು. ಅಷ್ಟು ಯಾಕೆ ಇದನ್ನ ಹೇಳಲಿಕ್ಕೆ ಕೊಡ್ತೇವೆ ಅಂತಂದ್ರೆ, ಈ ಮುಂದೆ ಗೃಹಸ್ಥನ ಧರ್ಮಗಳನ್ನು ಹೇಳ್ತಾರೆ. ಗೃಹಸ್ಥನಿಗೆ ಬಹಳ ಮುಖ್ಯವಾಗಿ ಬೇಕಾದ್ದೇನು ಅಂತಂದ್ರೆ, ತನ್ನ ಧರ್ಮಾಚರಣೆಗೆ, ತನ್ನ ಪುಣ್ಯದ ಸಂಪಾದನೆಗೆ ಬೇಕಾಗಿರ್ತಕ್ಕಂಥ ಅನುರೂಪಳಾದ ಹೆಂಡತಿಯನ್ನ ಪಡಿಬೇಕಂತ. ಅದು ವ್ಯತ್ಯಾಸ ಆಗ್ಬಿಡುತ್ತೆ, ಪೂರ್ತಿ ಉಲ್ಟಾ ಹೊಡೆದ್ಬಿಡುತ್ತದೆ. ಆದ್ರಿಂದ ಅದನ್ನ ಮುಂದೆ ಹೇಳ್ತಾರೆ. ಇದು ಪುರಂದರದಾಸರ ಜೀವನದಲ್ಲಿ ನಾವು ಕಾಣ್ತೇವೆ. ಆದ್ದರಿಂದಾಗಿ ರಾಜ ಇದು 4. ಇನ್ನೊಂದು ಶಿಲೋಂಚ ಅಂತ. ಶಿಲೋಂಚ ಅಂತಂದ್ರೆ ದ್ರೋಣಾಚಾರ್ಯರು ತಾವು ಜೀವನದಲ್ಲಿ ಅದನ್ನ ಮಾಡ್ತಾ ಇದ್ರು. ಎಲ್ಲ ಭತ್ತದ ಕಣಗಳನ್ನು ಹಾಕುವವರು ಹಿಂದೆ ಎಲ್ಲ. ಅಲ್ಲಿ ರೈತ ಎಲ್ಲ ಭತ್ತವನ್ನು ಜಾಡಿಸಿ ಮಾಡಿ ಎಲ್ಲ ತುಂಬಿಕೊಂಡು ಹೋದ್ಮೇಲೆ ಪಕ್ಷಿಗಳೆಲ್ಲ ತಿಂದು ಉಳಿದ ಧಾನ್ಯ ಏನಾದ್ರೂ ಇದ್ರೆ ಅದನ್ನ ತೆಗೆದುಕೊಂಡು ಬಂದು ಬದುಕಬೇಕಂತ. ಆ ರೀತಿ ದ್ರೋಣಾಚಾರ್ಯರು ಶಿಲೋಂಚ ವೃತ್ತಿಯಿಂದ ಇದ್ರು ಅಂತ ನಾವು ಮಹಾಭಾರತದಲ್ಲಿ ಕೇಳ್ತೇವೆ. ಈ ರೀತಿಯಾಗಿ ಇನ್ನೂ 6 ವಿಧವಾದ ಜೀವನೋಪಾಯವನ್ನ ಹೇಳ್ತಾರೆ. ಏನದು ಅಂತಂದ್ರೆ, ಋತ, ಅನೃತ, ಋತಂ ಉಂಚಶೀಲಂ ಪ್ರೋಕ್ತ, ಋತ, ಅಮೃತ, ಆಮೇಲೆ ಮೃತ, ಪ್ರಮೃತ ಎಂಬುದಾಗೆಲ್ಲ ಹೇಳ್ತಾ ಇದ್ದಾರೆ. ಋತ ಅಂತಂದ್ರೆ ಋತಂ ಅಮೃತಾಭ್ಯಾಂ. ಮೃತ ಅಂತಂದ್ರೆ ಋತಂ ಉಂಚಶಿಲಂ, ಶಿಲೋಂಚ ವೃತ್ತಿ ಅಂತ ಒಂದು. ಎರಡನೇದು ಬೇಡದೆ ಬಂದಿದ್ದು, ಅದಕ್ಕೆ ಅಮೃತ ಅಂತ ವೃತ್ತಿ ಕರೀತಾರಂತೆ. ಮೃತ ಅಂತ ಇನ್ನೊಂದು ನಿತ್ಯ ಬೇಡೋದು. ಆಮೇಲೆ ಕರ್ಷಣ, ಪ್ರಮೃತ ಅಂತಂದ್ರೆ ಹೊಲವನ್ನು ಉಳಿಗೊಳಿಯೋದು. ಸತ್ಯನೃತಂ ಚ ವಾಣಿಜ್ಯಂ, ವಾಣಿಜ್ಯವನ್ನು ವ್ಯಾಪಾರ ಮಾಡಿ ಬದುಕೋದು. ಇವೆಲ್ಲ ವಿಪತ್ ಕಾಲದಲ್ಲಿ, ಅವನಿಗೆ ತುಂಬಾ ಕಷ್ಟ ಅನ್ನೋ ಕಾಲದಲ್ಲಿ ಅವನು ತನ್ನ ಷಟ್ಕರ್ಮಗಳನ್ನು ಬಿಟ್ಟು ಬೇರೆ ಈ ಜೀವನೋಪಾಯಗಳಿಂದ ಬದುಕಬಹುದು ಅಂತ ಆಪ್ಷನ್ ಕೊಟ್ಟಿದ್ದಾರೆ. ನಾವು ಆಪ್ಷನ್ ಅನ್ನೇ ಪ್ರದಾನ ಮಾಡಿಕೊಂಡಿದ್ದೇವೆ ಅಷ್ಟೇ. ವ್ಯತ್ಯಾಸ ಆಗಿರೋದಿಷ್ಟೇನೆ, ಆಪ್ಷನ್ ಅನ್ನ ಪ್ರದಾನ ಮಾಡಿಕೊಂಡಿರುವುದರಿಂದಾಗಿ. ಆದ್ರೆ ಎಂದಿಗೂ ಸಹಿತ ನೀಚ ಜನರ ಸೇವೆಯನ್ನ ಮಾಡಬಾರದು ಅಂತ. ನೀಚರು ಯಾರು ಇರ್ತಾರೆ ಅಂತವರ ಸೇವೆಯನ್ನ ಮಾಡಬಾರದು ಎಂಬುದಾಗಿ ಹೇಳ್ತಾ ಇದ್ದಾರೆ. ರಾಜ ಮತ್ತೆ ಬ್ರಾಹ್ಮಣ ಎಂದಿಗೂ ಸಹಿತ, ಯಾಕಂದ್ರೆ ರಾಜನಲ್ಲಿ ವಿಶೇಷವಾಗಿ ಪರಮಾತ್ಮನ ಸನ್ನಿಧಾನ ಇರ್ತದೆ. ಯಾಕಂದ್ರೆ ಶೃಂಗಿ ಶಾಪ ಕೊಟ್ಟ ಪರೀಕ್ಷಿತ ರಾಜನಿಗೆ. ಅವಾಗ ಅವರ ತಂದೆ ಹೇಳ್ತಾರೆ, ನೋಡಪ್ಪ, ನೃಪಶ್ಚ ಸರ್ವದೇವಮಯ ಸನ್ನಿಧಾನ, ರಾಜನಲ್ಲಿ ಎಲ್ಲ ದೇವತೆಗಳ ಸನ್ನಿಧಾನ ಇರ್ತದೆ, ಅವನಿಗೆ ನೀ ಕೊಟ್ಟೆ ಅಂತ ಅಪಮಾನ ಮಾಡಿಬಿಟ್ಟಿಯಲ್ಲ ಅಂತೇಳಿ ಆ ಶಮೀಕ ಋಷಿಗಳು ಹೇಳ್ತಾರೆ. ಆದ್ರಿಂದಾಗಿ ಇನ್ನ ಬ್ರಾಹ್ಮಣ ಬಿಟ್ಟೋರ್ಬಿಂಚೋ ಎಲ್ಲ ದೇವತೆ, ಅವನು ಎಂದಿಗೂ ಸಹಿತ ಯಾರ್ಯಾರನ್ನೋ ಕಂಡವರನ್ನ ಬೇಡಿ ಹಣವನ್ನ ಸಂಪಾದನೆ ಮಾಡಲಿಕ್ಕೆ ಹೋಗಬಾರದು, ಇದ್ದಿದ್ರಲ್ಲಿ ತಾನು ಬದುಕಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಅನೇಕ ಮಾತುಗಳನ್ನು ಹೇಳ್ತಾ 4 ವರ್ಣದವರ ಧರ್ಮಗಳನ್ನೆಲ್ಲ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಹೇಳ್ತಾ ಇನ್ನ ಸ್ತ್ರೀಯ ಲಕ್ಷಣಗಳನ್ನು ಹೇಳ್ತಾರೆ. ಸ್ತ್ರೀಯರು ಅವಾಗಲೇ ಎಲ್ಲರಿಗೂ ಅನುಷ್ಠಾನವಾದ ಸಾಮಾನ್ಯ ಧರ್ಮಗಳು ಹೇಳಿದ್ರು. 4 ವರ್ಣಗಳ ಇದನ್ನು ಹೇಳಿದ್ರು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರಂದು. ಇನ್ನು ಸ್ತ್ರೀ ಧರ್ಮಗಳನ್ನ ಹೇಳ್ತಾರೆ. ಸ್ತ್ರೀ ಏನ್ ಮಾಡ್ಬೇಕು? ಸ್ತ್ರೀಣಾಂತು ಪತಿದೇವಾನಾಂ ತತ್ಸೂಷ ಅನುಕೂಲತಾ. ಅವಳು ತನ್ನ ಗಂಡನಿಗೆ ಅನುಕೂಲನಾಗಿರ್ಬೇಕಂತೆ. ತದ್ಬಂಧುಷು, ತನ್ನ ಬಂಧುಗಳಲ್ಲಿ, ತನ್ನ ಗಂಡ ಅಷ್ಟೇ ಅಲ್ಲ,
ಗಂಡನ ಮನೆಯವರ ಜೊತೆಗೂ ಅವರ ಬಾಂಧವರ ಜೊತೆಗೆ ಅತ್ಯಂತ ಗೌರವದಿಂದಾಗಿ ನಡೆದುಕೊಳ್ಳಬೇಕಂತೆ. ನಿತ್ಯಂ ನಿತ್ಯಂ ತದ್ವ್ರತ ಧಾರಣಂ ತದ್ವ್ರತ ಧಾರಣಂ. ಗಂಡ ಯಾವ ವ್ರತಗಳನ್ನ ಧಾರಣೆ ಮಾಡಿರ್ತಾಳೋ ಅವಳು ಅನುರೂಪಳಾಗಿ ಆ ವ್ರತಗಳನ್ನ ಧಾರಣೆ ಮಾಡಿಕೊಂಡವಳಾಗಿರ್ಬೇಕಂತೆ ಅನ್ನೋದನ್ನ ಹೇಳ್ತಾರೆ. ನೋಡಿ, ನಾವು ಇತಿಹಾಸದಲ್ಲಿ ಎಷ್ಟು ಕಾಣ್ತೇವೆ. ಧೃತರಾಷ್ಟ್ರನಿಗೆ ಕಣ್ ಕಾಣಿಸ್ಲಿಲ್ಲ ಅಂತ ಗಾಂಧಾರಿಯ ತಾನು ಕಣ್ಣು ಕಾಣಿಸ್ಕೋಬಾರದು ಅಂತ ಕಣ್ಣು ಕಟ್ಕೊಂಡ್ಬಿಟ್ಲು. ಗಂಡನ ಯಾವ ವ್ರತ ಇರ್ತದೋ ಅದೇ ವ್ರತವನ್ನು ಧಾರಣೆ ಮಾಡುವಂತೆ ಆಯ್ತು ಅವಳು. ಅದರಿಂದಾಗಿ ನೋಡಿ, ಮದುವೆಗಳಲ್ಲಿ ಅಂತಃಪಟ ತೆಗೆದುಕೊಳ್ಳೆ ಒಂದು ಮಾತನ್ನು ಹೇಳ್ತಾರೆ. ಅಭ್ರಾತೃಗ್ನಿಂ ವರುಣಾಪತಿಗ್ನಿಂ ಬೃಹಸ್ಪತಿ ಇಂದ್ರ ವರುಣಾಪತಿಗ್ನಿಂ ಬೃಹಸ್ಪತಿ ಇಂದ್ರಾಪುತ್ರಗ್ನಿಂ ಲಕ್ಷ್ಮೀಂ ತಾಮಸ್ಮೈ ಸುವಾ ಅಂತ. ನೀನು ವರುಣನ ಅನುಗ್ರಹದಿಂದಾಗಿ ನನ್ನ ಅಣ್ಣ ತಮ್ಮಂದಿರಿಗೆ ಎಂದಿಗೂ ಕೆಳಕು ಮಾಡದೇ ಇರುವಂತೆ ಆಗು ಅಂತ ಹೇಳ್ತಾನಂತವನು. ಆ ಮಾತ್ರದ ಅರ್ಥ ಏನು ಅಂತಂದ್ರೆ, ಅಂತಃಪಟ ತೆಗೆದುಕೊಳ್ಳೆ ಆ ವರನ ಬಾಯಿಂದ ಬರುವ ಮಂತ್ರ ಏನಾಗಿರ್ಬೇಕು ಅಂದ್ರೆ, ನೀನು ನಮ್ಮ ಗೋತ್ರಕ್ಕೆ ಬರ್ತಾ ಇದೆಯಾ, ನಮ್ಮ ಮನೆಗೆ ಬರ್ತಾ ಇದೆಯಾ, ಅಭ್ರಾತೃಗ್ನಿಂ ವರುಣನ ಅನುಗ್ರಹದಿಂದಾಗಿ ನನ್ನ ಅಣ್ಣ ತಮ್ಮಂದಿರಿಗೆ ಎಂದಿಗೂ ಕೆಳಕನ್ನು ಉಂಟು ಮಾಡಬೇಡ. ಅಪತಿಗ್ನಿಂ ಬೃಹಸ್ಪತಿ, ನೀನು ಒಳ್ಳೆ ಹೆಂಡತಿಯಾಗು, ಎಂದಿಗೂ ಅಪತ್ನಿಯಾಗಬೇಡ ಬೃಹಸ್ಪತಿಯ ಅನುಗ್ರಹದಿಂದಾಗಿ. ಲಕ್ಷ್ಮ್ಯಾಂ ಇಂದ್ರ ಪುತ್ರಗ್ನಿಂ, ಇಂದ್ರನ ಅನುಗ್ರಹದಿಂದಾಗಿ ಒಳ್ಳೆ ಪುತ್ರರನ್ನು ಪಡೆಯುವಳಾಗು ಎಂಬುದಾಗಿ ಅನೇಕ ಮಾತುಗಳನ್ನ ಆ ವೇದದ ಮಂತ್ರ ಕಂಠಪಟ ತೆಗೆದ ಕೂಡಲೇ ಪುರುಷನಾದವನು ಹೇಳುವಂತ ಮಂತ್ರ. ಅದರಿಂದ ಆ ರೀತಿಯಾಗಿ ಸ್ತ್ರೀ ಅದನ್ನೇ ಭಾಗವತ ಹೇಳ್ತಾ ಇದೆ. ಗಂಡನಿಗೆ ಅನುಕೂಲಲಾಗಿರಬೇಕು, ತನ್ನ ಬಾಂಧವರಿಗೆ ಅನುಕೂಲಲಾಗಿರಬೇಕು, ಗಂಡ ಮಾಡುವಂತ ವ್ರತದ ಆಚರಣೆಗಳನ್ನ ಧರ್ಮಗಳನ್ನ ಪರಿಪಾಲನೆ ಮಾಡುವಳಾಗಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಗಂಡ ಊಟ ಮಾಡಲಿಲ್ಲ ಅಂದ್ರೆ ಊಟ ಮಾಡಬಾರದಂತ. ನ ಭುಕ್ತವತಿ ನ ಸ್ನಾತೋ ನಾಸಂವಿಷ್ಟೋ ನಚ ಭರ್ತರಿ. ದ್ರೌಪದಿ ದೇವಿ ಸತ್ಯಭಾಮ ದೇವಿಗೆ ಹೇಳುವಂತ ಅನೇಕ ಸ್ತ್ರೀ ಧರ್ಮಗಳಿದೆ. ಮಹಾಭಾರತದಲ್ಲಿ ಹೇಳುವಾಗ ಅನೇಕ ವಿಧವಾಗಿರ್ತಕ್ಕಂಥ ಧರ್ಮದ ಮಾತುಗಳು. ಸತ್ಯಭಾಮ ದೇವಿ ಸಾಕ್ಷಾತ್ ಲಕ್ಷ್ಮಿಯೇ, ಆದ್ರೂ ವನಪರ್ವದಲ್ಲಿ ಬರುವಂತಹದ್ದು ದ್ರೌಪದಿ ದೇವಿಯ ಮುಂದೆ ಕೇಳ್ತಾಳಂತೆ. ಯಾಕಂದ್ರೆ ದ್ರೌಪದಿ ದೇವಿ ಅಷ್ಟರ ಮಟ್ಟಿಗೆ ಸ್ತ್ರೀಯ ಧರ್ಮಗಳನ್ನ ಆಚರಣೆ ಮಾಡುವರು. ಯಾಕಂದ್ರೆ ಗಂಡಂದಿರು ಕಾಡಿಗೆ ಹೋದ್ರು ಅಂತ ತಾನು ಕಾಡಿಗೆ ಹೋದ್ರು. ಅವಳನ್ನೇ ಪಣಕ್ಕಿಟ್ಟಿದ್ದು ಸರಿ, ವನವಾಸ ಎಲ್ಲರಿಗೂ ಹಿತ ಆಗಿತ್ತು. ಅವಳು ಅದೇ ಕಷ್ಟಗಳನ್ನು ಅನುಭವಿಸ್ತಾ ಹೋದ್ಲು. ರಾಮ ಕಾಡಿಗೆ ಹೋದ ಅಂತ ಸೀತಾದೇವಿ ಕಾಡಿಗೆ ಹೋದ್ಲು. ಅವಳಿಗೇನು ಹೇಳಿರ್ಲಿಲ್ಲ. ದಶರಥ ಅವಳಿಗೇನಾದ್ರೂ ಹೇಳಿದ್ನ? ರಾಮ ಕೈಕೇಯಿ ಕೇಳಿದ್ದೇನೋ ರಾಮ ವನವಾಸಕ್ಕೆ ಹೋಗ್ಲಿ ಅಂತ. ನನ್ನ ಸೀತೆ ಹೇಳ್ತಾರೆ, ನನ್ನ ಗಂಡನನ್ನು ಅನುಸರಿಸಿಕೊಂಡು ಹೋಗ್ತೇನೆ ಅಂತ ಅವಳು ಹೊರಟ್ಲು. ಇದೊಂದು. ಹಾಗೆ ಸ್ತ್ರೀಯರಿಗೆ ಇನ್ನೊಂದು ಮಾತನ್ನ ಹೇಳ್ತದೆ ಭಾಗವತ. ಸಮ್ಮಾರ್ಜನ ಅನುಲೇಪಾಭ್ಯಂ ಗೃಹಮಂಡನ ವರ್ತನೈ ಸ್ವಯಂ ಚ ಮಂಡಿತ ನಿತ್ಯಂ ಪರಿಮೃಷ್ಟ ಪರಿಚ್ಛದ. ಮನೆಯನ್ನ ಚೆನ್ನಾಗಿ ಅಲಂಕಾರದಿಂದ ಇಟ್ಟಿರ್ಬೇಕಂತ. ಮನೆಯನ್ನ ಶುದ್ಧವಾದ ರೀತಿಯಲ್ಲಿ ಒಳ್ಳೆ ರಂಗವಲ್ಲಿ ಇತ್ಯಾದಿಗಳನ್ನ ಹಾಕಿ. ಇವಾಗೆಲ್ಲ ಮನೆಯಲ್ಲಿ ಗೋಡೆಯ ಮೇಲೆ ಎಲ್ಲ ಬರೆಯೋದಿಲ್ಲ. ಹಿಂದೆಲ್ಲ ಹಳೆಯ ಕಾಲದಲ್ಲಿ ಮನೆಯಲ್ಲಿ ಚಿತ್ತಾರಗಳನ್ನೆಲ್ಲ ಬರೆಯೋರು. ಇವಾಗ ನಾವು ಒಂದ್ಸಲ ಪೇಂಟ್ ಮಾಡಿಸ್ಬಿಟ್ರೆ ಅಲ್ಲಿ ಗೃಹ ಪ್ರವೇಶದ ಶ್ರೀಕಾರ ಬರೆಯೋಕ್ಕೂ ಬಿಡೋದಿಲ್ಲ, ಕೊಳೆ ಆಗತ್ತೆ ಅಂತಲ್ಲ. ಅದಾದ್ಮೇಲೆ ಮತ್ತೆ ಇನ್ನೊಂದ್ಸಲ ಪೇಂಟ್ ಮಾಡಿಸ್ತಿರ್ತಾರೆ. ಹಂಗಾಗಿರ್ತದೆ. ಆದ್ರಿಂದಾಗಿ ಸಮ್ಮಾರ್ಜನ ಅನುಲೇಪಾಭ್ಯಾಂ, ಒಳ್ಳೆ ಮನೆಯನ್ನ ಎಲ್ಲ ಪಾತ್ರೆ ಪಗಡೆ ವಸ್ತುಗಳನ್ನು ಎಲ್ಲವನ್ನು ಶುದ್ಧವಾಗಿ ಇಡಬೇಕಂತೆ. ಮನೆಯಲ್ಲಿ ಅಲ್ಲಿ ಇಲ್ಲಿ ಜಾಡ ಎಲ್ಲ ತುಂಬಿಕೊಂಡಿರಬಾರದು. ಎಲ್ಲವನ್ನು ಮನೆಯ ಪರಿಸರವನ್ನ ಇದನ್ನ ದ್ರೌಪದಿ ದೇವಿ ನಿತ್ಯ ಮಾಡ್ತಾ ಇದ್ದಂತೆ. ಮಹಾಭಾರತದಲ್ಲಿ ಬರೆದ ದ್ರೌಪದಿ ದೇವಿ ತಾನ ಮನೆಯೆಲ್ಲ ವಸ್ತುಗಳನ್ನು ಶುದ್ಧವಾಗಿ ಆ ತರ ಇದು ಬೇಳೆ ಹುಳ ಬಂತು, ಈ ಬಳೆ ಹುಳ ಬಂತು, ಹಿಂಗೆಲ್ಲ ಮಾಡಬಾರ್ದು. ಆ ಕಾಲಕ್ಕೆ ಮನೆಯನ್ನೆಲ್ಲ ಶುದ್ಧವಾಗಿಡ್ತಾ ಮನೆಯ ಸಾಮಗ್ರಿಗಳನ್ನ ಸ್ವಚ್ಛವಾಗಿ ಇಡ್ತಾ ಇರಬೇಕಂತೆ. ಇದು ಕೊಟ್ಟಿಗೆ ಮತ್ತೊಂದು ಮನೆಯನ್ನ ಗೋಮಯದಿಂದ ಸಾರಿಸೋದು ಇವೆಲ್ಲ ಮಾಡಬೇಕು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಮನೆಯನ್ನು ಶುದ್ಧವಾಗಿಡೋದಿಲ್ಲ, ತಾನು ಒಳ್ಳೆ ಸ್ವಯಂಚ ಮಂಡಿತ ನಿತ್ಯಂ, ಒಳ್ಳೆ ಅಲಂಕಾರದಿಂದ ಇರ್ಬೇಕಂತ ಅವಳು. ಆದ್ರೆ ಯಾವಾಗಲೂ ಅಲಂಕಾರ ಮಾಡ್ಕೊಳ್ತಾ ಇರ್ಬೇಕು ಅಂತ ಅಲ್ಲ, ಯಾವಾಗಲೂ ಬ್ಯೂಟಿ ಪಾರ್ಲರ್ಗೆ ಹೋಗಿ ಬರ್ಬೇಕು ಅಂತ ಅಲ್ಲ. ಅವಳು ನಿತ್ಯ ಶುದ್ಧವಾದ ರೀತಿಯಲ್ಲಿ ಅವಳಿಗೆ ಯಾವ ವೇಷಭೂಷಣಗಳನ್ನ ಹೇಳಿದ್ದಾರೆ ಅದರ ತಕ್ಕಂತೆ ಸದಾಕಾಲದಲ್ಲಿ ಮನೆಯಲ್ಲಿ ಲವಲವಿಕೆಯಿಂದ ಇರಬೇಕು ಅನ್ನೋ ಅರ್ಥವನ್ನು ಹೇಳ್ತಾ ಇದ್ದಾರೆ.
ಆದ್ರಿಂದಾಗಿ ಕಾಮೈರುಚ್ಚವಚೈ ಸಾಧ್ವಿ ಪ್ರಶ್ನೆಯೇನ ದಮೇನ ಚ, ಒಳ್ಳೆಯ ಮಾತುಗಳನ್ನ ತಾನಾದಿ ಆಡ್ತಾ ಇರ್ಬೇಕಂತೆ. ಗಂಡ ಪತಿಯ ಸೇವೆಯನ್ನ ಎಂದೂ ಮರಿಬಾರ್ದಂತ. ಅಲ್ಲ, ಇಷ್ಟ ಅಂದ್ಕೊಳ್ಳೆ ಮೊದಲು ಬರೋ ಪ್ರಶ್ನೆ, ಗಂಡ ಒಳ್ಳೆಯವನಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತ ಪ್ರಶ್ನೆ ಬಂದೇ ಬರ್ತದೆ ಯಾರಿಗಾದ್ರೂ. ಗಂಡನ ಸೇವೆ ಮಾಡಬೇಕು ಅಂತ ಸರಿ, ಗಂಡ ಅದಕ್ಕೆ ಹೇಳ್ತಾರೆ ಅಪ್ರವತ್ತ ಶ್ರುತಿ ಸ್ತೃತ್ಯ ಪತಿಂ ತು ಅಪತಿತಂ ಭಜೇತ್. ಪತಿತನಾಗದೇ ಇರ್ತಕ್ಕಂಥ ಗಂಡನನ್ನ ಭಜನೆ ಮಾಡ್ಬೇಕಂತ. ಪತಿತನಾದ್ರೆ ಗಂಡ ಅವಳಿಗೆ ಮತ್ತೊಬ್ಬ ಯಾರೋ ತುಂಬ ಕುಡಿತ, ಮತ್ತೊಂದು ಈ ರೀತಿಯಾಗಿ ದುರ್ವರ್ತನೆಗಳು ಮಿತಿಮೀರಿಯಾಗಿ ಇದ್ದಾಗ ಮಾತ್ರ ಅವಳು ತನ್ನ ಜೀವನವನ್ನ ಬಹಳ ಬಿಡಬಾರದು. ಗಂಡನನ್ನ ಬಿಡದೆ ಅವನ ಆ ಅಧರ್ಮಕ್ಕೆ ತಾನು ಪೋಷಣೆ ಕೊಡಬಾರದು. ಅವನನ್ನ ಆದಷ್ಟು ಧರ್ಮದ ಮಾರ್ಗಕ್ಕೆ ತರಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನ ಯಾ ಪತಿಂ ಹರಿಭಾವೇನ, ಗಂಡನಲ್ಲಿ ಪರಮಾತ್ಮನನ್ನ ಶ್ರೀಹರಿಯನ್ನ ಕಾಣಬೇಕು ಎಂಬುದಾಗಿ ಆ ಸ್ತ್ರೀಯ ಧರ್ಮಗಳನ್ನೆಲ್ಲ ಹೇಳ್ತಾ ಇದ್ದಾರೆ. ಅದರಿಂದಾಗಿ ಆಯಾ ಜಾತಿ ಸ್ವಭಾವಕ್ಕೆ ತಕ್ಕಂತೆ ವಿಧಿಯನ್ನ ಜ್ಞಾನಿಗಳು ಹೇಳಿದ್ದಾರೆ. ಯಾರೋ ನಿನ್ನೆ ಒಬ್ಬರು ಹೇಳಿರ್ತಕ್ಕಂಥದ್ದಲ್ಲ. ಅವರವರ ವರ್ಣಗಳಿಗೆ ತಕ್ಕಂತೆ, ಅವರವರ ವರ್ಣಾಶ್ರಮಗಳಿಗೆ ತಕ್ಕಂತೆ, ಸ್ತ್ರೀಯರಿಗೆ ಪುರುಷರಿಗೆ ತಕ್ಕಂತೆ ಅವನು ಏನ್ ಮಾಡಬೇಕು, ಧರ್ಮಾಚರಣೆಗಳನ್ನ ಮಾಡಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಷ್ಟನ್ನ ಹೇಳ್ತಾ ಇದು ವರ್ಣಾಶ್ರಮಗಳು, ಪುರುಷರು ಸ್ತ್ರೀಯರಿಗೆ ಇರ್ತಕ್ಕಂಥ ಧರ್ಮಗಳು. ಇಷ್ಟಾದ ಮೇಲೆ ನಾರಾಯಣರು ಹೇಳ್ತಾ ಇದ್ದಾರೆ, ಈ ಅದು ಆಶ್ರಮ ಧರ್ಮಗಳು, ವರ್ಣ ಧರ್ಮಗಳು ಅದಾಯ್ತು. ಆಶ್ರಮ ಧರ್ಮಗಳು ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ ಅಂತ 4 ಆಶ್ರಮಗಳನ್ನ ನಾವು ಕಾಣ್ತೇವೆ. ಆ ಆಶ್ರಮಗಳಲ್ಲಿ ಹಿಂದೆ ವರ್ಣಧರ್ಮ, ಆಶ್ರಮ ಧರ್ಮಗಳು. ಆಶ್ರಮ ಧರ್ಮಗಳಲ್ಲಿ ಯಾವುದು ಅಂತಂದ್ರೆ ಬ್ರಹ್ಮಚಾರಿ ಗುರುಕುಲೇ ವಸೇತು ದಾಂತೋ ಗುರು ರೀತಂ. ಬ್ರಹ್ಮಚಾರಿ ಆಗಿರ್ತಕ್ಕಂಥವನು ಗುರುಗಳ ಮನೆಯಲ್ಲಿ ವಾಸ ಮಾಡಬೇಕು. ಆದರೆ ದಾಸವನ್ನೀಚೋ ಗುರು ಸುದೃಢ ಸೌಹೃದ, ಗುರುಗಳನ್ನ ಪರಿಪರಿಯಾಗಿ ಸೇವೆ ಮಾಡಬೇಕು. ಗುರುಗಳನ್ನ ವಿಶೇಷವಾಗಿ ಸೇವೆಗಳನ್ನ ಮಾಡಬೇಕು. ಸಾಯಂ ಪ್ರಾತ ಉಪಾಸೀತ ಗುರು ಅಗ್ನಿ ಗುರು ಅಗ್ನಿ ಅರ್ಥ ಸುರೋತ್ತಮಂ. ಬೆಳಗ್ಗೆ ಮತ್ತೆ ಸಾಯಂಕಾಲದ ಸಂಧ್ಯಾಕಾಲಗಳಲ್ಲಿ ಗುರುಗಳನ್ನ, ಅಗ್ನಿಯನ್ನ, ಸೂರ್ಯನನ್ನ, ಹಿರಿಯರನ್ನ ಸೇವೆ ಮಾಡ್ಬೇಕಂತ. ಇವತ್ತು ಏನು ಸೇವೆ ಮಾಡದೇ ಇದ್ರೂ ಪರವಾಗಿಲ್ಲ, ಬಂದು ನಮಸ್ಕಾರ ಮಾಡಿದ್ರೆ ಸಾಕಾಗಿರುತ್ತೆ. ಆದ್ರೆ ಬ್ರಹ್ಮಚಾರಿ ಆದವನು ಮನೆಯಲ್ಲಿ ನಿತ್ಯ ಹಿಂದೆಲ್ಲ ಇತ್ತು, ಸಂಧ್ಯಾವನೆ ಆದ ಕೂಡಲೇ ದೊಡ್ಡವರಿಗೆಲ್ಲ ನಮಸ್ಕಾರ ಮಾಡಿಸೋರು, ಹೋಗ್ಬಾ ಅಂತ. ಇಷ್ಟಾದ್ರೂ ನಡೀತಾ ಇತ್ತು, ಅದನ್ನ ಮಾಡಿದ್ರೆ ಸಾಕಾಗಿರ್ತದೆ. ಆದ್ರಿಂದ ಸಾಯಂಕಾಲದಲ್ಲಿ, ಪ್ರಾತಃ ಕಾಲದಲ್ಲಿ ಗುರುಗಳು, ಅಗ್ನಿ ಇವುಗಳನ್ನೆಲ್ಲ ಉಪಾಸನೆಯನ್ನ ಮಾಡಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಸಂಧ್ಯೆ ಉಪೇಚ ಯಾತವಾನ, ಪ್ರಾತಃ ಕಾಲ, ಸಂಧ್ಯಾಕಾಲ, ಸಾಯಂಕಾಲ ಅವನು ಗುರುಕುಲದಲ್ಲಿದ್ದು ವಿನೀತನಾಗಿ ಇರಬೇಕಂತ. ಅವನಿಗೆ ಒಳ್ಳೆ ವಿನೀತನಾಗಿದ್ರೆ ಅವನು ವಿನೀತನಾಗಿ ಅಲ್ಲಿಂದ ಹೊರಗೆ ಹೋಗ್ಬೇಕಂತೆ. ಏನೋ ರೋಡಿಸಮ್ ಮಾಡದ ಅಂದ್ರೆ ಕೊನೆಗೆ ಅವನಿಗೆ TC ಕೊಡುವಾಗ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಸರಿ ಇಲ್ಲ ಅಂತ ಕೊಟ್ಬಿಡ್ತಾರೆ. ಹಾಗೆ ಗುರುಗಳಲ್ಲಿ ಇದ್ದಾಗ ಉಪಕ್ರಮ ಅವಸಮೇತ ಚರಣೋ ಶಿರಸಾನಮೇತ, ಗುರುಗಳಿಗೆ ಪಾಠಕ್ಕೆ ಬಂದಾಗ ಮೊದಲಿಗೆ ಕೊನೆಗೆ 2 ಸಲ ನಮಸ್ಕಾರ ಮಾಡೋಗ್ಬೇಕಂತ. ಗುರುಗಳಿಗೆ ಮೊದಲಿಗೆ ಪಾಠದ ಆರಂಭದಲ್ಲಿ ನಮಸ್ಕಾರ ಉಪಕ್ರಮೆ, ಅವಸಾನೇಚ ಚರಣವು ಶಿರಸಾನವೇತು. ಒಂದು ಕಾಲಿಗೆ ಹಿಂಗಂದೆ, ಆ ಎಂದೆ, ಬಾ ಎಂದೆ ಅವೆಲ್ಲ ಇಲ್ಲ, 2 ಕಾಲಗಳನ್ನ ಹಿಡಿದು ನಮಸ್ಕಾರ ಮಾಡಿ ಹೋಗ್ಬೇಕಂತ. ಇದು ಬ್ರಹ್ಮಚಾರಿಯ ಕರ್ತವ್ಯ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಬ್ರಹ್ಮಚಾರಿಗಳು ಕೇಳಲ್ಲ, ಎಲ್ಲ ವಯಸ್ಸಾದವರೇ ಕೇಳ್ತಾ ಇರ್ತಾರೆ. ಯಾರಿಗೆ ಹೇಳ್ಬೇಕು ಇವನ್ನೆಲ್ಲ? ಬ್ರಹ್ಮಚಾರಿ ಬರಲ್ಲ, ದೊಡ್ಡವರು ಹೇಳಲ್ಲ. ಆದ್ರಿಂದ ಇದು ಹೇಳಿದ್ದೆಲ್ಲ ವ್ಯರ್ಥ ಅನ್ನಂಗ ಆಗ್ಬಿಟ್ಟಿರ್ತದೆ. ಆದ್ರಿಂದ ಈ ರೀತಿಯಾಗಿ ಬ್ರಹ್ಮಚಾರಿಗಳು ಈ ರೀತಿಯಾಗಿ ಇರಬೇಕು. ಮೇಕಲ ಅಜಿನ ವಾಸಾಂಸಿ, ಮೇಕಲ ಅಜಿನ ವಸ್ತ್ರ, ಜಟ, ದಂಡ, ಕಮಂಡಲು ಇವನ್ನೆಲ್ಲ ಧಾರಣೆ ಮಾಡಬೇಕು ಅಂತ ಹೇಳಿದರೆ, ಸಾಯಂ ಪ್ರಾತಃ ಚರೇದ್ ಭಿಕ್ಷಂ, ಸಾಯಂಕಾಲ ಪ್ರಾತಃ ಕಾಲಗಳಲ್ಲಿ ಗುರುಕುಲದಲ್ಲಿದ್ದು ಭಿಕ್ಷೆಯನ್ನು ಬೇಡಿ ಅವನು ಕೊಡಬೇಕಂತೆ. ಸುಶೀಲೋ ಮಿತಬುಕ್ ದಕ್ಷ, ಒಳ್ಳೆ ಶೀಲ ಸಂಪನ್ನನಾಗಿದ್ದು ಒಳ್ಳೆ ದಕ್ಷನಾಗಿದ್ದುಕೊಂಡು ಅಲ್ಪ ಆಹಾರಗಳನ್ನು ಸ್ವೀಕಾರ ಮಾಡುವನ. ಮಿತಬುಕ್ ದಕ್ಷನಾಗಿರ್ಬೇಕು, ಶ್ರದ್ಧೆಯಿಂದಿರಬೇಕು, ಜಿತೇಂದ್ರಿಯನಾಗಬೇಕು. ಸ್ತ್ರೀಯರ ಜೊತೆ ಹೆಚ್ಚು ಮಾತಾಡಬಾರದಂತೆ. ಯಾವದರ್ಥಂ ವ್ಯವಹರೇತು ಸ್ತ್ರೀಷು ಸ್ತ್ರೀ ನಿರ್ಜಿತೇಷು, ಸ್ತ್ರೀಯರ ಜೊತೆ
ಗುರುಗಳಿರೋದು ಪುರುಷರದ್ದು ಇರ್ತಾ ಇತ್ತು. ಅಲ್ಲಿ ಇರುವಾಗ್ಲೂ ಯಾರಾದ್ರೂ ಸ್ತ್ರೀಯರ ಜೊತೆ ಬಹಳಷ್ಟು ಹೆಚ್ಚು ಮಾತನ್ನಾಡಬಾರದಂತೆ. ಸ್ತ್ರೀಶು ಸ್ತ್ರೀ ನಿರ್ಜಿತೇಶು ಚ. ಆದ್ದರಿಂದಾಗಿ ಆ ಸ್ತ್ರೀಯರಲ್ಲಿ ಸ್ತ್ರೀ ಜೊತೆ ಮಾತಾಡೋದು ಅಷ್ಟೇ ಅಲ್ಲ, ಸ್ತ್ರೀಯ ವಶರಾದವರ ಜೊತೆಗೂ ಮಾತಾಡಬಾರ್ದಂತ. ಯಾವ ವ್ಯಕ್ತಿ ಸ್ತ್ರೀ ವಶ ಆಗಿರ್ತಾನೆ ಅವನ ಜೊತೆಗೂ ಮಾತಾಡಬಾರ್ದಂತ. ಯಾರೋ ಬಹಳ ಸ್ತ್ರೀ ಲೋಲುಪನಿದ್ದ ಅಂದ್ರೆ ಅವನ ಜೊತೆಗೆ ಮಾತಾಡಿದ್ರು ಈ ಬ್ರಹ್ಮಚಾರಿ ಅವನನ್ನ ಕೆಡಿಸ್ಬಿಡ್ತಾನೆ. ಬ್ರಹ್ಮಚಾರಿ ಶತಮರ್ಕಟಂ ಅಂತ, ಮೊದಲೇ ಬ್ರಹ್ಮಚಾರಿ ಅವನು ಇಂಥವನ್ ಸಭಾಸ ಅಂತಂದ್ರೆ ಅವನು ಮೊದಲೇ ಕೆಟ್ಟೋಗ್ಬಿಡ್ತಾನೆ. ಅದರಿಂದಾಗಿ ಅಷ್ಟೇ ಅಲ್ಲ, ಎಷ್ಟು ಹೇಳ್ತಾರೆ ಅಂತಂದ್ರೆ ಸ್ತ್ರೀಯ ಜೊತೆಗೆ ಮಾತಾಡಬಾರ್ದು, ಸ್ತ್ರೀ ಲೋಲುಪರ ಜೊತೆ ಮಾತಾಡಬಾರ್ದು, ಸ್ತ್ರೀಯರ ಬಗ್ಗೆ ಮಾತಾಡಬಾರ್ದಂತ. ಸ್ತ್ರೀಯರ ಬಗ್ಗೆ ಮಾತನಾಡಬಾರ್ದು. ಇಂದ್ರಿಯಗಳನ್ನ ಆದಷ್ಟು ನಿಗ್ರಹ ಮಾಡಬೇಕು. ಅಲ್ಲ, ಗುರುಗಳ ಹೆಂಡತಿ ಇರ್ತಾರಲ್ಲ ಅವ್ರ ಹೆಣ್ಸೆ ಅಲ್ವಾ ಅಂತ ಅನ್ಸತ್ತೆ. ಗುರುಗಳ ಮನೆಯಲ್ಲಿದ್ದರೆ ಗುರು ಪತ್ನಿ ಅಂತ ಇದ್ದೇ ಇರ್ತಾರೆ. ಆ ಗುರುಪತ್ನಿ ಎಷ್ಟು ಭಾಗವತ ಧರ್ಮ ಇವೆಲ್ಲ ನಿಜ ಕೇಳ್ತಾ ಹೋದ್ರೆ ಎಷ್ಟರ ಮಟ್ಟಿಗೆ ಸೂಕ್ಷ್ಮತೆ ನಮ್ಮಲ್ಲಿ ಸ್ತ್ರೀಯರಿಗೆ ಗೌರವ ಕೊಟ್ಟಿದೆ, ಎಷ್ಟರ ಮಟ್ಟಿಗೆ ನಮಗೆ ಹೇಳ್ತಾ ಇದ್ದಾರೆ ಅನ್ನೋದೆಲ್ಲ ಗೊತ್ತಾಗುತ್ತೆ. ಗುರುಪತ್ನಿ ಚಿಕ್ಕ ವಯಸ್ಸವಳಾಗಿದ್ದರೆ, ಗುರುಪತ್ನಿ ಚಿಕ್ಕ ವಯಸ್ಸಿನವಳಾಗಿದ್ರೆ ಅವಳ ಕೈಯಿಂದ ಎರೆಸ್ಕೊಳ್ಳೋದು, ತಲೆ ಹೆಕ್ಕಿಸ್ಕೊಳ್ಳೋದು, ಅಭ್ಯಂಜನ ಮಾಡಿಸ್ಕೊಳ್ಳೋದು ಇದ್ಯಾವುದನ್ನು ಮಾಡಬಾರ್ದಂತೆ. ಗುರುಪತ್ನಿ ಚಿಕ್ಕ ವಯಸ್ಸವಳಾಗಿದ್ರೆ ಗುರುಸ್ತ್ರೀಭಿ ಯುವತಿಭಿ, ಗುರುಸ್ತ್ರೀ ಆದವಳು ಯುವಕಳಾಗಿದ್ರೆ, ಯುವತಿಯಾಗಿದ್ರೆ ಅವಳ ಜೊತೆ ಈ ರೀತಿ ಮಾಡಬಾರದಂತೆ. ಅವಳ ಕೈಯಿಂದ ಅಭ್ಯಂಜನ ಇತ್ಯಾದಿಗಳನ್ನ, ವಯಸ್ಸಾಗಿದ್ರೆ ಅದೊಂದು ಮಾತು ಬೇರೆ. ಆದ್ರಿಂದಾಗಿ ಗುರುಸ್ತ್ರೀ ಆದವಳು ಚಿಕ್ಕ ವಯಸ್ಸವಳಾಗಿದ್ರೆ ಅವಳಿಂದ ಕೇಶ ಪ್ರಸಾದನೋನ್ಮರ್ಜನ ಸ್ನಪನ ಅಭ್ಯಂಜನ ಆದಿಕಾನಾಂ ಇವು ಯಾವುದನ್ನು ತಾನು ಮಾಡಿಸಿಕೊಳ್ಳಬಾರದಂತೆ. ನೋಡ್ರಿ, ಬ್ರಹ್ಮಚರ್ಯದ ನಿಷ್ಠೆ ಎಷ್ಟರ ಮಟ್ಟಿಗಿದೆ ಅಂತ. ಬ್ರಹ್ಮಚಾರಿಗೆ ಎಷ್ಟು ನಿಯಮಗಳನ್ನ, ಆದ್ರೆ ಇದು ಒಂದು ಬ್ರಹ್ಮಚರ್ಯದ ಪರಿಪಾಲನೆ ಬಗ್ಗೆ, ಎರಡನೇದು ಸ್ತ್ರೀಯ ಬಗ್ಗೆ ಎಷ್ಟು ಸೂಕ್ಷ್ಮವಾದ ಗೌರವವನ್ನ ಧರ್ಮಶಾಸ್ತ್ರಗಳು ನಮಗೆ ಭಾಗವತ ಹೇಳ್ತಾ ಇದೆ. ಅದಕ್ಕೆ ಹೇಳಿದ್ದು ನಾವು ಸಪ್ತಮ ಸ್ಕಂದ ಅಂತಂದ್ರೆ ನರಸಿಂಹದೇವರ ಕಥೆಗೆ ಮುಗಿಸ್ಕೊಂಡ್ಬಿಡ್ತೇವೆ. ಮುಂದೆ ಎಷ್ಟು ವಿಶೇಷಗಳಿದೆ ಇನ್ನ ಹೇಳ್ತಾರೆ. ಏನ್ ಹೇಳ್ತಾ ಇದ್ದಾರೆ? ನನು ಅಗ್ನಿ ಪ್ರಮಾದ ನಾಮ ಘೃತಕಂಬ ಪುಮಾನ್ಯತಃ. ನೋಡ್ರಿ, ಸ್ತ್ರೀ ಅಗ್ನಿ ಇದ್ದಂತೆ, ಪುರುಷ ತುಪ್ಪದ ಗಡಿಗೆ ಇದ್ದಂತೆ. ಬಹಳ ದೂರದಲ್ಲಿ ಅಗ್ನಿಯ ಸಂಪರ್ಕ ಆದ್ರೂ ತುಪ್ಪದ ಗಡಿಗೆ ಏನಾಗುವಂತೆ ಕರಗೋಗ್ಬಿಡುತ್ತದೆ. ತುಪ್ಪ ಎಷ್ಟೇ ಗಟ್ಟಿ ಇದ್ರು ಅಗ್ನಿಯ ದೂರದ ಸಂಪರ್ಕ ಆದ್ರೂ, ಅದಕ್ಕೆ ಹೇಳಿದ್ದು ಸ್ತ್ರೀಯ ಜೊತೆ ಮಾತಿಲ್ಲ, ಸ್ತ್ರೀ ವಶರಾದವರ ಜೊತೆ ಮಾತಿಲ್ಲ, ಸ್ತ್ರೀಯರ ಬಗ್ಗೆ ಮಾತಿಲ್ಲ. ಇದೆಲ್ಲ ಮಾಡಿದರೆ ಘೃತಕುಂಭದಂತೆ ಕರಗೋಗ್ಬಿಡ್ತಾನೆ. ಸುತಾಮಪಿ ರಹೋಜಹ್ಯ ಅನ್ಯದಾ ಯಾವದರ್ಥ ಕೃತ. ತಂದೆಯಾದವನು, ಅವಳಿಗೊಬ್ಬ ಮಗಳಿರ್ತಾಳೆ, ತಂದೆಯಾದವನು ಸಹಿತ ಪ್ರಾಪ್ತ ವಯಸ್ಕಳಾದ ಮಗಳ ಜೊತೆ ಏಕಾಂತದಲ್ಲಿ ಇರಬಾರ್ದಂತೆ. ಏಕಾಂತದಲ್ಲಿ ಇರಬಾರ್ದಂತೆ. ಪ್ರಾಪ್ತ ವಯಸ್ಕಳಾದ ಮಗಳ ಜೊತೆ, ತಂದೆಯಾದವನು ಯುವತಿಯಾದ ಮಗಳ ಜೊತೆ ಏಕಾಂತದಲ್ಲಿ ವಾಸ ಮಾಡಬಾರದಂತೆ. ಮನಸ್ಸು ಯಾವಾಗ ಚಂಚಲ ಹೊಂತದೆ ಅಂತ ಗೊತ್ತಾಗೋದಿಲ್ಲ. ಅಂದ್ರೆ ಅವನ ಮೇಲೆ ಕಾನ್ಫಿಡೆನ್ಸ್ ಇಲ್ಲ, ನೀವೇನೇನೋ ತಪ್ಪು ಹೇಳ್ತೀರಾ ಅಂತ ಏನೇನೋ ಶಾಸ್ತ್ರದ ನಿಂದೆ ಅಲ್ಲ, ಸ್ತ್ರೀಯನ್ನು ಕಾಪಾಡುವಂತ ಬಗೆಗಳನ್ನ ನಮಗೆ ಹೇಳ್ತಾ ಇದೆ ಶಾಸ್ತ್ರ. ಸ್ತ್ರೀಯನ್ನ ಯಾಕೆ ಅಂದ್ರೆ ಅವಳಿಗೆ ಶಿಶುವಾಗಿದ್ದಾಗ ತಂದೆ ತಾಯಿ ಕಾಪಾಡಬೇಕು. ಯೌವನಾವಸ್ಥೆಯಲ್ಲಿ ಶಿಶುವಾಗಿ ಯೌವನಾವಸ್ಥೆಯಲ್ಲಿ ತಂದೆ ಕಾಪಾಡ್ತಾನೆ, ತವೀರೆ ಮದುವೆ ಆದ ಮೇಲೆ ಗಂಡ ಕಾಪಾಡ್ತಾನೆ, ವಯಸ್ಸಾದ ಮೇಲೆ ಮಕ್ಕಳು ಕಾಪಾಡಬೇಕು. ಆದ್ರಿಂದಾಗಿ ಅವಳ ಶೀಲ, ಅವಳ ಗುಣ, ಅವಳದ್ದು ಎಲ್ಲ ಸೌಖ್ಯವನ್ನ ಪೂರ್ಣ ಹೊಣೆಗಾರಿಕೆ ಪುರುಷನ ಮೇಲೆ ಇರ್ತದೆ. ಆದ್ರಿಂದಾಗಿ ಪ್ರಾಪ್ತ, ಇದು ನಮ್ಮ ಮಾತಲ್ಲ, ಸುತಾಮಪಿ ರಹೋಜಹ್ಯ ಅನ್ಯದಾ ಯಾವದರ್ಥ ಕೃತ. ಆದ್ರಿಂದಾಗಿ ತನ್ನ ಮಗಳೇ ಆಗಿದ್ರು ಸಹಿತ ಏಕಾಂತದ ಜೊತೆ ಅವಳ ಜೊತೆ ಮಾತಾಡೋದಾಗ್ಲಿ, ಚೆಲ್ಲಾಗಿ ಅವಳ ಜೊತೆ ವ್ಯವಹಾರ ಮಾಡುವುದಾಗ್ಲಿ, ತುತ್ಯುಚ್ಚಾರ ಅವಳ ಜೊತೆ ಮಾತಾಡುವುದಾಗ್ಲಿ, ಇದು ಯಾವುದನ್ನು ತಂದೆಯಾದವನು ಮಾಡಬಾರದು. ಅದರಿಂದಾಗಿ ಇವೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಆಶ್ರಮ ಧರ್ಮಗಳನ್ನ ಅಂತಂದ್ರೆ, ಮೋಕ್ಷದ ಸಾಧನೆಗಾಗಿ
ಇವನ್ನೆಲ್ಲ ಹೇಳ್ತಾ ಇದ್ದಾರೆ. ಆದ್ರಿಂದಾಗಿ ಈ ಆಶ್ರಮ ಧರ್ಮಗಳನ್ನ, ವರ್ಣ ಧರ್ಮಗಳನ್ನ, ಆಶ್ರಮ ಧರ್ಮಗಳನ್ನ ಇವನ್ನೆಲ್ಲ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನ ಬ್ರಹ್ಮಚಾರಿ ಆದ್ಮೇಲೆ ಗೃಹಸ್ಥನ ಬಗ್ಗೆ ಈಗ ಪ್ರಾರಂಭದಲ್ಲಿ ಸ್ವಲ್ಪ ಹೇಳ್ತಾರೆ. ಗೃಹಸ್ಥನಿಗೋಸ್ಕರ ಒಂದು 3 ಅಧ್ಯಾಯ ಮೀಸಲಿಟ್ಬಿಟ್ಟಿದ್ದಾರೆ. ಯಾಕಂದ್ರೆ ಗೃಹಸ್ಥನ ಧರ್ಮವೇ ಜಗತ್ತಿನಲ್ಲಿ ಜಾಸ್ತಿ. ಅವನ ಮೇಲೆ ಇಡೀ ಸಮಾಜದ ಜವಾಬ್ದಾರಿ ನಿಂತಿರ್ತದೆ. ಯಾಕಂದ್ರೆ ಗೃಹಸ್ಥ ಇಡೀ ಸಮಾಜವನ್ನು ನಡೆಸುವಂತ ಹೊಣೆಗಾರಿಕೆ ಗೃಹಸ್ಥನ ಮೇಲೆ. ಬ್ರಹ್ಮಚಾರಿ ಅಧ್ಯಯನದಲ್ಲಿ ನಿರತ. ಇನ್ನ ವಾನಪ್ರಸ್ಥನಾದವನು ಕಾಡಿನಲ್ಲಿ ಇರ್ತಾನೆ ಸಾಧನೆಯ ಹಾದಿಯಲ್ಲಿ. ಸನ್ಯಾಸಿ ಆದವನು ಎಲ್ಲವನ್ನೂ ತ್ಯಾಗ ಮಾಡಿದವನು. ವಾನಪ್ರಸ್ಥದಲ್ಲಾದ್ರೂ ಹೆಂಡತಿ ಇರ್ತಾಳೆ, ಅಗ್ನಿ ಇರ್ತದೆ. ವಾನಪ್ರಸ್ಥನಾದವನಿಗೆ ಹೆಂಡತಿ ಜೊತೆಗೆ ಇರ್ತಾಳೆ, ಅಗ್ನಿ ಜೊತೆಗೆ ಇರ್ತದೆ. ಅದಕ್ಕೆ ಎಷ್ಟು ಬೇಕೋ ಜೀವನಕ್ಕೆ ಉಪಾಯ ಮಾಡ್ಕೊಳ್ತಾ ಇರ್ತಾನೆ. ಸನ್ಯಾಸಿ ಆದವನು ಎಲ್ಲ ಲೆಕ್ಕ, ಜಗತ್ತಿನಿಂದಲೇ ಜಗತ್ತನ್ನೇ ತ್ಯಾಗ ಮಾಡಿದವನು. ಆದ್ರಿಂದಾಗಿ ಈ ಗೃಹಸ್ಥನ ಧರ್ಮ ಅನ್ನೋದು ಬಹಳ ಸೂಕ್ಷ್ಮ. ಆದ್ರೆ ಗೃಹಸ್ಥನ ಬಗ್ಗೆ ಮುಂದಿನ ಅನೇಕ ಅಧ್ಯಾಯಗಳಲ್ಲಿ ಹೇಳ್ತಾರೆ. ಅದಕ್ಕಿಂತ ಇಲ್ಲಿ ಸ್ವಲ್ಪವಾಗಿ ಹೇಳ್ತಾ ಇದ್ದಾರೆ. ಷಡಂಗವಾಗಿ ವೇದಾಧ್ಯಯನವನ್ನು ಬ್ರಹ್ಮಚಾರಿ ಅವಸ್ಥೆಯನ್ನು ಮಾಡಬೇಕು. ಮಾಡಿ ಹೇಗೆ ಅಧ್ಯಯನ ಮಾಡಬೇಕು? ಉಚಿತ್ವೈವಂ ಗುರುಗಳೇ ದ್ವಿಜೋ ಆದಿತ್ಯ. ಅವನು ಬ್ರಹ್ಮಚಾರಿ ಅವಸ್ಥೆಯಲ್ಲಿ ಈ ಗಂಧ ಇತ್ಯಾದಿಗಳನ್ನ, ಮಾಲೆಗಳನ್ನ ದರ್ಶನ ಮಾಡೋದು, ಗಂಧಗಳನ್ನ ಹಚ್ಕೊಳ್ಳೋದು, ಚಪ್ಪಲಿಗಳನ್ನ ಹಾಕೊಳ್ಳೋದು ಯಾವುದೂ ಇಲ್ಲ. ಆದ್ರಿಂದಲೇ ಸಮಾವರ್ತನೆ ಅವೆಲ್ಲ ಕೊಡೋದು. ಯಾಕಂದ್ರೆ ಸಮಾವರ್ತನೆ ಕೊಡೋ ಉದ್ದೇಶ ಏನು ಅಂತಂದ್ರೆ ಅವನಿಗೆ ಹಾರ ಹಾಕಿ ಒಳ್ಳೆ ಗಂಧ ಹಚ್ಚಿ ಮತ್ತೊಂದು ಮಾಡಿ ಚಪ್ಪಲಿ ಇವೆಲ್ಲ ಕೊಡೋದು ಅವಸ್ಥೆ. ಯಾಕೆಂದ್ರೆ ನೀನು ಸಮಾವರ್ತಿತನಾದ ಅಂತಾರೆ. ಅದರಿಂದಲೇ ಗೃಹಸ್ಥನಾಗಿದ್ದು ಒಂದು ವೇಳೆ ಬ್ರಹ್ಮಚಾರಿ ಅವಸ್ಥೆ, ಬ್ರಹ್ಮಚಾರಿ ಅಂತಂದ್ರೆ ಅಧ್ಯಯನ ಅಷ್ಟೇ ಅಂತ ಅಲ್ಲ, ಅವನು ಬ್ರಹ್ಮನಲ್ಲಿ ನಿಷ್ಠನಾದವನು ಅಂತ. ಇನ್ನು ಗೃಹಸ್ಥನಾಗಿದ್ದುಕೊಂಡು ಅಧ್ಯಯನ ಮಾಡ್ತೇನೆ ಅಂತಂದ್ರೆ, ಗೃಹಸ್ಥನಾಗಿದ್ದುಕೊಂಡು ಅಧ್ಯಯನ ಮಾಡ್ತೀನಿ ಅಂತಂದ್ರು ಸಹಿತ ಗುರುಕುಲದಲ್ಲಿದ್ದಾಗ ಗುರುಗಳು ಹೇಳಿಕೊಟ್ಟ ರೀತಿಯಲ್ಲಿ ತಾನು ಷಡಂಗ ಸಹಿತವಾಗಿ ವೇದಾಧ್ಯಯನವನ್ನ ಗುರು ಉಚ್ಚಾರಣೆ ಮಾಡಿದ ಮೇಲೆ ಅನುಚ್ಚಾರಣೆ ಮಾಡಿಕೊಂಡು ಯೋಗ್ಯತೆ ಇರುವಷ್ಟು ಅರ್ಥ ಮಾಡಿಕೊಂಡು ತಾನು ಕಲ್ತ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದಾಗಿ ಬ್ರಹ್ಮಚಾರಿ ಅವಸ್ಥೆ ಆದ್ಮೇಲೆ ಅವನು ಬೇಕಾದ್ರೆ ಗೃಹಸ್ಥನಾಗಬಹುದು. ಗುರುವರ ಆಜ್ಞಾ ಅನುರೋಧೇನ ದುರಸ್ಥೋವ ಗೃಹೀ ಭವೇತ್. ಅವನು ಗುರುವಿನ ಆಜ್ಞೆಯಿಂದಾಗಿ ಗೃಹಸ್ಥನಾಗ್ಬೋದು, ಅಥವಾ ಬ್ರಹ್ಮಚರ್ಯವನ್ನೇ ಮುಂದುವರಿಸ್ಕೊಂಡು ಹೋಗಿ ವಾನಪ್ರಸ್ಥಕ್ಕೆ ಹೋಗ್ಬೋದು. ಹೆಂಗ್ ಬೇಕಾದ್ರೂ ಜಂಪ್ ಮಾಡಬಹುದು. ಗೃಹಸ್ಥನಾಗ್ಬೇಕು ಅನ್ನೋದೇ ನಿಯಮ ಅಲ್ಲ, ಅವ್ರ ಇಚ್ಛಾ. ಗೃಹಸ್ಥನಾಗೋದು ಯಾಕೆ ಅಂದ್ರೆ ಅಪ್ಪ ಅಮ್ಮ ನಮ್ ಜವಾಬ್ದಾರಿ ಕಳ್ಕೊಳ್ಳಿ ಅಂತ ಅಪ್ಪ ಅಮ್ಮ ಮದುವೆ ಮಾಡಿಬಿಟ್ಬಿಡ್ತಾರೆ ಅಷ್ಟೇ. ಯಾಕಂದ್ರೆ ಅವ್ರಿಗೊಂದು ಜವಾಬ್ದಾರಿ ಮುಗಿಯುತ್ತೆ ಅಂತ. ಹಂಗೂ ಅಲ್ಲ, ಅವ್ರಿಗೊಂದು ಇಂಟೆನ್ಷನ್ ಇರುತ್ತೆ, ನಮ್ ಜವಾಬ್ದಾರಿ ಮುಗಿದ್ರೆ ನಾವ್ ಆರಾಮ್ ಆಗ್ತೀವಿ ಅಂತ. ಅವನ ಇಚ್ಛೆ ಇಲ್ಲ ಅಂತಂದ್ರೆ ಮದುವೆ ಮಾಡ್ಲಿಕ್ಕೆ ಹೋಗ್ಬೋದು. ಅವನ ಇಚ್ಛೆ ಇದೆ ಅಂತಂದ್ರೆ ಗುರುಕುಲ ವಾಸ ಮಾಡಿ ನೇರವಾಗಿ ವಾನಪ್ರಸ್ಥದವರೆಗೂ ಆಗ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದಾಗಿ ಈ ಗೃಹಸ್ಥನಾಗಿದ್ದಾಗ ಅಗ್ನೋ ಗುರು ಆತ್ಮನಿಚ ಸರ್ವಭೂತೇಶು ಅಧೋಕ್ಷಿತಂ ಭೂತೈ ಸ್ವಧಾಮಭಿ ಪಶ್ಯೇತ್ ಪ್ರವಿಷ್ಟವತ್. ಅಗ್ನಿಯಲ್ಲಿ, ಗುರುವಿನಲ್ಲಿ, ತನ್ನಲ್ಲಿ ಎಲ್ಲ ಕಡೆಗೂ ವ್ಯಾಪ್ತನಾಗಿರ್ತಕ್ಕಂಥ ಪರಮಾತ್ಮನನ್ನ ಚಿಂತನೆಯನ್ನ ಮಾಡ್ತಾ ಪ್ರವಿಷ್ಟನಾದ್ರೂ ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಪರಮಾತ್ಮನನ್ನ ಚಿಂತನೆಯನ್ನ ಮಾಡಿದರೆ ಅದು ಫಲ. ಗುರುಗಳು ಅಂದ್ರೆ ಯಾರೋ ಒಬ್ರು ದುಡ್ಡು ಕೊಡ್ತೇವೆ, ಹೇಳ್ಕೊಡ್ತೇವೆ ಅನ್ನೋದು ಅಷ್ಟೇ ಅಲ್ಲ. ಆ ಗುರುಗಳಲ್ಲಿ ವಿಶೇಷವಾಗಿ ಪರಮಾತ್ಮನ ಸನ್ನಿಧಾನವನ್ನು ಅವರ ಪರಿಚರ್ಯೆಗಳನ್ನು ಮಾಡಿದರೆ ಅದು ನಮಗೆ ಏನು ಫಲವನ್ನು ಕೊಡುತ್ತದೆ. ಇಷ್ಟೇ, ಗೃಹಸ್ಥನ ಬಗ್ಗೆ ಬಹಳ ಹೇಳಿಲ್ಲ, ಮುಂದೆ ಹೇಳ್ತಾರೆ. ಇಷ್ಟು ಹೇಳಿ ವಾನಪ್ರಸ್ಥನಾದವನು ಏನ್ ಮಾಡಬೇಕು ಅಂದ್ರೆ ಮುನಿಸಮ್ಮತಾನ್ ನಿಯಮಾನ್ ಮುನಿಸಮ್ಮ ಯಾನಾಸ್ತಿಷ್ಠನ್ ಮುನಿರ್ಗಚ್ಚೇತ್ ಋಷಿಲೋಕ ವಿಹಾಂಜಸ. ಈ ವಾನಪ್ರಸ್ಥವನ್ನು ಯಾರು ಚೆನ್ನಾಗಿ ಅನುಷ್ಠಾನ ಮಾಡ್ತಾನೆ ಅವನು ಋಷಿಲೋಕಕ್ಕೆ ಹೋಗ್ತಾನಂತ. ಋಷಿಗಳೆಲ್ಲ ವಾನಪ್ರಸ್ಥ ಇದ್ದಂಗೆ. ಯಾಕಂದ್ರೆ ಅವ್ರ ಜೊತೆಗೆ ಅವರ ಹೆಂಡತಿಯರು ಇರೋರು. ಅಗ್ನಿಯನ್ನು ಪರಿಪಾಲನೆ ಮಾಡ್ತಾ, ಅಗ್ನಿಯಲ್ಲಿ ಆಹುತಿಗಳನ್ನು ಕೊಡ್ತಾ ಧರ್ಮನಿಷ್ಠರಾಗಿದ್ದುಕೊಂಡು ಎಲ್ಲ ಬೇಕಾದ್ರೆ ಎಲ್ಲ ಋಷಿಗಳು ವಸಿಷ್ಠರು ಅರುಂಧತಿ ಜೊತೆಗಿದ್ದು ಎಲ್ಲವನ್ನೂ ಕೇಳ್ತೇವೆ. ಒಂದು ರೀತಿಯಲ್ಲಿ ಅವರೆಲ್ಲ ಆದ್ರಿಂದ ಅದನ್ನು ಅನುಷ್ಠಾನ ಮಾಡಿದವನಿಗೆ ಋಷಿಲೋಕ ಪ್ರಾಪ್ತಿ ಆಗ್ತದಂತೆ. ಆದ್ರಿಂದಾಗಿ ಅವ್ರು ಏನ್ ಮಾಡಬೇಕು ಅಂತಂದ್ರೆ ಈ ಉಳುಮೆ ಮಾಡದೆ ಬರುವಂತ ಪದಾರ್ಥಗಳನ್ನು ತಿನ್ಬೇಕಂತ.
ಅಂದ್ರೆ ಸಾಮಾನ್ಯವಾಗಿ ಉಳುಮೆ ಮಾಡದಲ್ಲೇ ಬರೋದು ಅಂತಂದ್ರೆ ಈ ಗೆಡ್ಡೆ ಗೆಣಸುಗಳು ಜಾಸ್ತಿ ಬರ್ತದೆ, ಬಾಳೆ. ಅದರಿಂದಾಗಿ ಆ ಉಳುಮೆ ಮಾಡದೆ ಬರುವಂತ ಪದಾರ್ಥಗಳನ್ನ ಅವನು ತಿಂದುಕೊಂಡು ವನ್ಯಶ್ಚರು ಪುರೋಡಾಶಾನ್ ನಿರ್ವಪೇ ನಿತ್ಯ ಚೋದಿತಾನ್ ಲಬ್ಧೇನವೇ ನವಾನ್ನಾದ್ಯೆ ಪುರಾಣಂತು ಪರಿತ್ಯಜೇತ್ ಎಂಬುದಾಗಿ ಅಂದ್ರೆ ಈ ಅವನಿಗೂ ಅಗ್ನಿ ಸಂರಕ್ಷಣೆ ಇದೆಲ್ಲ ಇರ್ತದೆ. ಅವನ್ನೆಲ್ಲ ಮಾಡ್ತಾ ಉಳುಮೆ ಇರ್ತಕ್ಕಂಥ ಪದಾರ್ಥಗಳನ್ನೆಲ್ಲ ಇದನ್ನ ಮಾಡ್ಕೊಂಡು ಅಗ್ನಿ ರಕ್ಷಣೆಗೆ ಅವನು ಕುಟೀರಗಳನ್ನೆಲ್ಲ ನಿರ್ಮಾಣ ಮಾಡ್ಕೋಬಾರ್ದು. ಬಹಳಷ್ಟು ದೊಡ್ಡ ದೊಡ್ಡ ಈ ಮನೆಗಳನ್ನೆಲ್ಲ ಕಟ್ಕೋಬಾರ್ದು. ಕಾಡಲ್ಲಿ ಆರಾಮ್ ಸೈಟ್ ಸಿಕ್ಕಿದೆ ಅಂತ ಎಲ್ಲ. ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಅವನ ಅಗ್ನಿ ರಕ್ಷಣೆಗೆ ಎಷ್ಟು ಬೇಕೋ ಅವನ ಅಗ್ನಿ ಇರ್ತದೆ, ಅದು ಮಳೆಗಳು ಬಂದಾಗ ಅದು ಅಗ್ನಿ ಹಾಳಾಗಬಾರದು ಅನ್ಲಿಕ್ಕೆ ಅಗ್ನ್ಯರ್ಥಮೇವ ಶರಣಂ ಮುಟಜಂ ವಾ ಅದ್ರಿಕಂತರಂ, ಈ ಪರ್ಣಗಳಿಂದಾಗ್ಲಿ ಅಥವಾ ಇನ್ನೇನಾಗ್ಲಿ ಅವನು ಪರ್ಣಶಾಲೆಯನ್ನ ಮಾಡಿಕೊಂಡು ಅದಕ್ಕೆ ಕುಟೀರ ಅಂತ ಕರೆಯೋರು. ವಾನಪ್ರಸ್ಥರೆಲ್ಲ ಕುಟೀರದಲ್ಲಿ ಇರೋರು ಅಂತ. ಆದ್ರೆ ಅದಕ್ಕೆ ಯಾಕೆ ಅಷ್ಟಾದ್ರೂ ಯಾಕೆ ಬೇಕು? ನಿಜವಾಗ್ಲೂ ಅದು ವೈರಾಗ್ಯ. ಭಾಗವತದಲ್ಲಿ ಮೊದಲಿಗೆ ಹೇಳುವಾಗ ನಿಜವಾಗ್ಲೂ ವೈರಾಗ್ಯದ ಪರಿಗಳನ್ನ ಹೇಳುವಾಗ ಕಿಂ ತತ್ರ ಕಶಿಪೋ ಪ್ರಯಾಸೈ ಬಾಹೋಸಿರದ್ದೇ ಉಪಕರಣೈ ಕಿಂ ಅಂತ, ಬಿಲಗಳಿದ್ದಾಗ ಮನೆ ಯಾಕೆ ಕಟ್ಕೊಂತೀಯ, ನೆಲವೇ ಇದ್ದಾಗ ಹಾಸಿಗೆ ಹಾಕ್ಬೇಕು, ಹಿಂಗೆಲ್ಲ ಹೇಳ್ತಾರೆ. ಆದ್ರಿಂದಾಗಿ ಅಗ್ನಿ ರಕ್ಷಣೆಗೆ ಎಷ್ಟು ಬೇಕೋ ಅಷ್ಟು ಕುಟೀರಗಳನ್ನ ತಾನು ನಿರ್ಮಾಣ ಮಾಡಿಕೊಂಡು ಕೇಶ ರೋಮ ನಖಶ್ಮಶ್ರು ಮಲಾನಿ ಜಟಿಲೋ ದದತ್, ಕೇಶಗಳನ್ನ, ಆಮೇಲೆ ನಖಗಳನ್ನ, ಮೀಸೆಗಳನ್ನ, ಗಡ್ಡಗಳನ್ನ, ತಲೆಯ ಇದನ್ನ ಯಾವ್ದನ್ನು ಕಟ್ ಮಾಡ್ಕೋಬಾರದು. ಚೌರ ಇವೆಲ್ಲ ಇಲ್ಲ. ಜಟಿಲೋದತ್ತು ಅದು ಜಡೆ, ಅದರಿಂದಲೇ ಋಷಿಮುನಿಗಳೆಲ್ಲ ಜಡೆಯಲ್ಲಿಲ್ಲ. ಕಮಂಡಲಲ್ ವಿಜಿನೋ ದಂಡ ವಲ್ಕಲಾಗ್ನೆ ಪರಿಚ್ಛದಾನ್, ಕಮಂಡಲು, ಅಧಿನ, ದಂಡ ಇವನ್ನೆಲ್ಲ ಧಾರಣ ಮಾಡ್ಕೊಂಡಿರ್ಬೇಕು ಅಂತ ಹೇಳ್ತಾ ಇತ್ತು. ಚರೇ ಧ್ವನೆ ಎಷ್ಟು ವಾನಪ್ರಸ್ಥ ಎಷ್ಟು ವರ್ಷ ಮಾಡಬೇಕು? ನಾವು ಹೋಗೋದಿಲ್ಲ, ನಾವು ಸಿಟಿನಲ್ಲೇ ಮನೆ ಕಟ್ಕೊಂಡಿರ್ತೀವಿ, ಟೆನ್ಷನ್ ಇಲ್ಲ. ನಾವು ವಾನಪ್ರಸ್ಥಕ್ಕೆ ಅಂತ ಹೋಗೋರಲ್ಲ. ಆದ್ರಿಂದಾಗಿ ಇದೆಲ್ಲ ಎಷ್ಟು ವರ್ಷ ಮಾಡಬೇಕು ಅಂತಂದ್ರೆ 12 ವರ್ಷ, 8 ಅಥವಾ 4 ಅಥವಾ 2, 1 ವರ್ಷನಾದ್ರೂ ವಾನಪ್ರಸ್ಥದ ಆಚರಣೆಯಿಂದ ಮಾಡಬೇಕಂತೆ. ತನ್ನ ಪ್ರಾಣ ತ್ಯಾಗಕ್ಕೋಸ್ಕರ ಹೆಚ್ಚು ಭೋಗ ಮಾಡದೆ ತಾನು 15 ದಿವಸಕ್ಕೊಮ್ಮೆನೋ ತಿಂಗಳಿಗೊಮ್ಮೆನೋ ಅಥವಾ ಹಗಲಿನಲ್ಲಿ ಮಾತ್ರ ಆಹಾರವನ್ನು ಸೇವಿಸ್ತಾ ಪ್ರಾಣವನ್ನ ಎಷ್ಟು ಬೇಕೋ ಅಷ್ಟೇ ರಕ್ಷಣೆ. ಆ ದೇಹ ಪೂರ್ಣ ಜೀರ್ಣ ಆಯ್ತು ಅಂತಂದ್ರೆ ಪ್ರಾಣ ತ್ಯಾಗವೂ ಮಾಡಬೇಕು. ಅದು ಆತ್ಮಹತ್ಯೆ ಅನ್ನಿಸ್ಕೊಳ್ಳಲ್ಲ. ಅದಕ್ಕೆಲ್ಲ ಮತ್ತೆ ಬೇರೆ ಕಥೆಗಳಿದೆ ರಾಮಾಯಣದಲ್ಲಿ ಅದೆಲ್ಲ ಬರುವಾಗ ವಾನಪ್ರಸ್ಥನಾದವನಿಗೆ ಪೂರ್ಣ ಜೀರ್ಣ ಆಗ್ಬಿಟ್ರೆ ಇನ್ನೇನೇನೇನೇನೂ ಇಲ್ಲ ಅಂತಂದ್ರೆ ಜುಕ್ಕಿತ್ಸೆ ಮಹಾರೋಗು ಪೀಡಿತಾಸ್ತು ಪ್ರಮಾಣಪಿ. ರಾಮಾಯಣದಲ್ಲಿ ಶರಭಂಗ ಋಷಿಗಳು ಅಂತ ಒಬ್ಬರು ಬರ್ತಾರೆ. ರಾಮ ಬಂದ್ಕೊಳ್ಳೆ ಅವನ ದೇಹವನ್ನ ಅವನ ಮುಂದೆ ಸಮರ್ಪಣೆ ಮಾಡಿ ಕೃಷ್ಣಾರ್ಪಣ ಅಂದ್ಬಿಟ್ರು. ಅದು ಆತ್ಮಹತ್ಯೆ ಅನ್ನಿಸ್ಕೊಳ್ಳೋದಿಲ್ಲ, ಯಾಕಂದ್ರೆ ಆತ್ಮಹತ್ಯೆ ಪಾಪ. ಆದ್ರೆ ಆ ಜೀರ್ಣವಾದ ದೇಹವನ್ನ ಆ ರೀತಿಯಾಗಿ ತಾನು ತ್ಯಾಗ ಮಾಡಬಹುದು ಅಂತ. ಜ್ವಲನಂ ದೀಪ್ತಂ ಕಶೋತ್, ಅದನ್ನ ಅದು ಆಗ್ಲಿಲ್ಲ, ಇನ್ನು ವಾಸಿನೇ ಆಗಲ್ಲ ಅಂತಾಗ ಉಪವಾಸವನ್ನ ಮಾಡಿ ತ್ಯಾಗವನ್ನ ಮಾಡ್ಲಿಕ್ಕೂ ಅವಕಾಶವನ್ನು ಶಾಸ್ತ್ರ ಕೊಟ್ಟಿದೆ. ಆಮೇಲೆ ಕೊನೆಯಲ್ಲಿ ಲಯ ಚಿಂತನೆಗಳನ್ನ ಮಾಡ್ತಾ ಎಲ್ಲವನ್ನು ಧ್ಯಾನ ಮಾಡ್ತಾ ಲಯ ಚಿಂತನೆಯನ್ನ ಮಾಡಿ ಅವನು ದೇಹವನ್ನು ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಹೇಳ್ತಾ ಮುಂದೆ ವಾನಪ್ರಸ್ಥನಾದ ಮೇಲೆ ಸನ್ಯಾಸಿ ಯತಿಕ್ರಮ ಸನ್ಯಾಸಿ ಆಗ್ಬೇಕು ಅಂತಂದ್ರೆ ಈ ವಾನಪ್ರಸ್ಥನ ಗೃಹಸ್ಥ ವಾನಪ್ರಸ್ಥ ಅದಾದ್ಮೇಲೆ ಆಗ್ಬೇಕು ಅಂತ ಇಲ್ಲ, ಹಂಗೇ ನಿಯಮ ಅಂತ ಏನಿಲ್ಲ. ಯಾಕಂದ್ರೆ ಯದಹರೇವ ವಿರಜೆ ತದಹರೇವ ಪ್ರವ್ರಜೆ. ಪ್ರವ್ರಜ ಅಂದ್ರೆ ಸನ್ಯಾಸ. ಯಾವಾಗ ವೈರಾಗ್ಯ ಬರ್ತದೋ ಅವಾಗ ಸನ್ಯಾಸ ತಗೋಬಹುದು. ಅದನ್ನು ಶಾಸ್ತ್ರ ಅನುಮತಿ ಕೊಟ್ಟಿದೆ. ಯಾಕಂದ್ರೆ ಶ್ರೀಮದಾಚಾರ್ಯರೇ ಅದನ್ನ ಮಾಡಿ ತೋರಿಸಿದ್ದಾರೆ. ಬ್ರಹ್ಮಚಾರಿ ಅವಸ್ಥೆಯಿಂದ ನೇರವಾಗಿ ಸನ್ಯಾಸಿಗಳಾಗಿದ್ದಾರೆ. ಯದಾ ವಿರಕ್ತ ಪುರುಷ ಪ್ರಜಾಯಿತೆ ತದೈವ ಸನ್ಯಾಸಿ ವಿಧಿಶ್ರುತೌ ಶ್ರುತಃ. ಅದರಿಂದ ಯಾವಾಗ ವೈರಾಗ್ಯ ಬರ್ತದೋ ಅವಾಗ ಅವನು ಸನ್ಯಾಸಿ ಆಗ್ಲಿಕ್ಕೆ ಅವಕಾಶ ಇದೆ. ಹೇಳಿದ್ನಲ್ಲ, ಯಾವುದೋ ಒಂದು ಕ್ಷುಲ್ಲಕವಾದ ಕಾಫಿ ಸಕ್ಕರೆ ಜಾಸ್ತಿ ಆಗಿತ್ತು, ಕಾಫಿ ಮಾಡ್ಕೊಳ್ಳಿಲ್ಲ, ಟೀ ಮಾಡ್ಕೊಳ್ಳಿಲ್ಲ, ಅದಕ್ಕೆ ಸನ್ಯಾಸಿ ಆಗ್ಬಿಟ್ಟೆ, ಅದೆಲ್ಲ ಇಲ್ಲ. ಅದು ಕ್ಷಣಿಕವಾದ ವೈರಾಗ್ಯ ಆಗ್ಬಿಡ್ತದೆ. ಅದು ಬಂದು ಒಂದ್ ಸ್ವಲ್ಪ ಹೊತ್ತು ಒಬ್ರು ವೇದಾಂತವನ್ನು ಓದಬೇಕು ಅಂತ ಬಂದ್ರಂತೆ ಒಬ್ರು. ವೇದಾಂತ ಅಂದ್ರೆ ಅದು ಕಬ್ಬಿಣದ ಕಡಲೆ, ಬಹಳ ಕಷ್ಟ.
ಅವರು ಏನೋ 60 ರಿಟೈರ್ಡ್ ಆಗಿತ್ತು, ಇನ್ಮೇಲಾದ್ರೂ ಶಾಸ್ತ್ರ ಶ್ರವಣ ಮಾಡೋಣ ಅಂತ ಬಂದಿರುತ್ತೆ. ಬಂದು ಪಾಠ ಹೇಳಲಿಕ್ಕೆ ಅವೆಲ್ಲ ಪಾಠ ಅಂತಂದ್ರೆ 5 ಗಂಟೆ 4 ಗಂಟೆ ಹೊಡಿತಾ ಇರ್ತಾರೆ. ಫುಲ್ಲು ಅಷ್ಟೆಷ್ಟೊತ್ತವರೆಗೂ ನಡೀತಾ ಇರ್ತದೆ. ಅವ್ರಿಗೆ ಅಷ್ಟೆಷ್ಟೊಂದು ಇದಿರ್ಲಿಲ್ಲ, ಅಭ್ಯಾಸ ಇರಲಿಲ್ಲ. ಬಂದ ಕೂಡಲೇ ಏನಾಯ್ತು ಅಂತಂದ್ರೆ ಅವರು 1ನೇ ದಿವಸ ಪಾಠಕ್ಕೆ ಕೂತ್ರಂತೆ. 2ನೇ ದಿವಸ ಹೆಂಗೋ ಕಷ್ಟಪಟ್ಕೊಂಡು ಕೂತ್ಕೊಂಡು ತಳಿಲಿಕ್ಕಾಗಿಲ್ಲ. ಗುರುಗಳ ಹತ್ರ ಕೇಳಿದ್ರಂತೆ, ಸ್ವಾಮಿ ಈ 1.5 ಗಂಟೆ ಆದ್ಮೇಲೆ ಒಂದು ಟೀ ಬ್ರೇಕ್ ಅಂತ ಕೊಡಬಹುದಲ್ಲ, ಯಾಕೆ ಕೊಡಬಾರ್ದು ಅಂತ ಕೇಳಿದ್ರಂತೆ. ಅಂದ್ರೆ ವೈರಾಗ್ಯ ಅನ್ನೋದು ಶಾಸ್ತ್ರ ಓದ್ಲಿಕ್ಕೆ ಮೊದಲು ಬೇಕು. ಅದಂತೂ ಸನ್ಯಾಸಿಗಳು ಅಂತಂದ್ರೆ ಮುಗ್ದೋಯ್ತು. ಅದರಿಂದಾಗಿ ಸುಮ್ಮನೆ ವೈರಾಗ್ಯಂ ಜಾಯತೆ ಹೃದಯ ಅಂತ, ಹೃದಯದಲ್ಲಿ ವೈರಾಗ್ಯ ಹುಟ್ಟಬೇಕು ಅಷ್ಟೇ ಹೊರತು ಯಾವುದೋ ಒಂದು ಕ್ಷುಲ್ಲ ಕಾರಣಕ್ಕೋಸ್ಕರ ವೈರಾಗ್ಯ ಬಂದರೆ ಅಂತ ಆಗೋದಿಲ್ಲ ಅಂತ ಹೇಳ್ತಾರೆ. ಅದರಿಂದಾಗಿ ಇದರೊಳಗೆ ಮತ್ತೆ ಇವರಲ್ಲಿ ಸನ್ಯಾಸಿಗಳಲ್ಲಿ ಅವರಿಗೆ ಬಿಭ್ರೂಯಾದ್ ಯದ್ಯಸು ವಾಸಃ ಕೋಪಿ ನಾಚ್ಛಾದನಂ ಪರಂ ತ್ಯಕ್ತಂ ನ ಲಿಂಗದಂಡಾಭ್ಯಾಂ ಅನ್ಯತ್ ಕಿಂಚಿತ್ ಅನಾಪದಿ ಅಂತ ಈ ಕುಟೀಚಕರು, ಬಹುರುದರು, ಹಂಸರು, ಪರಮಹಂಸರು ಅಂತ 4 ವಿಧವಾದ ಸನ್ಯಾಸಿಗಳಿರ್ತಾರೆ. ಇದೆಲ್ಲ ಬಹಳ ವಿಸ್ತಾರವಾದ ವಿಚಾರಗಳು. ಅವರು ವಸ್ತ್ರವನ್ನ ಧಾರಣೆ ಮಾಡಬೇಕು ಅಂತ ಇದೆ. ಒಂದು ವೇಳೆ ವಸ್ತ್ರವನ್ನು ಧಾರಣೆ ಮಾಡುತ್ತೇನೆ ಅಂತ ಅಂದ್ರೆ ಅವರು, ಯಾಕಂದ್ರೆ ಸತ್ಯಧರ್ಮ ಅವರೇ ಸನ್ಯಾಸಿಗಳು, ಅವ್ರು ಹೇಳ್ಬೇಕಲ್ಲ ಅವ್ರ ವ್ರತ ಏನು ಅಂತ. ಸನ್ಯಾಸಿಗಳಿಗೆ ಕೆಲವು ವಸ್ತ್ರಗಳು ಮಾತ್ರ ಇದೆ. ಏನು ಅಂತಂದ್ರೆ ಕೌಪೀನ ಆಚ್ಛಾದನೆಗೋಸ್ಕರ ಒಂದು ಕಟಿಸೂತ್ರ, ಕೌಪೀನ ಆಚ್ಛಾದನೆಗೋಸ್ಕರ ಒಂದು ಕಟಿಸೂತ್ರ, ಅದು ರೇಷ್ಮೆದು ಕಟಿಸೂತ್ರ, ಒಂದು ಕೌಪೀನ. ಆಮೇಲೆ ಉತ್ತರೀಯ, ಮೇಲೆ ಉಣ್ಣೆಯ ಉತ್ತರೀಯವನ್ನ ಹಾಕೋಬಹುದಂತೆ. ಕೆಳಗೆ ಒಂದು ವಸ್ತ್ರ, ಕೆಳಗೊಂದು ವಸ್ತ್ರ, ಅದು ಹೇಳಿದ್ರು ಅದನ್ನೆಲ್ಲ ಅನೇಕ ವಿಧವಾದ ಸಮನ್ವಯ ಮಾಡಿ ತೋರಿಸ್ತಾರೆ. ಒಂದು ವಸ್ತ್ರ, ಅದರ ಜೊತೆಗೆ ಕರವಸ್ತ್ರ, ಒಂದು ಪಿಂಡಾಕೃತಿ ಚೆನ್ನಾಗಿ ಮಡಚಿರುವಂತ ಕರವಸ್ತ್ರ. ಇದು ಯಾವಾಗ್ಲೂ ಸನ್ಯಾಸಿಗಳಿಗೆ ಜೊತೆ ಇರ್ಬೇಕಂತ. ಇಷ್ಟು ಇದ್ದುಕೊಂಡು ಅವರು ತ್ರಿದಂಡಿ ಅಂತಂದ್ರೆ ಈ 3 ದಂಡ ಇಟ್ಕೊಂಡು ಹಂಗಲ್ಲ. ತ್ರಿದಂಡ ಅಂತಂದ್ರೆ ಮಾತು, ಮನಸ್ಸು, ದೇಹ 3 ವಿಧದಿಂದಾಗಿ ಪರಮಾತ್ಮನಲ್ಲಿ ತಮ್ಮನ್ನು ತಾವು ನಡೆಸ್ಕೊಂಡು ದಂಡನೆ ಮಾಡೋರಿಗೆ ತ್ರಿದಂಡಿ ಅಂತ ಕರೀತಾರೆ. ಎಲ್ಲರಿಗೂ ತ್ರಿದಂಡಿ ಅಂತ ಆಗಲ್ಲ. ಯಾರು ದೇಹ, ಇದಕ್ಕೆ ಮನುಸ್ಮೃತಿಯೇ ನಮಗೆ ಅನುಗ್ರಹ ಮಾಡ್ತದೆ. ಆದ್ರಿಂದ ವಾಕ್ ದಂಡೋದ್ಯ ಮತೇ ದಂಡ, ಈ 3ರಿಂದಾಗಿ ದಂಡನೆಯನ್ನ ಮಾಡುವವನಿಗೆ ತ್ರಿದಂಡಿ ಎಂಬುದಾಗಿ ಕರೀತಾರಂತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೀಗೆ ಅವನು ಸನ್ಯಾಸಿ ಆದವನು ಮೊದಲು ಬಿಡಬೇಕಾದ ಯಾವುದು ಅಂತಂದ್ರೆ, ಒಂದು ಮನೆ ಬಿಡಬೇಕು, ಅದು ಸಂಬಂಧಿಕರ ಅಭಿಮಾನ ಬಿಡಬೇಕು. ಅದೆಲ್ಲ ಶ್ರಾದ್ದ ಮಾಡಿದಾಗಲೇ ಬಿಟ್ಟು ಹೋಗ್ಬಿಡ್ತದೆ. ಸನ್ಯಾಸಿ ಆದ್ಮೇಲೆ ಮೊದಲು ಬಿಡಬೇಕಾದ್ದೇನು ಅಂತಂದ್ರೆ ಕೋಪ ಬಿಡಬೇಕು. ಅದರಿಂದಾಗಿ ಕೋಪರೀತನಾಗಿ ನಾರಾಯಣನ್ನೇ ಆಶ್ರಯಿಸಿಕೊಂಡಿರಬೇಕು. ಏಕಾರಾಮ ಪರಿವಿರಾಜ್ಯಂ ವೈಚಾರ, ಒಂದು ಊರಲ್ಲಿ ಒಂದು ಹಗಲಿಗಿಂತ ಜಾಸ್ತಿ ಇರಬಾರ್ದು. ಚಾತುರ್ಮಾಸ ಒಂದು ಬಿಟ್ಟು, ಚಾತುರ್ಮಾಸದ ದೀಕ್ಷೆ ಒಂದು ಬಿಟ್ಟು, ಒಂದು ಊರಲ್ಲಿ ಒಂದು ದಿವಸಕ್ಕಿಂತ ಹೆಚ್ಚು ಯಾರ ಗೃಹಸ್ಥರ ಮನೆಯಲ್ಲೂ ಇರಬಾರ್ದು. ಆದ್ರಿಂದ ಈ ರೀತಿಯಾಗಿತ್ತು. ಅವನು ನಿದ್ದೆ ಎಚ್ಚರಿಕೆಗಳಲ್ಲೂ ಎಲ್ಲಾ ಕಾಲದಲ್ಲೂ ಪಶ್ಚನ್ ಬಂಧಂ ಚ ಮೋಕ್ಷಂ ಮಾಯಾ ಮಾತ್ರಂನ ವಸ್ತುತಃ, ಪರಮಾತ್ಮನನ್ನ ಚೆನ್ನಾಗಿ ಧಾರಣೆ ಮಾಡ್ಬೇಕಂತ. ಪರಮಾತ್ಮನನ್ನು ಚೆನ್ನಾಗಿ ವಿಚಾರವನ್ನ ಮಾಡಿ ತಾನು ಅವನು ಧ್ಯಾನ ಮಾಡ್ತಾ ಇರೋ. ಅವನು ಸನ್ಯಾಸಿಗಳಿಗೆ ಹೇಳ್ತಾರೆ, ನ ಶಿಷ್ಯಾನ್ ಅನುಬದ್ನೀಯ ಗ್ರಂಥ ನೈವಾಭ್ಯಸೇತ್ ಬಹುನ್. ಸನ್ಯಾಸಿಗಳ ಆದವರು ಈ ಬೇರೆ ಬೇರೆ ಬೇಡದೇ ಇರತಕ್ಕಂಥ ಶಾಸ್ತ್ರಗಳನ್ನ, ಪರಮಾತ್ಮನ ವಿಚಾರಕ್ಕೆ ಸಂಬಂಧ ಪಡದೇ ಇರತಕ್ಕಂಥ ಶಾಸ್ತ್ರ ಗ್ರಂಥಗಳನ್ನ, ಜ್ಯೋತಿಷ್ಯ ಆಗ್ಲಿ ಅಥವಾ ತರ್ಕಶಾಸ್ತ್ರಗಳಾಗ್ಲಿ, ಕಾಮಶಾಸ್ತ್ರಗಳಲ್ಲಿ, ಅವನ ಕಾಮಶಾಸ್ತ್ರ ಪೂರ್ಣ ನಿಷೇಧ, ಆದ್ರೂ ಜ್ಯೋತಿಷ್ಯ ಅದರೊಳಗೆ ಹೆಚ್ಚು ಆಸಕ್ತಿಯನ್ನು ತೋರಿಸಬಾರದು. ತರ್ಕಶಾಸ್ತ್ರಗಳಲ್ಲೇ ಹೆಚ್ಚು ಆಸಕ್ತಿಯನ್ನು ತೋರಿಸಬಾರದು. ನೈವಾಭ್ಯಸೇತ್ ಬಹುನ್, ಜ್ಞಾನ ಕಾರ್ಯ ಇಲ್ಲದೆ ಒಂದು ಕ್ಷಣವೂ ತೋರಿಸಬಾರ್ದಂತೆ. ಸುಮ್ಮನೆ ಶಿಷ್ಯರನ್ನ, ವ್ರತ ಶಿಷ್ಯ, ನನಗೆ ಎಷ್ಟು ಜನ ಶಿಷ್ಯರಿದ್ದಾರೆ, ನನ್ನ ಶಿಷ್ಯರಿದ್ದಾರೆ ಅಂತ ಅವರಿಗೆ ಪಾಠ ಹೇಳದೆ ಕಟ್ಕೊಂಡು ಓಡಾಡಬಾರದು. ಎಷ್ಟರ ಮಟ್ಟಿಗೆ ಹೇಳಿದ ನಾವ್ಯಾಖ್ಯ ಉಪಜೀವೇತ ನಾರಂಭೇತ ಕ್ವಚಿತ್, ಅದನ್ನ ಅವನು ಬಹಳ ಶುಷ್ಕ. ಅದರಿಂದಾಗಿ ಅವನು ಯಾವುದನ್ನು ಜೀವನೋಪಾಯಕ್ಕೋಸ್ಕರ ಕೃಷಿ ಮತ್ಯಾದಿಗಳನ್ನು
ಅವಲಂಬಿಸಬಾರ್ದು. ಪ್ರವಚನವನ್ನು ಮಾಡಿ ಅದರಿಂದ ಹಣ ಸಂಪಾದನೆ ಮಾಡ್ತೇನೆ ಅಂತ ಹೋಗ್ಬಾರ್ದು. ಅದರಿಂದಾಗಿ ಹಣ ಅಂತ ಹೋಗ್ಬಾರ್ದು. ಪ್ರವಚನ ಮಾಡೋದು ಒಂದು ಧರ್ಮ, ಆದ್ರೆ ಅದರಿಂದಾಗಿ ಹಣ ಬರಲಿ ಅನ್ನೋತಕ್ಕಂಥ ಇಂಟೆನ್ಷನ್ ಇಟ್ಕೊಂಡು ಅವನು ಮಾಡಬಾರದು ಅಂತ ಹೇಳ್ತಾ ಇದ್ದಾರೆ. ದಂಡ ಕಮಂಡಲುಗಳನ್ನ ಧಾರಣೆ ಮಾಡ್ಕೊಳ್ಬೇಕು. ಅದನ್ನ ಯಾವಾಗಲೂ ಇಟ್ಕೊಂಡಿರ್ಬಹುದು ಅಥವಾ ಕೆಲವು ಸಲ ಬಿಟ್ಟು. ಅವ್ಯಕ್ತ ಲಿಂಗ, ದೇಹದ ಮೇಲೆ ಯಾವ ಅಭಿಮಾನವೂ ಇರಬಾರ್ದು. ಯಾರಾದ್ರೂ ಏನಾದ್ರೂ ಅಂತ ಇದ್ರೆ ಅದಕ್ಕೆ ಯಾವುದಕ್ಕೂ ಹೆಚ್ಚು ತಲೆ ಕೆಡಿಸದೆ ಹೇಗಿರ್ಬೇಕು? ಕವಿ ಜ್ಞಾನಿ ಆದ್ರೆ ಮೂಕನಂತಿರ್ಬೇಕು. ಎಲ್ಲ ಕಡೆಗೂ ಪರಮಾತ್ಮನನ್ನು ಕಾಣಬೇಕು, ಆದ್ರೆ ಕಾಣದೇ ಇರುವಂತೆ ಇರಬೇಕು. ಅದರಿಂದಾಗಿ ಹೇಗಿರ್ಬೇಕು ಅಂತಂದ್ರೆ ಅಂತರಂಗದೊಳಗೆ ಪರಮಾತ್ಮನನ್ನು ಕಾಣ್ತಾ ಇರಬೇಕು. ಅದನ್ನೇ ಹೇಳಿದ್ದ, ಅಂತರಂಗದೊಳಗೂ ಹರಿಯ ಕಾಣದವ ಹುಟ್ಟು ಕುರುಡ ಅಂತ. ಆದ್ರೆ ಅಂತರಂಗದಲ್ಲಿ ಕಾಣ್ತಾ ಇರಬೇಕು. ವೃಷಭದೇವ ಹೇಗಿದ್ದ ಆಗಿರ್ಬೇಕು. ವೃಷಭ ಪರಮಾತ್ಮನ ಚತುರ್ಥ ಸ್ಕಂದದಲ್ಲಿ ಕೇಳ್ತೇವೆ, ವೃಷಭ ರೂಪಿಯಾದ ಪರಮಾತ್ಮ ವ್ಯಕ್ತಿ ಯಾವ ದೇವರ ಮೇಲೆ ಅಭಿಮಾನವೇ ಇಲ್ಲ, ಹಾಗೇ ಓಡಾಡ್ತಾ ಇದ್ದ ಅಂತ. ಇದಕ್ಕೆ ಪ್ರಹ್ಲಾದರಾಜರು, ನಾರದರು ಹೇಳ್ತಾ ಇದ್ದಾರೆ, ಪ್ರಹ್ಲಾದರಾಜರು ಒಬ್ಬ ಜ್ಞಾನಿಗೂ ನಡೆದ ಸಂವಾದವನ್ನು ನಿನಗೆ ಹೇಳ್ತೇನೆ ಅಂತ. ಒಬ್ಬ ಸನ್ಯಾಸಿ ಇದ್ದ, ಅವನು ಅಜಗರ ಅಂತ ಒಂದು ವೃತ್ತಿಯನ್ನ ಅಜಗರ ಅಂತಂದ್ರೆ ಹೆಬ್ಬಾವು ಅಂತ. ಅದು ಇರ್ತದೆ, ಒಂದ್ ಕಡೆ ಇರ್ತದೆ. ಆಹಾರ ಬೇಕು ಅಂದಾಗ ಹೋಗುತ್ತೆ, ಬೇಕಾದ್ರೆ ತಿನ್ನತ್ತೆ, ಇಲ್ಲ ಗಾಳಿ ಕುಡ್ಕೊಂಡು ಮಲಗ್ಬಿಡತ್ತೆ. ಹಾಗೆ ಅದು ಒಂದು ವ್ರತ ಅಜಗರ ಅಂತ. ಆ ವ್ರತದಿಂದಾಗಿ ಆಚರಣೆಯನ್ನು ಮಾಡ್ತಾ ಒಬ್ಬ ಸನ್ಯಾಸಿ ಇದ್ದ. ಪ್ರಹ್ಲಾದರಾಜರಿಗೂ ಅದು ನಡೆದ ಘಟನೆಯನ್ನು ನಿನಗೆ ಹೇಳ್ತೇನೆ ಅಂತ. ಆ ಪ್ರಹ್ಲಾದರಾಜರು ಒಬ್ಬ ಜ್ಞಾನಿಯನ್ನು ನೋಡಿ ಕೇಳಿದ್ರಂತೆ, ಯಾರು ನೀನು, ಏನು ಉದ್ಯೋಗ ಮಾಡ್ತಾ ಇಲ್ಲ ಅಂದ್ರೆ ಸಂತೋಷವಾಗಿದೆಯಾ? ಹಣ ಸಂಪಾದನೆ ಮಾಡ್ತಾ ಇಲ್ಲ, ಹೊಟ್ಟೆ ತುಂಬದ ಒಂಥರ ಇದೆಯಾ? ಏನ್ ನೀನ್ ಯಾರು ಎಂಬುದಾಗಿ ಕೇಳಿದಾಗ ಅವನ ಬಗ್ಗೆ ಆ ಅಜಗರ ವೃತ್ತಿಯನ್ನು ಆಶ್ರಯನ್ನು ಮಾಡುವಂತ ಜ್ಞಾನಿ ಹೇಳ್ತಂತೆ, ಬ್ರಾಹ್ಮಣ ಹೇಳ್ತಾನೆ, ನಾನು ನೋಡು ಈ ರೀತಿಯಾಗಿದ್ದೇನೆ, ಆತ್ಮಶುದ್ಧಿಗೋಸ್ಕರ ನಿನ್ನ ಹತ್ರ ಹೇಳ್ತೇನೆ ಅಷ್ಟೇ ಹೊರತು ನನ್ನ ಬಗ್ಗೆ ನಾನು ಹೇಳ್ಕೊಂಡು ಏನೂ ಪ್ರಯೋಜನ ಇಲ್ಲ ಅಂತೇಳಿ. ನಾನು ಕೆಲವು ಗೃಹಸ್ಥರನ್ನು ನೋಡಿದೆ. ಆ ಗೃಹಸ್ಥರು ಬೇಕಾದಷ್ಟು ಸಂಪಾದನೆ ಮಾಡ್ತಾರೆ, ಸುಖ ಇರೋದಿಲ್ಲ. ನನಗನಿಸ್ತು ಈ ಸಂಪಾದನೆ ಮಾಡಿದ್ರೆ ಸುಖ ಹೋಗತ್ತೆ ಅಂತ ಅನಿಸ್ತು. ಅದಕ್ಕೆ ಸಂಪಾದನೆ ಮಾಡದೆ ನಾನು ಕೂತಿದ್ದೇನೆ ಅಂತ ಅಲ್ಲ. ಸಂಪಾದನೆ ಮಾಡಿದ್ರೆ ಹಿಂಗ್ ಕಷ್ಟ ಬರ್ತದೆ, ಆದ್ರಿಂದಾಗಿ ನಾನು ಆ ಸಂಪಾದನೆ ಮಾಡದೇ ಇರತಕ್ಕಂತ ಕರ್ಮಗಳನ್ನ ಆಚರಣೆ ಮಾಡ್ತಾ ಸದಾ ಭಗವಂತನಲ್ಲಿ ಧ್ಯಾನದಲ್ಲಿ ನಾವಿದ್ದೇವೆ ಎಂಬುದಾಗಿ ಅನೇಕವಾಗಿ ಹೇಳ್ತಾ, ನಾನು ಯಾವಾಗೋ ದೇವರು ನನಗೆ ಕೊಡ್ತಾನೆ, ಬೇಕಾದಷ್ಟು ಆಹಾರ ಕೊಡ್ತಾನೆ, ಏನೋ ಸಲ ಕೊಡಲ್ಲ, ಅದೆಲ್ಲವನ್ನು ಅಸ್ಥಿರವಾಗಿ ಅಂತ ಅನ್ಕೊಂಡಿದ್ದೇನೆ. ಕ್ವಚಿತ್ ಜಲ್ಪಂ ಕ್ವಚಿತ್ ಭೂರಿ ಭುಂಜೇನಂ ಸಾಧುವ. ಅದು ಚೆನ್ನಾಗಿದೆಯೋ ಮಿಚ್ಚಿದೆಯೋ ನನಗೆ ಗೊತ್ತಿಲ್ಲ, ಕೊಡ್ತಾರೆ ತಿಂತೆ, ಅದರ ಬಗ್ಗೆ ರುಚಿ ಗಿಚಿ ಏನು ಮಾಡೋದಿಲ್ಲ. ಆದ್ರೆ ದೇವರು ಒಂದೊಂದ್ಸಲ ನನಗೆ ಬೇಕಾದಷ್ಟು ಅತುಲ ಐಶ್ವರ್ಯ ಕೊಡ್ತಾನೆ, ಕೆಲವು ಸಲ ಕೆಳಗ್ ಬಿಡಿಸ್ತಾನೆ. ಆದ್ರಿಂದಲೇ ಇವೆಲ್ಲ ಅತ್ಯಂತ ಅಲ್ಪವಾದದ್ದು. ಆನೆ, ಒಂಟೆ, ಕುದುರೆ ಎಲ್ಲ ಲೊಳ್ಳೊಟ್ಟೆ ಅಂತ ಹೇಳ್ತಾರಲ್ಲ, ಹಾಗೆ ಬಹುಸೇನ ಭಂಡಾರವು ಎಲ್ಲವೂ ಲೊಳ್ಳೊಟ್ಟೆ ಎನ್ನುವಂತೆ ಎಲ್ಲವನ್ನು ಕ್ಷಣಿಕ ಅಂತ ತಿಳಿದಿದ್ದೇನೆ. ಆದ್ರಿಂದಲೇ ಇಷ್ಟು ಸಂತೋಷದಿಂದಿದ್ದೇನೆ. ಕೆಲವು ಸಲ ದೇವರು ಪೀತಾಂಬರ ಕೊಡ್ತಾನೆ, ಮಂಚದ ಮೇಲೆ ಮಲಗಿಸ್ತಾನೆ ನನಗೆ, ಕೆಲವು ಸಲ ನೆಲದ ಮೇಲೆ ಮಲಗಿರ್ತೇನೆ ನಾನು ಎಂಬುದಾಗಿ ಅವನು ಪ್ರಹ್ಲಾದರಾಜನಿಗೆ ಆ ಬ್ರಾಹ್ಮಣ ಹೇಳಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಹೇಳಿ ನಾರದರು ಹೇಳ್ತಾ ಇದ್ದಾರೆ, ನೋಡಪ್ಪ ಈ ಗೃಹಸ್ಥರ ಬಗ್ಗೆ ಹೇಳ್ತೇನೆ ಕೇಳು ಅಂತ ಗೃಹಸ್ಥರ ಧರ್ಮಗಳನ್ನೆಲ್ಲ ಹೇಳ್ತಾ ಇದ್ದಾರೆ. ಇದು ನಿಜವಾಗ್ಲೂ ನಾವೆಲ್ಲ ಕೇಳಬೇಕಾಗಿರ್ತಕ್ಕಂಥ ಬಹಳ ಅದ್ಭುತವಾದ ವಿಚಾರಗಳು. ಸಮಯ ಇರೋದಿಲ್ಲ ಅಂತ ಹೇಳಿ ಮುಂದೆ ಹೋಗ್ಬೇಕಷ್ಟೇ. ಅದಕ್ಕೆ ಹೇಳ್ತಾರೆ, ಗೃಹಸ್ಥ ಏನಾಂ ಪದವಿಂ ವಿಲೀನ ಏನ ಚಾಂಚಸ ಯಾಯಾ ದೇವರ್ಷೇ ಗುರು ಮಾದೃಶೋ ಗೂಢನ್ಮದಿ ಹೇಳ್ತಾ ಇದ್ದಾರೆ. ಗೃಹೇಶು ಅವಸ್ಥಿತೋ ರಾಜನ್ ಕ್ರಿಯಾ ಕುರ್ವನ್ ಗೃಹೋಚಿತ ವಾಸುದೇವಾರ್ಪಣಂ ಸಾಕ್ಷಾತ್ ಉಪಾಸೀತ ಮಹಾಮುನಿಂ ಕರ್ಮಣ್ಯೇ ವೈ ಸಂಸಿದ್ಧಿಯ ಅಸ್ತಿಕಾಚರ. ಕೃಷ್ಣಗೀತೆಯಲ್ಲಿ ಹೇಳ್ತಾನೆ, ಕೆಲವರು ಕರ್ಮದಿಂದಾಗಿ ಸಿದ್ಧಿಯನ್ನು ಪಡ್ಕೊಂತಿರು ಜನಕಾದಿ ಋಷಿಗಳು. ಲೋಕ ಸಂಗ್ರಹವೇ ವೈ ಸಂಪರ್ಶಂ ಕರ್ತಮರಸಿ. ಅದರಿಂದ ಎಲ್ಲರೂ ಜ್ಞಾನ ಕಾರ್ಯ ಇದರಿಂದಲೇ ಸಿದ್ಧ. ನಮಗನ್ಸುತ್ತೆ, ಅವಾಗಲೇ ನಿನ್ನೆ ಹೇಳಿದ್ನಲ್ಲ, ಗೃಹಸ್ಥನಾದವನಿಗೆ ಭಾಗವತ ಪಂಚಮ ಸ್ಕಂದದಲ್ಲಿ ಬರುವಂತ ಮಾತು, ಇವನು ಯಾರವನು ರಾಜ, ಆಕೃತಿ ದೇವತಿ ಪ್ರಸೂತಿ, ಆಮೇಲೆ ಉತ್ತಾನಪಾದ, ಪ್ರಿಯವ್ರತ ರಾಜ, ನಾನು ಇನ್ಮೇಲೆ ರಾಜ್ಯಭಾರ ಆಡಲ್ಲ, ನಾನು ಸನ್ಯಾಸಿ ಆಗ್ಬಿಡ್ತೇನೆ ಅಂತ ಹೊರಟೋಗ್ಬಿಡ್ತಾನೆ. ಹೊರಟೋದಾಗ ಬ್ರಹ್ಮದೇವರು ಬರ್ತಾರೆ,
ಅಲ್ಲೋ ಭಯಂ ಪ್ರಮತ್ತಸ್ಯ ವನೇಶ್ವಪಿ ಸ್ಯಾತ್. ನೀನು ಷಡಿಂದ್ರಿಯಗಳನ್ನ ಅರಿಷಡ್ವರ್ಗಗಳನ್ನು ಗೆಲ್ಲಿಲ್ಲ ಅಂತಂದ್ರೆ ನೀ ಕಾಡಲ್ಲಿದ್ರೆ ಮೋಕ್ಷ ಆಗ್ಬಿಡುತ್ತದ. ಜಿತೇಂದ್ರಿಯ ಆತ್ಮರತೆ ಬುಧಸ್ಯ ಗುರಾಶ್ರಮಕ್ಯಂ ಕರೋತ್ಯವದ್ಯಂ. ಗೃಹಸ್ಥಾಶ್ರಮ ಅನ್ನೋದು ಏನ್ ಅನ್ಕೊಂಡಿದೆ ನೀನು? ಇಲ್ಲಿದ್ದೇ ನೀನು ಸಾಧನೆ ಮಾಡ್ಲಿಕ್ಕೆ ಬರ್ತದೆ. ಅದಕ್ಕೆ ಕೃಷ್ಣ ಹೇಳಿದ್ದು ಕರ್ಮಣ್ಯೇವಿ ಸಂಸಿದ್ಧಿ. ಜನಕಾದಿಗಳೆಲ್ಲ ಸನ್ಯಾಸಿಗಳಾಗ್ಲಿಲ್ಲ, ಅವರ ಕರ್ಮಾಚರಣೆಯನ್ನು ಮಾಡಿ ಗೃಹಸ್ಥಾಶ್ರಮ ಧರ್ಮವನ್ನು ಪರಿಪಾಲನೆ ಮಾಡಿಯೇ ಅವರು ಸಿದ್ಧಿಯನ್ನು ಹೊಂದಿದ್ರು ಅಂತ. ಅದರಿಂದ ಎಲ್ಲರೂ ಸನ್ಯಾಸಿಗಳಾಗ್ಲಿಕ್ಕಾಗೋದಿಲ್ಲ. ಹಾಗಾದ್ರೆ ಗೃಹಸ್ಥನಿಗೆ ಏನು ಅವಸ್ಥೆನೇ ಇಲ್ವಾ ಅಂದ್ರೆ ಗೃಹಸ್ಥನಿಗೂ ಅವಶ್ಯವಾಗಿ ಮೋಕ್ಷ ಸಿಗ್ತದೆ. ಅವನು ಧರ್ಮಾನುಷ್ಠಾನವನ್ನು ಏನು ಹೇಳಿದ್ದಾರೆ ಅದನ್ನ ಮಾಡಬೇಕಷ್ಟೇ. ಖರೆ ಟೀಕಾಕೃತ್ಪಾದರಂತ ಕಾಲದಲ್ಲಿ ಟೀಕಾಕೃತ್ಪಾದರು ಅವತ್ತಿನ ಕಾಲದಲ್ಲಿ ತಮ್ಮ ತಮ್ಮ ಶಿಷ್ಯರಿಗೆ ಅನೇಕ ಜನ ಸದ್ಗೃಹಸ್ಥರ ಮನೆಯಿಂದಾಗಿ ಭಿಕ್ಷೆಯನ್ನು ಬೇಡಿ ತಂದು ಕೊಡ್ತಾ ಇದ್ರಂತೆ. ಅವಾಗೆಲ್ಲ ಚಿಕ್ಕ ನೈವೇದ್ಯ ಅವೆಲ್ಲ ಇರಲಿಲ್ಲ. ಅನೇಕ ಆತ್ತಿನ ಕಾಲದಲ್ಲಿ ಅಲ್ಲಿ ಸದ್ಗೃಹಸ್ಥರು ಅಂತ ಯಾರಿದ್ರು ಅವರ ಮನೆಯಲ್ಲಿ ಭಿಕ್ಷೆಯನ್ನು ಬೇಡಿ ತಂದು ಕೊಟ್ರೆ ಆ ನಾಳ ತುಂಬುವಟ್ಟು ಅನ್ನ ನಾಳ ತುಂಬುವಟ್ಟು ಮಾತ್ರ ತಿಂತಾ ಇದ್ರಂತ. ಆದ್ರಿಂದ ಗೃಹಸ್ಥರು ಅನ್ನೋರು ಇವರು ಎಲ್ಲಾ ಆಶ್ರಮಕ್ಕೂ ಬಿಡಿಸಿದ್ದಂಗೆ ಎಲ್ಲಾ ಆಶ್ರಮದವರನ್ನು ಸಲಹಬೇಕು ಗೃಹಸ್ಥರಾದವರು. ಆದ್ರಿಂದಾಗಿ ಆ ಶೃಣ್ವನ್ ಭಾಗವತು ಸನ್ಯಾಸಿಗಳ ಪ್ರೀತಿ ಸನ್ಯಾಸಿಗಳ ಮೇಲೆ ಎಷ್ಟು ಅನುಗ್ರಹ ಆಗ್ತದೆ ಅಷ್ಟು ಗೃಹಸ್ಥರ ಮೇಲೆ ಆಗ್ತದೆ. ಆದ್ರಿಂದಾಗಿ ಇವನಿಗೇನು ಮೊದಲು ಮಾಡಬೇಕಾದ್ದೇನು ಅಂತಂದ್ರೆ ಸಜ್ಜನರ ಸಂಘ ಮಾಡಬೇಕು. ಗೃಹಸ್ಥನಿಗೆ ಮೊದಲನೇ ಪಾಯಿಂಟ್ ಏನ್ ಹೇಳ್ತಾ ಇದ್ರೆ ತತ್ಸಂಗ ಶನಕೈ ಸಂಗಂ ಆತ್ಮಜಾದಿಷು. ಗೃಹಸ್ಥನಿಗೆ ಯಾವಾಗ ಕೆಟ್ಟ ಸಂಘ ಆಗ್ತದೆ ಅವಾಗ ಬುದ್ಧಿ ಎಲ್ಲ ಹಾಳಾಗ್ಬಿಡ್ತದೆ. ಇದರ ಗೃಹಸ್ಥನಾದವನು ಮೊದಲು ಮಾಡಬೇಕಾದ ಕರ್ತವ್ಯ ಏನು? ಸಜ್ಜನರ ಸಂಘ. ಆ ಸಜ್ಜನರ ಸಂಘದಿಂದ ಏನಾಗ್ತದೆ ಅಂತಂದ್ರೆ ಎಲ್ಲಾ ವೈರಾಗ್ಯ ಬರದೇ ಇದ್ರು ಒಂದು ಏಕಾದಶಿನಾದ್ರೂ ವೈರಾಗ್ಯ ಬಂದಿರ್ತದೆ. ಕನಿಷ್ಠ ನಮಗೆ ಹಠಾದ್ರೂ ಆಗತ್ತೆ. ಅವತ್ತು ಉಪವಾಸ ಮಾಡಬೇಕಂತಲಾದ್ರೂ ಒಂದು ಮನಸ್ಸು ಬರ್ತದೆ. ಆದ್ರಿಂದಾಗಿ ಸಜ್ಜನರ ಸಂಘದಿಂದಾಗಿ ವೈರಾಗ್ಯ ಸಂಪಾದನೆಯನ್ನು ಮಾಡಿ ದೇಹ ಹೆಂಡತಿ ಮಕ್ಕಳ ಮೇಲೆ ಕ್ರಮವಾಗಿ ವೈರಾಗ್ಯ ಬೆಳೆಸ್ತವೆ. ಮದುವೆ ಆಗ್ಬಿಟ್ಟೆ ವೈರಾಗ್ಯ ಅಂತ ಕೂತ್ಬಿಟ್ರೆ ಏನ್ ಮಾಡ್ಬೇಕು? ಮದುವೆ ಆದ ಮಾರನೇ ದಿವಸ ನನಗೆ ವೈರಾಗ್ಯ ಇದೆ, ನೀ ಅಲ್ಲಿ ಕೂತ್ಕೊ, ನಾ ಇಲ್ಲಿ ಕೂತ್ಕೊಂಡು, ನಾ ಬೇರೆ ಅಡುಗೆ ಮಾಡ, ನೀ ಅವಳು ಏನ್ ಸಾಧನೆ ಆಗ್ಬೇಕು? ಅದರಿಂದ ಕ್ರಮವಾಗಿ ಮುಂಚಮಾನೇಶು ಸ್ವಯಂ ಸ್ವಪ್ನ ಉತ್ಥಿತ. ಅದರಿಂದಾಗಿ ಆ ಸ್ನೇಹವನ್ನು ಶನಕೈ ನಿಧಾನಕ್ಕೆ ಕಡಿಮೆ ಮಾಡ್ಕೊಳ್ತಾ ಹೋಗ್ಬೇಕು. ಅದು ಬೇಡ ಅಂದ್ರೂ ಆಗ್ತದೆ, ಅದೇ ಸಮಸ್ಯೆ ಇಲ್ಲ. ಅದರಿಂದಾಗಿ ಆ ರೀತಿಯಾಗಿ ಗೃಹಸ್ಥನಾದವನು ಯಾವಲರ್ಥಂ ಉಪಾಸೀನೋ ದೇಹಗೆ ಹೇಚ ಪಂಡಿತ ವಿರಕ್ತೋ ರಕ್ತವದ ತತ್ರ ಅನುಲೋಕೆ ನರತಾಂ ನಿಸಯಿತು. ಅದರಿಂದಾಗಿ ಅವನು ಗೃಹಸ್ಥನಾದವನು ಎಷ್ಟು ಹಣ ಸಂಪಾದನೆ ಮಾಡಬೇಕು? ಯಾವತ್ ಬಿಬ್ಬೆಯ ಜಗಳಂತಾವತ್ತು ತನ್ನ ಹೊಟ್ಟೆ ತುಂಬುವಷ್ಟು ಮಾತ್ರ ಹಣ ಸಂಪಾದನೆ ಮಾಡಬೇಕು. ಅಧಿಕವಾಗಿ ಬಂತಪ್ಪ, ಅಧಿಕವಾಗಿ ಬಂತು, ಏನೋ ದೈವ ಯೋಗ, ಎಲ್ಲೋ ಲಾಟ್ರಿ ಹೊಡಿತೋ, ಇನ್ನೇನೋ ದೊಡ್ಡ ಆಸ್ತಿ ಬಂತು, ಮತ್ತೊಂದು ಬಂತು ಅಂತಂದ್ರೆ ಏನ್ ಮಾಡಬೇಕು? ಅಧಿಕಮ್ಯೋ ಅಭಿಮನ್ಯೇತ ಸಸ್ತೇನೋ ದಂಡ ಬರತಿ. ಅದನ್ನ ಏನ್ ಮಾಡ್ಬೇಕು ಅಂದ್ರೆ ಅಧಿಕವಾದಿದ್ದರೆ ಅತಿಥಿ ಅಭ್ಯಾಗದ ಬಾಂಧವರ ಸೇವೆಗಳಲ್ಲಿ ಅದನ್ನು ತೊಡಗಿಸ್ಬೇಕಂತ. ಶುಕ್ರಾಚಾರ್ಯರು ಒಂದು ಮಾತನ್ನು ಹೇಳ್ತಾರೆ ಬಲಿರಾಜನಿಗೆ, ಎಲ್ಲವನ್ನೂ ಸರ್ವಸ್ವವನ್ನು ದಾನ ಮಾಡಬೇಡ ಹೇಳುವಾಗ ಒಂದು ತನ್ನ ಸ್ವಂತದ ಕೀರ್ತಿಗೋಸ್ಕರ ಧರ್ಮಾಯ ಯಶಸೇರ್ತಾಯ ಕಾಮಾಯ ಸ್ವಜನಾಯ ಚ ಪಂಚದಾ ವಿಭಜಂ ಮಿತ್ರಂ ಇಹಾಮುತ್ರ ಚ ಮೋದತೆ. ಧರ್ಮಕ್ಕೋಸ್ಕರ, ಕಾಮನೆಗಳಿಗೋಸ್ಕರ, ಯಶಸ್ಸಿಗೋಸ್ಕರ, ಕಾಮನೆಗಳು ಅಂದ್ರೆ ಹೆಂಡತಿ ಮಕ್ಕಳ ಕಾಮನೆಗೋಸ್ಕರ, ಧರ್ಮಕ್ಕೋ ಯಶಸ್ಸೇರ್ತಾಯ ಕಾಮಾಯ ಸ್ವಜನಾಯ ಚ ತನ್ನ ಬಾಂಧವರಿಗೋಸ್ಕರ, ಯಶಸ್ಸಿ ಕೀರ್ತಿಗೋಸ್ಕರ ಎಲ್ಲೋ ನಾನು ಇಷ್ಟು ದಾನ ಮಾಡಿದೆ, ನನ್ನ ಹೆಸರನ್ನು ಮೈಕಲ್ ಹೇಳಿದ್ರು ಪಡೀಲಿ ಅಂತ ಹೇಳ್ತಾರೆ. ಇದು ಶುಕ್ರಾಚಾರ್ಯರ ನೀತಿ. ಇದು ಅವರೇ ಮೊದಲು ಹಾಕೊಟ್ಟವರು ನೀತಿಯನ್ನ, ನೀತಿ ಶಾಸ್ತ್ರವನ್ನ. ಆದ್ರಿಂದಾಗಿ ಈ ರೀತಿಯಾಗಿ ಅವನು ದಾನ ಧರ್ಮಾದಿಗಳನ್ನು ಮಾಡ್ಲಿಕ್ಕೆ ಉಪಯೋಗಿಸಬಾರದು ಅಂತ ಹೇಳ್ತಾ ಇದ್ದರೆ, ಅನ್ನದಾನವನ್ನ ಎಲ್ಲರಿಗೂ ಮಾಡಬೇಕಂತೆ. ಆಶ್ವಭ್ಯೋ ಅಂತೆ ವಾಸಿಭ್ಯ, ಎಲ್ಲರಿಗೂ ಆ ಅನ್ನದಾನಾದಿಗಳನ್ನ ಮಾಡ್ಲಿಕ್ಕೆ ಅವನಿಗೆ ಅವಕಾಶ ಇದೆ. ನಿತ್ಯ ಮಾಡ್ಬೇಕಂತೆ. ಅಲ್ಲ ನಾಯಿನ್ ಸಾಕಿ ಅನ್ನ ಹಾಕೋದು ಅಂತ ಅಲ್ಲ, ಅದಕ್ಕೆಲ್ಲ ಬರೀತಾರೆ. ಉಚ್ಚಿಷ್ಟೇನ ನಿಕ್ಷಿಪ್ತ ಅನ್ನದಿನ, ನಾಯಿಯನ್ನ ಸಾಕಿ ಅನ್ನ ಹಾಕಿ ಅಂತ ಹೇಳ್ತಾ ಇಲ್ಲ. ನೀವು ತಿನ್ನು ಮುಗಿಯುತ್ತೀರಲ್ಲ
ಅದನ್ನ ನಾಯಿ ನರಿಗಳಿಗೆ ಹಾಕ್ತಾರೆ. ಅದರಿಂದಾಗಿ ಅದು ತೃಪ್ತರಾಗ್ತಾರೆ. ಅದರಿಂದಾಗಿ ಇವನ್ನೆಲ್ಲ ಅವನು ಮಾಡಬೇಕು. ಪಂಚಯಜ್ಞ ಅಂತ ನಾವೇನ್ ಕೇಳ್ತೇವಲ್ಲ, ನಿತ್ಯ ದೇವಯಜ್ಞ, ಋಷಿಯಜ್ಞ, ಪಿತೃಯಜ್ಞ, ಭೂತಯಜ್ಞ, ಮನುಷ್ಯಯಜ್ಞ ಅಂತ ಇವನ್ನೆಲ್ಲ ಮಾಡಬೇಕು. ಅದರಿಂದಲೇ ಬಲಿಹರಣ ಇತ್ಯಾದಿಗಳನ್ನೆಲ್ಲ ಮಾಡ್ತಾರೆ. ಆ ಬಲಿಹರಣಗಳನ್ನ ಮಾಡುವಾಗ ನಾಯಿಗೂ ಒಂದು ಅನ್ನವನ್ನು ತೆಕ್ತಿ ಇಡುವಂತದ್ದಿದೆ. ಆದ್ರಿಂದಾಗಿ ಅವನು ಗೃಹಸ್ಥನಾದವನಿಗೆ ಯಜ್ಞಾಧಿಕಾರವಿರ್ತದೆ. ಯಜ್ಞಾಧಿಕಾರವಿದಿಂದಾಗಿ ಯಜ್ಞವನ್ನ ಯಾವಾಗೂ ಅಗ್ನಿಯನ್ನು ಸ್ವೀಕಾರ ಮಾಡ್ತೇನೆ ಅಂದ್ರೂ ಬರೋದಿಲ್ಲ. ಅದಕ್ಕೆಲ್ಲ ಹೇಳ್ತಾರೆ, ಒಬ್ಬ ಸಂತತಿ ಇರಬೇಕು ಅವನಿಗೆ. ಮೊದಲು ಗೃಹಸ್ಥನಾದವನಿಗೆ ಸಂತತಿ ಆಗಿದ್ದು ತಲೆ ಕೂದಲು ಬೆಳಗಾಗೋದಕ್ಕಿಂತ ಮುಂಚೆ ಅಗ್ನಿಯನ್ನು ಸ್ವೀಕಾರ ಮಾಡ್ಬೇಕಂತೆ. ಎಲ್ಲ ಹೇಳ್ತಾರೆ ಅವೆಲ್ಲ ಸುಮ್ನೆ ನಾವು 60 ವರ್ಷ ಆದ್ಮೇಲೆ ಏನೋ ಭಾರಿ ವೈರಾಗ್ಯ ಬಂತು ಅಂತ ಓಡೋದ್ವಿ ಅಂತ ಅಲ್ಲ. ಅದರಿಂದಾಗಿ ಆ ಅಗ್ನಿಯ ಉಪಸ್ಥಾನಗಳಿಗೆ ಸಮಯಗಳನ್ನು ಹೇಳ್ತಾರೆ. ಆದ್ರಿಂದ ಅಗ್ನಿಹೋತ್ರಗಳನ್ನ ಮಾಡಬೇಕು. ಅವನನ್ನ ಅದಕ್ಕೆಲ್ಲ ನಿಯಮಗಳನ್ನೆಲ್ಲ ಹೇಳಿದ್ದಾರೆ. ಆದ್ರಿಂದಾಗಿ ಇವನು ಅಗ್ನಿಯಲ್ಲಿ ಹಾಕುವ ಹವಿಸ್ಸುಗಳಿಗಿಂತ ಹೆಚ್ಚು ಪರಮಾತ್ಮ ಎಲ್ಲಿ ತೃಪ್ತನಾಗ್ತಾನೆ ಅಂದ್ರೆ ಬ್ರಾಹ್ಮಣರ ಮುಖದಲ್ಲಿ ಹಾಕುವಂತ ಹವಿಸ್ಸಿನಿಂದ. ಭಾಗವತ ಹೇಳ್ತಾ ಇದೆ, ಇಜ್ಜೇತ ಹವಿಷಾರಾಜನ್ ಯಥಾ ವಿಪ್ರ ಮುಖೇ ಯುತೈ. ಪರಮಾತ್ಮ ಹೇಳ್ತಾ ಇದ್ದಾನೆ, ನಹಿ ಅಗ್ನಿ ಮುಖತೋಯಂ ವೈ ಭಗವಾನ್ ಸರ್ವಯಜ್ಞ ಮುಖ. ಅದಕ್ಕಿಂತ ಹೆಚ್ಚು ತೃಪ್ತನಾಗೋದು ನಾವ್ಯಾವುದು? ಭಗವಂತನ ಬಾಯಿ ಬ್ರಾಹ್ಮಣರ ಭೋಜನಾದಿಗಳನ್ನ ಮಾಡಿಸಿದಾಗ, ಅತಿಥಿಗಳ ಸತ್ಕಾರಗಳನ್ನ, ದೀನ ಜನರಿಗೆ ಅನ್ನವನ್ನ ನಾವು ಕೊಟ್ಟಾಗ ಪರಮಾತ್ಮ ತುಂಬಾ ಸಂತುಷ್ಟನಾಗ್ತಾನೆ. ಅದರಿಂದಾಗಿ ಇದನ್ನೇ ಪೃಥ್ವಿರಾಜ ಹೇಳಿದ, ಅಶ್ನತ್ಯನಂತಂ ಖಲು ತತ್ವಕೋವಿದೈ ಶ್ರದ್ಧಾವತಂ ಎನ್ಮುಖ ಇಜ್ಜನಾಮಭಿ ಅಂತ. ಪೃಥ್ವಿರಾಜ ತಾನು ರಾಜ್ಯಭಾರ ಆಳ್ಲಿಕ್ಕೆ ಶುರುವಾಗಲೇ ಮೊದಲು ಹೇಳಿದ್ದೇನೆ, ನೀವು ಅಗ್ನಿ ಉಪಾಸನೆ ಎಲ್ಲ ಮಾಡ್ರಿ, ಅದಕ್ಕಿಂತ ಈ ಚಲ ಪ್ರತಿಮೆಗಳಲ್ಲಿ ನೀವು ಹೆಚ್ಚು ಉಪಾಸನೆಯನ್ನ ಮಾಡಿ ಅಂತ. ಯಾಕೆ ಅಂದ್ರೆ ಎಲ್ಲ ಮುಂದೆ ಹೇಳ್ತಾರೆ. ಯಾಕೆ ಅಂದ್ರೆ ಕೃತಯುಗದಲ್ಲಿ ಪ್ರತಿಮೆಗಳಿರಲಿಲ್ಲ. ಕೃತಯುಗದಲ್ಲಿ ಪ್ರತಿಮೆಗಳಿರಲಿಲ್ಲ. ಆಗ ಎಲ್ಲರೂ ಒಬ್ಬೊಬ್ಬ ಜ್ಞಾನಿಗಳ ಮುಖದಲ್ಲಿ, ಜ್ಞಾನಿಗಳಲ್ಲೇ ದೇವರನ್ನು ಕಾಣ್ತಾ ಇದ್ರು. ಅದಾದ ಕೂಡಲೇ ಒಂದ್ ಸ್ವಲ್ಪ ಕಾಲ ವಿಶೇಷದಲ್ಲಿ ತ್ರೇತಾಯುಗಕ್ಕೆ ಬಂದಾಗ ಈ ಕಲಹಗಳು ಉಂಟಾಯ್ತು. ಅವನ ಜ್ಞಾನ ಹಿಂಗೆಲ್ಲ ಉಂಟಾದಾಗ ಪ್ರತಿಮೆಗಳ ನಿರ್ಮಾಣ ಆಯ್ತು. ಅದನ್ನಾಗಿ ಈ ಅಚಲ ಪ್ರತಿಮೆಗಳಿಗಿಂತ ಚಲ ಪ್ರತಿಮೆಗಳು, ಜ್ಞಾನಿಗಳು ಯಾರಿದ್ದಾರೆ ಅವರಲ್ಲಿ ದೇವರನ್ನು ಕಾಣುವುದು ಸರ್ವಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ. ಅದರಿಂದಾಗಿ ತಸ್ಮಾತ್ ಬ್ರಾಹ್ಮಣ ದೇವೇಶು ಮತ್ಯಾದಿಶು ಯಥಾತಃ. ಈ ರೀತಿಯಾಗಿ ಇನ್ನ ಈ ಗೃಹಸ್ಥನಿಗೆ ಯಾವ್ಯಾವ ಕಾಲದಲ್ಲಿ ಶ್ರಾದ್ದ ಮಾಡಬೇಕು ಅಂತ ಹೇಳಿದ್ದಾರೆ. ಅವೆಲ್ಲ ಇವತ್ತು ನಮ್ಮಲ್ಲಿ ರೂಢಿನಲ್ಲೇ ಇಲ್ಲ. ಷಣ್ಣಮತಿ ಶ್ರಾದ್ದದಲ್ಲಿ ಅವೆಲ್ಲ ಸೇರ್ಕೊಳ್ತದೆ. ಆಮೇಲೆ ಎಲ್ಲಾದ್ರ ಜೊತೆಗೆ ಮೊದಲು ಹೇಳುವಾಗ ಭಾದ್ರಪದದ ಕೃಷ್ಣ ಪಕ್ಷದಲ್ಲಿ ಶ್ರಾದ್ದವನ್ನ ಮಾಡಿ ಪಿತೃಗಳನ್ನ, ಗೃಹಸ್ಥನಿಗೆ ಧರ್ಮ ಅದು. ಆದ್ರಿಂದಾಗಿ ಇಷ್ಟೆಲ್ಲ ಮೇಲೆ ಹೇಳ್ತಾ, ಎತ್ರ ಯೇಷು ಸ್ನಾನಂ ಜಪೋ ಹೋಮೋ, ಆಯಾ ಕಾಲಗಳಲ್ಲಿ ಕೊಟ್ಟಿರ್ತಕ್ಕಂಥ ಇವನ್ನೆಲ್ಲ ಮಾಡಬೇಕು. ದಾನಗಳನ್ನ ಚೆನ್ನಾಗಿ ಮಾಡಬೇಕು. ಸತ್ಪಾತ್ರರಲ್ಲಿ, ಜ್ಞಾನಿಗಳಲ್ಲಿ ದಾನವನ್ನ ಮಾಡಬೇಕು. ಅದಕ್ಕೆ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ದೇಶೇ ಕಾಲೇ ಪಾತ್ರೇತ ತದ್ದಾನಂ ಯದ್ದಾನಂ ತದ್ದಾನಂ ಸಾತ್ವಿಕಂ ಸ್ಮೃತಂ. ಯಾವಾಗ ಜ್ಞಾನಿಗಳಲ್ಲಿ ದೇಶಾನ್ ಪ್ರವಕ್ಷ, ಒಳ್ಳೆ ಶುದ್ಧವಾದ ದೇಶ ಇರಬೇಕು, ಕಾಲ ಶುದ್ಧವಾಗಿರಬೇಕು. ಆ ಕಾಲಗಳಲ್ಲಿ ಸತ್ಪಾತ್ರರಲ್ಲಿ ಕೊಟ್ಟ ದಾನಕ್ಕೆ ಅದಕ್ಕೆ ಸಾತ್ವಿಕ ಅಂತ ಕರೀತಾರೆ. ದೇಶ ಯಾಕೆ ಅಂತಂದ್ರೆ, ದೇಶ ಚೆನ್ನಾಗಿಲ್ಲ ಅಂದ್ರೆ ಬುದ್ಧಿ ಬರೋದಿಲ್ಲ. ಶ್ರವಣ ಕುಮಾರ ತನ್ನ ತಂದೆ ತಾಯಿಗಳನ್ನು ಹೊತ್ಕೊಂಡು ಹೋಗ್ತಾ ಇದ್ದ. ಹೊತ್ಕೊಂಡು ಹೋಗುವಾಗ ಒಂದು ಅರಣ್ಯದ ಮಧ್ಯೆ ಬಂದ. ಅರಣ್ಯದ ಮಧ್ಯೆ ಬಂದಾಗ ಅವನಿಗೆ ಏನ್ ಅನಿಸ್ತು ಅಂದ್ರೆ, ಈ ಕುರುಡರಾದ ತಂದೆ ತಾಯಿಗಳನ್ನ ನಾನು ಎಷ್ಟು ದಿವಸ ಹೊತ್ಕೊಂಡು ಹೋಗಿ ಇಲ್ಲೇ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಬಿಟ್ಬಿಟ್ನಂತೆ. ಬಿಟ್ಬಿಟ್ಟ ತಂದೆ ತಾಯಿಗಳನ್ನ. ಆ ಕಾಡಿಂದ ಒಂದು ಸ್ವಲ್ಪ ದೂರ ಬರ್ತಾ ಇದ್ದಂಗೆ ಅವನಿಗೆ ಪಶ್ಚಾತ್ತಾಪ ಆಯ್ತು. ಅಯ್ಯೋ, ಎಂತ ಕೆಲಸ ಮಾಡ್ಬಿಟ್ಟೆ ನಾನು. ನನ್ನ ತಂದೆ ತಾಯಿಗಳು ಕುರುಡ್ರು, ಅವ್ರಿಗೆ ತೀರ್ಥಯಾತ್ರೆ ಮಾಡಿಸ್ತೇನೆ ಅಂತ ಕರ್ಕೊಂಡ್ಬಂದು ಇಂಥ ಅವಸ್ಥೆಯಲ್ಲಿ ಬಿಟ್ಟು ಹೋಗ್ತಾ ಇದ್ದೀನಲ್ಲ ಅಂತ ಓಡೋದ. ಮತ್ತೆ ಅಲ್ಲೋದ್ ಕೂಡಲೇ ಮತ್ತೆ ಇವ್ರು ಯಾವ ಭಾರವನ್ನು ಹೊತ್ಕೊಂಡು ಹೋಗುವಂತ ಬಿಟ್ಟ. ಆಮೇಲೆ ಅನ್ನಿಸ್ತು, ಇದಕ್ಕೇನೋ ಒಂದು ದೊಡ್ಡ ಸಂಶಯ ಇದೆ ಅಂತ ನೋಡಿದ್ರೆ, ಒಬ್ಬ ಅಸುರನ ದೇಶ ಅಂತ ಅದು, ಅಸುರನ ರಾಜ್ಯ ಜಾಗ ಆದ್ರಿಂದಾಗಿ ಆ ಬುದ್ಧಿ ಕೆಡ್ತಾ ಇತ್ತು. ವಸ್ತುತ ಈ ದೇಶ ಅಶುದ್ಧವಾಗಿದ್ರೆ ಅಷ್ಟು ದಾನಕ್ಕೆ ಗುಣಗಳು ಮಹತ್ವ ಕೊಡುತ್ತದೆ ಅಂತ. ಆದ್ರಿಂದ ಗೃಹಸ್ಥನಾದವನು ಮಾಡಬೇಕು. ಎತ್ರ ಎತ್ರ ಹರೆಯತ್ರಂ ಸ್ವದೇಶ. ದೇಶಗಳೆಲ್ಲ ಹೇಳ್ತಾರೆ ಯಾವ್ಯಾವ ಶುದ್ಧವಾದ ದೇಶ ಅವೆಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಯಾವ್ಯಾವುದು ಅಂದ್ರೆ ನಾರಾಯಣಾಶ್ರಮ, ಬದರಿಕಾಶ್ರಮ, ಅಯೋಧ್ಯ, ಆಮೇಲೆ ನೈಮಿಷಾರಣ್ಯ, ಫಲ್ಗುಣಿ, ಗಯಾ ಕ್ಷೇತ್ರ, ಸೇತು, ರಾಮಸೇತು,
ಪುರಿ ಕಂಚಿ ಇವೆಲ್ಲಗಳನ್ನ ಎಲ್ಲ ವಾರಣಾಸಿ ಮಧುಪುರಿ ಇವೆಲ್ಲ ಬಿಂದು ಸರೋವರ ಇರ್ತಕ್ಕಂಥ ಕಮಲಕ್ಷ ಇವನ್ನೆಲ್ಲ ಹೇಳಿದ್ದಾರೆ. ಆದ್ರಿಂದಾಗಿ ಎಲ್ಲ ಕಡೆಗೂ ದಾನಾದಿಗಳನ್ನ ಮಾಡುವಾಗ ಪರಮಾತ್ಮನನ್ನ ಚೆನ್ನಾಗಿ ಸ್ಮರಣೆಯನ್ನ ಮಾಡ್ತಾ ಪರಮಾತ್ಮನೇ ಸ್ವೀಕಾರ ಮಾಡ್ತಾ ಇದ್ದಾನೆ ಅಂತ. ಯಾಕಂದ್ರೆ ದಾನ ಸ್ವೀಕಾರ ಮಾಡ್ಲಿಕ್ಕೆ ಪೂರ್ಣ ಅಧಿಕಾರ ಇರೋದು ಅವನೊಬ್ಬನೇ. ಯಾಕಂದ್ರೆ ಎಲ್ಲ ಓನರ್ಶಿಪ್ ಅವನ ಹೆಸರಲ್ಲೇ ಇದೆ, ನಾವು ಸುಮ್ಮನೆ ನಿಮಿತ್ತ ಮಾತ್ರ. ಆದ್ರಿಂದಾಗಿ ದಾನ ಅದಕ್ಕೋಸ್ಕರನೇ ಇವಾಗೆಲ್ಲ ಕಡಿಮೆ ಆಗಿದೆ. ಅನಂತ ವೈ ಪ್ರತಿಗೃಹಾತಿ ಅನಂತೋ ವೈ ದದಾತಿ ಚ ಅಂತ ಹೇಳಿ ದಾನ ಕೊಡಿಸುವಾಗ ಅನಂತ ವ್ರತ ಮತ್ಯಾದಿಗಳು ಹೇಳುವಾಗ ಬ್ರಾಹ್ಮಣರಲ್ಲಿ ಅನಂತನನ್ನ ಕಂಡು ಕೊಡಬೇಕು ಅಂತ ಇದೆ. ಅದರಿಂದಾಗಿ ಆ ದಾನಗಳನ್ನು ಇಡಿಸಿಕೊಳ್ಳಲಿಕ್ಕೆ ಪರಮಾತ್ಮನೇ ಪೂರ್ಣನಾಗಿದ್ದಾನೆ. ಅದರಿಂದ ದಾನಕ್ಕೆ ಪ್ರಧಾನ ದೇವತೆ ಅವನೇ. ಆದ್ರಿಂದಾಗಿ ಅಥವಾ ಎಲ್ಲಾ ದೇಶ ಕಾಲಗಳಲ್ಲೂ ಆ ಪರಮಾತ್ಮನನ್ನ ಗೃಹಸ್ಥನಾದವನು ಸೇವನೆ ಮಾಡಬೇಕು. ಆಮೇಲೆ ಸತ್ಪಾತ್ರರಲ್ಲಿ ದಾನಗಳನ್ನು ಮಾಡಬೇಕು. ಪುಣ್ಯಕ್ಷೇತ್ರಗಳಲ್ಲಿ ತಾನು ಶ್ರಾದ್ದಾದಿಗಳನ್ನ ಮಾಡಬೇಕು ಎಂಬುದಾಗಿ ಅನೇಕ ವಿಧವಾಗಿ ಹೇಳ್ತಾ ಇದ್ದಾರೆ. ಶ್ರಾದ್ದ ಇತ್ಯಾದಿಗಳನ್ನು ಹೇಳುವಾಗ ಇನ್ನೊಂದು ಮುಂದೆ ಮಾತಾಡಕರೆ ಬ್ರಾಹ್ಮಣರಲ್ಲಿ ಕಾಣೋದ್ರಿಂದಾಗಿ ಪುನಂತು ಪಾದರಾಜಂಸ, ಬ್ರಾಹ್ಮಣರ ಪಾದದ ಧೂಳಿಯೇ ನಮ್ಮನ್ನು ಪುನೀತರಾಗಿ ಮಾಡ್ತದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಶ್ರಾದ್ದ ಕಾಲಗಳಲ್ಲಿ ದ್ವೌ ದೇವೇ ಪಿತೃಕಾರ್ಯೇ ತ್ರೀನೀಕೈಕಂ ಉಭಯತ್ರವ, ವಿಷಯ ದೇವತೆಗಳ ಸ್ಥಾನಕ್ಕೆ ಇಬ್ಬರು, ಪಿತೃಕಾರ್ಯಗಳಿಗೆ ಪಿತೃಸ್ಥಾನಕ್ಕೆ 3. ಇಷ್ಟು ಜನರಷ್ಟೇ ಶ್ರಾದ್ದ ಅಂತಂದ್ರೆ ಇನ್ನು ಹೆಚ್ಚು ಮಾಡಿ ಬೋಲೆಗೆ ಸುಸಮೃದ್ಧೋಪಿ ಶ್ರಾದ್ದೇ ಕುರಿಯಾದ ನ ವಿಸ್ತರಂ, ಬಹಳ ವಿಸ್ತಾರ ಮಾಡಬಾರದು. ಇದು ಭಾಗವತದ್ದೇ. ಜಾಸ್ತಿ ಆದ್ರೆ ಏನಾಗತ್ತೆ ಅಂದ್ರೆ ಮನಚ್ಚಾಂಚಲ್ಯ ಏರ್ಪಡ್ತದಂತೆ. ಬಂದವ್ರಿಗೆ ಕಾಫಿ ಟೀ ಮಾಡ್ಕೊಡೋದಾಗತ್ತೆ ಅಷ್ಟೇ ಹೊರತು ಶ್ರಾದ್ದ ಎಷ್ಟು ಪಿಂಡ ಹಿಡಿತಾ ಇದ್ದಾನೆ ಅಂತ ಗೊತ್ತಾಗಲಿಲ್ಲ ಅಂತ ಪರಿಸ್ಥಿತಿ ಬರ್ತದೆ. ಆದ್ರಿಂದಾಗಿ ಬಹಳ ಅದೊಂದು ವಿಜೃಂಭಣೆಯ ಒಂದು ಹಬ್ಬ ಅಂತ ಮಾಡಬಾರದು. ಆ ರೀತಿಯಲ್ಲಿ ಹವ್ಯ ಕರ್ಮಗಳಿಗೆ ಹೇಗೆ ಕರಿತೇವೋ ಶ್ರಾದ್ದದಲ್ಲಿ ಬಹಳ ವಿಸ್ತಾರವಾಗಿ ಮಾಡಬಾರದು ಅಂತ. ಆದ್ರಿಂದಾಗಿ ದೇಶ ಕಾಲಗಳನ್ನು ಅನುಸರಿಸಿಕೊಂಡು ಶ್ರದ್ಧೆಯನ್ನಿಟ್ಟು ದೇವ ಋಷಿ ಪಿತೃಗಳನ್ನ ಆರಾಧನೆಯನ್ನ ಮಾಡಬೇಕು ಎಂಬುದಾಗಿ ಅನೇಕ ವಿಧವಾಗಿ ಪರಮಾತ್ಮನ ಅನೇಕ ವಿಧವಾದ ವಿಚಾರಗಳನ್ನೆಲ್ಲ ಅವನಾದ ಗೃಹಸ್ಥನಾದವನು ಬ್ರಾಹ್ಮಣನಾದವನು ಎಲ್ಲರೂ ಸಹಿತ ಅಸಂತುಷ್ಟಸ್ಯ ವಿಪ್ರಸ್ಥ ತೇಜೋ ವಿದ್ಯಾ ತಪೋಯಿಷಃ, ವಿಪ್ರನಾದವನು ಅಸಂತುಷ್ಟನಾಗಬಾರದು. ಸಂತುಷ್ಟನಾದವನಿಗೆ ತೇಜಸ್ಸು ಓಜಸ್ಸು ವಿದ್ಯೆ ಎಲ್ಲ ಫಲ ಕೊಡ್ತದೆ. ಯಾವ ವ್ಯಕ್ತಿ ಅಸಂತುಷ್ಟನಾಗ್ತಾನೆ ಅವನು ಓದಿದ ಜ್ಞಾನ ಎಲ್ಲ ಮರೆ ಆಗ್ಬಿಡ್ತದೆ. ಅದರೊಂದಿಗೆ ಅಸಂತುಷ್ಟೋ ದ್ವಿಜೋ ನಷ್ಟ ಅಂತ, ಅಸಂತುಷ್ಟನಾಗ್ಬಿಟ್ರೆ ಅವನು ದ್ವಿಜತ್ವೇ ಹೋಗ್ಬಿಡ್ತಾನೆ. ಬಲಿರಾಜ ವಾಮನನ ಹತ್ರ ಕೇಳ್ದ, ಅಲ್ಲೋ ಇಷ್ಟು ಪುಟ್ಟು ಪಾದದಿಂದ 3 ಪಾದ ಕೇಳ್ತೀಯಲ್ಲ, ನಿನಗೆ ನಾನು ಸಪ್ತದ್ವೀಪಾಧಿಪತಿ ಏನ್ ಬೇಕು ಕೇಳು ಅಂತ ಅಂದಾಗ ವಾಮನ ಪರಮಾತ್ಮ ಹೇಳ್ತಾನೆ, ಇಲ್ಲ ಸ್ವಾಮಿ, ಅವನು ವಾಮನ ಹೇಳುವಂತದ್ದು ಅಸಂತುಷ್ಟೋ ದ್ವಿಜೋ ನಷ್ಟ ಎದುರುಚ್ಛಾ ಲಾಭ ಸಂತುಷ್ಟ ತೇಜೋ ವಿಪ್ರಸ್ಯ ವರ್ಧತೆ. ಯಾರು ಎದುರುಚ್ಛಾ ಲಾಭದಿಂದ ಸಂತುಷ್ಟನಾಗ್ತಿ ಇರ್ತಾನ ವಿಪ್ರ, ಅವನ ತೇಜಸ್ಸು ಅವನ ಮುಖದಲ್ಲಿ ತಾಂಡವವಾಡ್ತದೆ ಅಂತ. ಆದ್ರಿಂದಾಗಿ ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ಆದ್ರಿಂದಾಗಿ ಈ ರೀತಿಯಾಗಿ ಅನೇಕ ವಿಧವಾಗಿ ಪರಮಾತ್ಮನ ಚಿಂತನೆಗಳನ್ನ ಗೃಹಸ್ಥನಾಗಿರ್ತಕ್ಕಂಥವನು ಮಾಡಬೇಕು ಎಂಬುದಾಗಿ ವನಪ್ರಸ್ಥನಾದನು ಗ್ರಾಮದಲ್ಲಿ ವಾಸ ಮಾಡಿದರೆ ಸನ್ಯಾಸಿಯಾಗಿ, ಇನ್ನು ಸನ್ಯಾಸಿಯಾಗಿ ಉಲ್ಟಾ ಮತ್ ಗೃಹಸ್ಥನಾಗಬಾರದು. ಅದೆಲ್ಲ ನಿದ್ದೆ ಪಡ್ತಾರೆ. ಸನ್ಯಾಸಿಯಾಗಿ ಮತ್ ಉಲ್ಟಾ ಗೃಹಸ್ಥನಾಗ್ತೇನೆ ಅಂತ ಆಸೆಯಿಂದ ಬಂದ್ರೆ ಅವನ ಮುಖವನ್ನು ನೋಡಬಾರ್ದಂತೆ. ಅಷ್ಟೆಲ್ಲ ನಿಂದೆಯನ್ನು ಮಾಡ್ತಾ ಇದ್ದಾರೆ. ಅದರಿಂದಾಗಿ ಅಂತಃಕರಣದಿಂದಾಗಿ ಪರಮಾತ್ಮನನ್ನು ಕಾಡ್ತಾ ಆ ಇಂದ್ರಿಯಾಣಿ ಹಯಾನ್ಯಾಯುಹು ಅನ್ನುವಂತೆ ಉಪನಿಷತ್ತು ಹೇಳುವಂತೆ ನಮ್ಮಲ್ಲಿ 2 ವಿಧವಾದ ಕರ್ಮಗಳಿರ್ತದೆ, ಪ್ರವೃತ್ತ ಕರ್ಮ ನಿವೃತ್ತ ಕರ್ಮ ಅಂತ. ನಿವೃತ್ತ ಕರ್ಮವನ್ನು ಸದಾ ಆಚರಣೆ ಮಾಡ್ತಾ ಇದೆ. ನಿವೃತ್ತಂ ಸೇವಮಾನಸ್ತು ಬ್ರಹ್ಮಾಭ್ಯೇತಿ ಸನಾತನಂ ಅಂತ ಗೀತಾ ಆಚಾರ್ಯರ ಗೀತಾ ಭಾಷ್ಯದಲ್ಲಿ ಹೇಳುವಂತೆ ನಿವೃತ್ತ ಕರ್ಮ ಅಂದ್ರೆ ಪರಮಾತ್ಮನಲ್ಲಿ ಏನನ್ನೂ ಅಪೇಕ್ಷೆ ಪಡದೇ ಇರತಕ್ಕಂಥ ಕರ್ಮಗಳನ್ನ ನಾವು ಅಪೇಕ್ಷೆಯನ್ನ ಆಚರಣೆಯನ್ನು ಮಾಡಬೇಕು. ಎಲ್ಲಾ ವರ್ಣದವರು, ಎಲ್ಲಾರು ಗೃಹಸ್ಥರು, ಸ್ಪೆಷಲಿ ವಿಪ್ರರು. ಅದರಿಂದಾಗಿ ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ಅದರಿಂದಾಗಿ ನಮ್ಮ ಮನಸ್ಸಿನ ಅಂತಃಕರಣ ಇದೆ, ಅದೇ ಪರಮಾತ್ಮನಿಗೆ ಆಸನ. ಇಂದ್ರಿಯಾಣಿ ಹಯಾನ್ಯಾಯು, ಇಂದ್ರಿಯಗಳೇ ಕುದುರೆಗಳು. ದೇಹಂತು ರಥಮೇವಚ, ದೇಹವೇ ರಥ. ಇಲ್ಲೇ ಬರುವಂತಹದ್ದು ದೇಹ ಒಂದು ರಥ ಇದ್ದಂತೆ. ಬುದ್ಧಿಂತು ಸಾರಥಮ್ಯದೆ ಆಹು ಶರೀರಂ ರಥಮಿಂದ್ರಿಯಾಣಂ ಹಯಾನ ಭೀಷುಂ ಮನ ಇಂದ್ರಿಯೇಶಾಂ ವರ್ತಮನಿ ಮಾತ್ರ ಧಿಷಣಂ ತು ಸೂತಂ ಸೂತ್ವ ಬೃಹತ್ ಬಂಧುರ ನೀಶಧಾಮ ಎಂಬುದಾಗಿ ನಮಗೆ ಅಂತಃಕರಣವೇ ಪರಮಾತ್ಮನ ಸಿಂಹಾಸನ ಇದ್ದಂತೆ, ದೇಹವೇ ರಥ.
ಇಂದ್ರಿಯಗಳೇ ಕುದುರೆಗಳು, ಬುದ್ಧಿಂತು ಸಾರಥ್ಯಂ ವಿದ್ಧಿ, ಮನ ನಿಗ್ರಹ ಇದಕ್ಕೆಲ್ಲ ನಿಗ್ರಹ ಮನಸ್ಸು ಎಂಬುದಾಗಿ ಅನೇಕ ವಿಧವಾಗಿ ನಾರದರು ಯುಧಿಷ್ಠಿರನಿಗೆ ಅನೇಕ ವಿಧವಾದ ಉಪದೇಶದ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ವಿಷಯ ವಿರಕ್ತಿಯಿಂದಾಗಿ ಅನುಗ್ರಹವನ್ನು ನೀನು ಪಡಿ. ನಿನ್ನ ಮನೆಯಲ್ಲಿ ಎಲ್ಲ ಮತ್ತೆ ಹೇಳ್ತಾ ಇದ್ದಾರೆ, ನಿನ್ನ ಮನೆಯಲ್ಲಿ ಎಲ್ಲ ಜ್ಞಾನಿಗಳೆಲ್ಲ ಇದ್ದಾರೆ, ಎಲ್ಲ ಋಷಿಗಳು ಮುನಿಗಳು ಎಲ್ಲರೂ ಬರ್ತಾರೆ. ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ನಿನ್ನ ಮನೆಯಲ್ಲಿದ್ದಾನೆ, ಇದಕ್ಕಿಂತ ಇನ್ನೇನು ಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಈಗೆಲ್ಲ ಹೇಳ್ತಾ ಇದಿ ದಾಕ್ಷಾಯಣೀನಾಂತೆ ಮೃತಗ್ವಂಶ ಪ್ರಕೀರ್ತಿತ ದೇವಾಸುರ ಮನುಷ್ಯಾದ್ಯ ಲೋಕಾಯತ್ರ ಚರಾಚರ ಎಂಬುದಾಗಿ ಶುಕಾಚಾರ್ಯರು ಈ ರೀತಿಯಾಗಿ ನಿನಗೆ ವಿಶೇಷವಾಗಿರ್ತಕ್ಕಂಥ ಈ ಕಥೆಯನ್ನ, ಈ ಒಂದು ವಿಚಾರವನ್ನ ನಿನಗೆ ಹೇಳಿದ್ದೇನೆ. ನರಸಿಂಹದೇವರ ಪ್ರಾದುರ್ಭಾವ, ವರ್ಣಾಶ್ರಮ ಧರ್ಮಗಳನ್ನೆಲ್ಲ ನಾರದರು ಯುಧಿಷ್ಠಿರನಿಗೆ ಉಪದೇಶ ಮಾಡಿದರು ಎಂಬುದಾಗಿ ಹೇಳಿ ಇಲ್ಲಿಗೆ ಸಪ್ತಮ ಸ್ಕಂದದ ಉಪಸಂಹಾರವನ್ನು ಮಾಡ್ತಾ ಇದ್ದಾರೆ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದವಾಪ್ನೋತು ಗುರುರ್ಮ ನಾಮಕರ್ತ ಹರಿಕರ್ತ ತತ್ಪೂಜಾ ಕರ್ಮಜಾಗಿಲಂ ತಥಾಪಿ ಮತ್ಕೃತಾ ಭೋಜ ತ್ವತ್ಪ್ರಸಾದೇವ ನಾನ್ಯಥ. ವಿಶೇಷವಾಗಿ ಮಹಾಸ್ವಾಮಿಗಳ ಅಧಿಕ ಮಾಸದ ನಿಮಿತ್ತವಾಗಿ ಎಲ್ಲ ಕಡೆಗೂ ನಡೆಯುವಂತ ಈ ಒಂದು ಜ್ಞಾನ ಕಾರ್ಯದಲ್ಲಿ ಮಠಗಳಲ್ಲಿ ಆಗುವುದು ಅಲ್ಲಿ ಒಂದು ಕ್ರಮ, ಆ ಮಠಗಳಲ್ಲಿ ಆಗ್ತದೆ. ಅನೇಕ ಜನ ಅಲ್ಲಿ ಸಹಕಾರವನ್ನು ಕೊಡುವವರು ಇರ್ತಾರೆ. ಮನೆಗಳಲ್ಲಿ ಆಗುವುದು ಅಂದ್ರೆ ಬಹಳ ವಿಶೇಷ. ಅದರೊಳಗೆ ನಮ್ಮ ಸ್ನೇಹಿತರಾದ ವಿಜಯ ವಿಠಲಾಚಾರ್ಯರು ಬಹಳ ವಿಶೇಷವಾಗಿ ಅವರಿಗೆ ಒಳ್ಳೆ ಶ್ರದ್ಧಾ ಭಕ್ತಿ ಮಠದ ಮೇಲೆ ಮತ್ತೆ ಮಹಾಸ್ವಾಮಿಗಳ ಮೇಲೆ ವಿಶೇಷವಾಗಿ ಒಂದು ಭಕ್ತಿ. ಆ ಭಕ್ತಿಯನ್ನ ಹೇಗೆ ವ್ಯಕ್ತ ಮಾಡಬೇಕು, ನಮಗೆ ಭಕ್ತಿ ಇರುತ್ತದೆ, ವ್ಯಕ್ತ ಮಾಡೋ ಕ್ರಮ ಗೊತ್ತಿರಲ್ಲ. ಆದ್ರೆ ಭಕ್ತಿಯನ್ನು ವ್ಯಕ್ತ ಮಾಡೋದು ಹೇಗೆ ಅಂದ್ರೆ ಹೀಗೆ ಮಾಡಿದ್ದಾರೆ. ಅದನ್ನ ಕೆಲವರು ಅವತ್ತೊಂದು ದಿವಸಕ್ಕೆ ಬಂದು ಊಟ ಮಾಡ್ಕೊಂಡು ಹೋದ ಅದು ಒಂದು ಭಕ್ತಿಯೇ, ಅಥವಾ ಒಂದು ತಿಂಗಳು ಸೇವೆ ಮಾಡಿದೆ ಅದು ಒಂದು ಭಕ್ತಿಯೇ. ಅದೆಲ್ಲವನ್ನು ದೈಹಿಕವಾಗಿ ಆರ್ಥಿಕವಾಗಿ ಎಲ್ಲವನ್ನೂ ಮಾಡ್ತಾರವರು. ಅದರ ಜೊತೆಗೆ ವಿಶೇಷವಾಗಿ ಮನೆಯಲ್ಲಿ ಈ ಒಂದು ಜ್ಞಾನ ಕಾರ್ಯವನ್ನು ಏರ್ಪಾಡು ಮಾಡಿ ಹರಿವಾಯುಗಳ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಇದರಿಂದ ಏನ್ ಫಲ ಅಂತಂದ್ರೆ ಒಳ್ಳೆ ಮನೆಯಲ್ಲಿ ಜ್ಞಾನವಂತರಾಗಿರ್ತಕ್ಕಂಥ ವಂಶ ಮುಂದುವರಿತದೆ. ಅದೇ ದೊಡ್ಡ ಫಲ. ಶಾಸ್ತ್ರದ ಒಂದು ಪ್ರವಚನಗಳಿಗೆ ಏನ್ ಫಲ ಅಂತಂದ್ರೆ ಇದೆ ಉತ್ತರೋತ್ತರ ಅಭಿವೃದ್ಧಿ ಆಗ್ತಾ, ದೇವರು ಆರ್ಥಿಕವಾದ ಅನುಗ್ರಹವನ್ನು ಮಾಡ್ತಾ, ಜೊತೆಗೆ ಮನೆಯಲ್ಲಿ ಒಳ್ಳೆ ಶಾಸ್ತ್ರಾಧ್ಯಯನಗಳನ್ನ ಮಾಡುವಂತ ಪರಂಪರೆಯನ್ನ, ಶಾಸ್ತ್ರ ಶ್ರವಣ ಮಾಡುವಂತ, ಗುರುಹಿರಿಯರ ಸೇವೆಯನ್ನ ಮಾಡುವಂತ ಸಂತತಿ ಮುಂದುವರಿತದೆ. ಅದು ಬಹಳ ಮುಖ್ಯ. ಅದು ಇವತ್ತಿಗೆ ಅದು ಮುಗ್ದೋಯ್ತು ಅಂತ ಆಗ್ಬಾರ್ದು, ಅದನ್ನು ಮುಂದುವರಿಸಬೇಕು ಅಂತಂದ್ರೆ ಈ ರೀತಿ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು. ಅದಕ್ಕೆ ಸಹಕಾರ ಕೊಟ್ಟಿರ್ತಂತ ಅವರ ಮನೆಯವರಿಗೂ ಎಲ್ಲರಿಗೂ, ಅವರ ತಾಯಿ ವಿಶೇಷವಾಗಿ, ಜೊತೆಗೆ ಅವರ ಕುಲದೇವರು ನರಸಿಂಹದೇವರು, ಕೊಪ್ಪರ ನರಸಿಂಹದೇವರು ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದಾರೆ. ಹಾಗೆ ಮನೆಯಲ್ಲಿ ಮಗನಿಗೆ ವೇದಾಂತ ಅಂತ ಹೆಸರಿಟ್ಟಿದ್ದಾರೆ. ವೇದಾಂತದ ಅಭ್ಯಾಸ ಮಾಡಲಿ, ಶಾಸ್ತ್ರದ ವೇದಾಂತದ ಅಭ್ಯಾಸ ಮಾಡುವಂತೆ ಆಗಿ ಅವರ ಕುಲಸ್ವಾಮಿ ಆಗಿರ್ತಕ್ಕಂಥ ನರಸಿಂಹದೇವರ ಅನುಗ್ರಹ ಆಗಲಿ. ಪ್ರಹ್ಲಾದರಾಜ ನರಸಿಂಹದೇವರು ವರ ಕೊಟ್ಟಿದ್ದೇನು ತ್ರಿಸಪ್ತತಿಭಿ 21 ಕುಲ ಆಗ್ಲಿ. ಅವರ ಹಿಂದಿನ ಕುಲ, ಅವರ ತಂದೆಯವರಿಗೂ ವಿಶೇಷವಾಗಿರ್ತಕ್ಕಂಥ ದೇವರ ಅನುಗ್ರಹ ಮಾಡಿದ್ದಾನೆ. ಇನ್ನೂ ಅನುಗ್ರಹ ಮಾಡಿ ಅವರ ವಂಶ ಒಳ್ಳೆ ಸಾತ್ವಿಕವಾದ ಪ್ರವೃತ್ತಿಯಲ್ಲಿದ್ದೇ ಪಿತೃಗಳಿಗೆ ಸಂತೋಷ. ಆದ್ದರಿಂದಾಗಿ ಆ ಪ್ರವೃತ್ತಿ ಮುಂದುವರಿಯುವಂತೆ ಆಗ್ಲಿ ಅಂತ ಹೇಳ್ತಾ ನನ್ನ 2 ವಾಕ್ಪುಸುಮಗಳನ್ನ ಸತ್ಯಸಂತುಷ್ಟ ತೀರ್ಥಗುರುವಂತರ ಸತ್ಯಸಂಕಲ್ಪ ತೀರ್ಥಗುರುವಂತಿರದ ಭಾರತೀಯ ನೌಕ್ಯಪ್ರಣಾಂತರ್ಗತ ವರ್ಣೈಪದ ವೇದವ್ಯಾಸ ದೇವರ ಪಾದಾರ ತದಭಿಂದನಾಗಿರ್ತಕ್ಕಂಥ ಸಪ್ತಮ ಸ್ಕಂದ ವಿಶೇಷ ಪ್ರತಿಪಾದ್ಯನಾಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹದೇವರ ಪಾದಾರವಿಂದ್ರಗಳಲ್ಲಿ ಅರ್ಪಣೆಯನ್ನು ಮಾಡ್ತೇನೆ. ಹರೇಮ ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದವಾಪ್ನೋತು ಗುರುರ್ಮಮ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯವ ವಿದ್ಯಾತ್ಮನ ಅರ್ಧಸಮಾನ ಕರೋಮಿ ಅಧ್ಯಕ್ಷ ತಸ್ಮೈ ನಾರಾಯಣಾಂತ ಸಮರ್ಪಯಾಮಿ. ಏನಾದರೂ ಹೇಳುವಾಗ ದೋಷಗಳಿದ್ರೆ ಅದೆಲ್ಲ ನಂದೇ. ಏನಾದರೂ ಒಂದೆರಡು ಸಾತ್ವಿಕವಾದ ಮಾತುಗಳಿದ್ರೆ ಗುರುಗಳ ಅನುಗ್ರಹದಿಂದಾಗಿ ನುಡಿದಿರ್ತಕ್ಕಂಥದ್ದು, ಅವರು ಒಳಗೆ ನಿಂತು ನುಡಿಸಿದ್ದಾರೆ ಅನ್ನೋದ್ರೊಳಗೆ ಸಂಶಯ ಇಲ್ಲ. ಹರೇ ನಮಃ. 5 ದಿವಸದಿಂದ ಪೂಜ್ಯ ಪಂಡಿತ್ ಹರೀಶಾಚಾರ್ಯರು ಬಹಳ ಶ್ರದ್ಧೆಯಿಂದ ಮನಸ್ಸಿಗೆ ಮುಟ್ಟೋ ಹಾಗೆ ಸಪ್ತಮ ಸ್ಕಂದದ ಪ್ರವಚನವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಮೊನ್ನೆ ನಾವೆಲ್ಲ ನೋಡಿದ್ವಿ, ದೇವರು ಹೂವನ್ನು ಪ್ರಸಾದ ರೂಪದಲ್ಲಿ ಕೊಟ್ಟಿದ್ದಾರೆ ಅಂತ ನಾವೆಲ್ಲ ಕಂಡಿದ್ದೀವಿ. ವಿಶೇಷವಾಗಿ ಅಷ್ಟೊಂದು ಶ್ರದ್ಧೆಯಿಂದ ಭಕ್ತಿಯಿಂದ ಆಚಾರ್ಯರು ತಮ್ಮನ್ನು ತಾವು ತೊಡಗಿಸಿ ಭಗವಂತ ಪ್ರೀತನಾಗಲಿ ಅಂತ ಹೇಳಿ ಈ ಒಂದು ಪ್ರವಚನ ನೆರವೇರಿಸಿಕೊಟ್ಟಿದ್ದಾರೆ. ವಿಶೇಷವಾಗಿ
ಅವರಿಗೆ ನಾವು ಎಲ್ಲರೂ ಸೇರಿಕೊಂಡು ಭಕ್ತಿಯಿಂದ ನಮಸ್ಕಾರ ಮಾಡೋಣ. ಮತ್ತೆ ಮತ್ತೆ ಈ ತರ ಜ್ಞಾನಕಾಯಕ್ಕೆ ನಮ್ಮ ಮನೆಗೆ ಬಂದು ನೆರವೇರಿಸಿಕೊಟ್ಟು ನಮ್ಮೆಲ್ಲ ಅನುಗ್ರಹ ಮಾಡಬೇಕು ಅಂತ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ಈ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಶ್ರೀಕೃಷ್ಣ. ಸಮಯ ಬಹಳ ಆಗಿದೆ, ನಾವು ಊರಿಗೆ ಹೋಗ್ಬೇಕಂತ ಇದಕ್ಕೋಸ್ಕರ ಬೇಗ ಮಾತು ಮುಗಿಸ್ತಾ ಇದ್ದೀನಿ. ಆಚಾರ್ಯರು ಮತ್ತೊಮ್ಮೆ ಎಲ್ಲರೂ ಸೇರಿ ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡ್ತಾ ಧನ್ಯವಾದ ಸಲ್ಲಿಸ್ತಾ ಭಗವಂತ ಇದರಿಂದ ಪ್ರೀತರಾಗ್ಲಿ ಅಂತ ಹೇಳ್ತಾ ಪ್ರಾರ್ಥನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಏನು खूप सकाळ व्यवस्था लक्ष्मी नरसिंह भगवान की जय।